ಇವತ್ತಿಂದ ಅತ್ಯಂತ ಇಂಪಾರ್ಟೆಂಟ್ ವಾದ ಮತ್ತು ಅತ್ಯಂತ ಸ್ಪೆಷಲ್ ಆದ ಸೆಕ್ಷನ್ ಇದೆ. ಎಲ್ಲರಿಗೂ ತುಂಬಾ ಹೃದಯದಿಂದ ಸ್ವಾಗತಗಳು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ ಹೇ ಅನ್ವಿತಾಶ್ರಂ. हे कृष्ण करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने. नमस्ते सारस्वते देवी गौरवाणी प्रचारिणे निर्विशेषा शून्यवादी पाश्चात्य देशतारिणे. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा. हरे कृष्णा 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 हरे 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 राम ಹರೇ ಕೃಷ್ಣ. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಇವತ್ತಿನ ವೈಷ್ಣವಗೀತೆ ಶ್ರೀಮತಿ ಮಂಗಳಾ ಸಾಕ್ರೆ ಮಾತಾಜಿಯವರು ಹಾಡೋರಿದ್ದಾರೆ. ಮಂಗಳಾ ಸಾಕ್ರೆ ಮಾತಾಜಿ ಸ್ವಂತ ಅಕ್ಕನೇ ಅವರು. ಅವ್ರದ್ದು ಪ್ರಪಾದಾಶ್ರಯ ಆಗಿದೆ. ಅವರು ಲೋಕನಾಥ್ ಸಿಂಗ್ ಮಹಾರಾಜ್ ಕಡೆಯಿಂದ ದೀಕ್ಷೆ ತಗೋಬೇಕಂತ ತುಂಬಾ ಇಷ್ಟಪಟ್ಟಿದ್ದಾರೆ. ಅದಕ್ಕೆ ಅವ್ರು ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ಟೆಂಪಲ್ ಅಲ್ಲಿ ಕುಕಿಂಗ್ ಸೇವೆ ಮತ್ತು ಇತರ ಸೇವೆ ಮಾಡ್ಬೇಕಂತ ತುಂಬಾ ಅವ್ರಿಗೆ ಆಸಕ್ತಿ ಇದೆ ಮತ್ತು ಸುತ್ತೇನೋ ಹಂಗೆ ಇದೆ. ಅವರು ಯಾವಾಗ ಅವ್ರಿಗೆ ಅವಸರ ಸಿಗುತ್ತೆ, ಟೈಮ್ ಸಿಗುತ್ತೆ, ಅವಾಗ ಅವರು ತುಂಬಾ ಮಾಡ್ತಾನೆ ಇರ್ತಾರೆ ಸೇವೆಗಳು. ಮತ್ತೆ ಅವ್ರಿಗೆ ಬುಕ್ಸ್ ರೀಡಿಂಗ್ ಅಂದ್ರೆ ತುಂಬಾನೇ ಇಷ್ಟ. ಅವರು ಭಗವದ್ಗೀತೆ ಓದಿದ್ದಾರೆ, ಭಾಗವತ ಮತ್ತು ಚೈತನ್ಯ ಚರಿತಾಮೃತವನ್ನು ಓದ್ತಾ ಇದ್ದಾರೆ. ಮಂಗಳಾ ಸಾಕಿ ಮಾತಾಜಿ ಅವರಿಗೆ ನಾವು ಗೋಪಿ ತಂಡದಿಂದ ಸ್ವಾಗತ ಮಾಡೋಣ. ಹರೇ ಕೃಷ್ಣ ಮಾತಾಜಿ, ಓವರ್ ಟು ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೆ ನಂದು ನಮಸ್ಕಾರಗಳು. ಶ್ರೀ ಯುಗಲಾಷ್ಟಕಂ ರಚಿಸಿದ್ದ ಜೀವ ಗೋಸ್ವಾಮಿ. ಕೃಷ್ಣ ಪ್ರೇಮಮಯೀ ರಾಧಾ ರಾಧಾ ಪ್ರೇಮಮಯೋ ಹರಿ ಜೀವನೇನ. ಒಂದು ನಿಮಿಷ ಮಾತಾಜಿ. ಸಾರಿ ಮಾತಾಜಿ. ಕೃಷ್ಣ ಪ್ರೇಮಮಯೀ ರಾಧಾ ರಾಧಾ ಪ್ರೇಮಮಯೋ ಹರಿ ಜೀವನೇನ ಧನೆ ನಿತ್ಯಂ ರಾಧಾ ಕೃಷ್ಣ ಗತಿರ್ಮಮ ಕೃಷ್ಣಸ್ಯ ದ್ರವಿಣಂ ರಾಧಾ ರಾಧಾಯಾ ದ್ರವಿಣಂ ಹರಿ ಜೀವನೇನ ಧನೆ ನಿತ್ಯಂ
राधा कृष्ण गतिर्मम कृष्ण प्राणमयी राधा राधा प्राणमये हरिः जीवनेन धने नित्यम् राधा कृष्ण गतिर्मम कृष्ण द्रवमयी राधा राधा द्रवमयो हरिः जीवनेन धने नित्यम् राधा कृष्ण गतिर्मम कृष्ण गेः स्थिता राधा राधा गेः स्थितो हरिः जीवनेन धने नित्यम् राधा कृष्ण गतिर्मम कृष्ण चित्तस्थिता राधा राधा चित्तस्थितो हरिः जीवनेन धने नित्यम् राधा कृष्ण गतिर्मम नीलाम्बराधरा राधा पीताम्बरोधरो हरिः जीवनेन धने नित्यम् राधा कृष्ण गतिर्मम नीलाम्बरधरा राधा पीताम्बरोधरो हरिः जीवनेन धने नित्यम् राधा कृष्ण गतिर्मम वृन्दावनेश्वरी राधा कृष्ण वृन्दावनेश्वर जीवनेन धने नित्यम् राधा कृष्ण गतिर्मम हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे ಇದು हरे कृष्णा माताजी दंडवत प्रणाम निताई प्रेमानंद हरि निताई गौर प्रेमानंदे हरि हरि बोल ಶ್ರೀ ಪ್ರಭುಪಾದ ಕಿ ಜೈ ಎಲ್ಲಾರ್ಗೆ ನಂದು ಪ್ರಣಾಮ್ ಸೂರು ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ ಥ್ಯಾಂಕ್ ಯು ಮಾತಾಜಿ. ಮಾತಾಜಿ ನನ್ಗೆ ಅವಸರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹರೇ ಕೃಷ್ಣ ಮಾತಾಜಿ, ತುಂಬಾ ಸೊಗಸಾಗಿ ಹಾಡಿದ ಮಾತಾಜಿ. ಗೋಪಿ ಸೇನಾ ತಂಡದಿಂದ ನಿಮ್ಗೆ ಹೃತ್ಪೂರ್ವಕವಾದ ವಂದನೆಗಳು. ಇವಾಗ ನೆಕ್ಸ್ಟ್ ಕಾರ್ಯಕ್ರಮ ಹರಗಿರಿ ಶ್ಯಾಮಕಿತ್ತ ಮಾತಾಜಿ ಅವರಿಂದ ಕ್ಲಾಸ್ ಇದೆ. ತುಂಬಾ ಅತ್ಯಂತ ತುಂಬಾ ಸ್ಪೆಷಲ್ ಆದ ಅತ್ಯಂತ ಕ್ಲಾಸ್ ಇದೆ. ಹರಗಿರಿ ಶ್ಯಾಮಕಿತ್ತ ಮಾತಾಜಿ ಅವರು ನಮ್ಗೆಲ್ಲರಿಗೂ ಅತ್ಯಂತ ಶಿರಪತಿರವಾದ ಮಾತಾಜಿಯವರು ಇದ್ದಾರೆ. ಅವರು 2 ಅಕ್ಟೋಬರ್ 1923 ರಲ್ಲಿ ಹಿಜೋಲಿನ ಜಯಪತಾಕ ಸ್ವಾಮಿ ಅವರಿಂದ ಅವರು ದೀಕ್ಷೆ ಆಗಿರುತ್ತೆ. ಮಾತಾಜಿ ಅವರು ತುಂಬಾ ಸೇವೆಯಲ್ಲಿ ತಮಗೆ ತೊಡಗಿದ್ದಾರೆ. ಅವರು ದೇವಸ್ಥಾನದಲ್ಲಿ ಎಲ್ಲ ಭೋಗ ಸೇವೆ ಮಾಡೋದಾಗ್ಲಿ, ಭಗವಂತನಿಗೆ ಡ್ರೆಸ್ಗಳು ಹೊಲಿಯೋದು, ಆಮೇಲೆ ಸಮರ್ ಕ್ಯಾಂಪಲ್ಲಿ ಅತ್ಯಂತ ಉತ್ಸುಕತೆಯಿಂದ ಅವರು ಭಾಗವನ್ನು ವಹಿಸ್ತಾರೆ ಮಾತಾಜಿ ಅವರು. ಮತ್ತು ಅವ್ರ ಫುಲ್ ಫ್ಯಾಮಿಲಿನೂ ಭಗವಂತನ ಸೇವೆಯಲ್ಲಿ ತಮ್ಮ ತಾನು ತೊಡಗಿದ್ದಾರೆ. ಅವ್ರ ಮಗ ಸಹಿತ
ತುಂಬಾ ಚೆನ್ನಾಗಿ ಭಕ್ತಿ ಮಾಡ್ತಾ ಇದ್ದಾನೆ ಅದ್ವೈ. ಮಾತಾಜಿಯವರು ತುಂಬಾ ಬ್ಯುಸಿ ಆಗಿದ್ದಾರೆ. ಮಾತಾಜಿಯವ್ರದ್ದು ಭಕ್ತಿಶಾಸ್ತ್ರಿ ಕೋರ್ಸ್ ಆಗಿದೆ ಮತ್ತು ಆ ಮಾತಾಜಿ ಅವರು ಇವಾಗ ಭಕ್ತಿ ವಿಭಾಗವನ್ನು ಮಾಡ್ತಾ ಇದ್ದಾರೆ. ಇಂಥ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಸಹಿತ ಮಾತಾಜಿ ಅವರು ತಮ್ಮ ಕ್ಲಾಸನ್ನು ಕೊಡ್ಲಿಕ್ಕೆ ಅವರು ಆ ತಮ್ಮ ಅತ್ಯಂತ ಅಮೂಲ್ಯವಾದ ಸಮಯವನ್ನು ಅವರು ನಮ್ಗೆ ಕೊಡ್ತಾ ಇದ್ದಾರೆ. ಮಾತಾಜಿ ಅವರಿಗೆ ನಾವು ತುಂಬಾ ಹೃದಯದಿಂದ ಅವರಿಗೆ ಗೋಪಿ ತಂಡದಿಂದ ಅವರಿಗೆ ಹೃತ್ಪೂರ್ವಕವಾದ ನಾವು ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹರೇ ಕೃಷ್ಣ ಮಾತಾಜಿ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಸೊ ಚಿತ್ರದುರ್ಗದವ್ರಿಗೆ ನಾವು ತುಂಬಾ ಧನ್ಯವಾದಗಳನ್ನ ಹೇಳಬೇಕು. ಎಲ್ಲಾ ಸರ್ವಿಸಸ್ನ ಒಪ್ಕೊಂಡು ಇವತ್ತು ಮುಂದೆ ಬಂದು ನಾವು ಮಾಡ್ತೀವಿ ಮಾತಾಜಿ ಅಂತ ಹೇಳಿ ಎಲ್ಲಾನು ಕಂಪೇರಿಂಗು ಇದು ಎಲ್ಲ ತಗೊಂಡಿದ್ದೀರಾ. ತುಂಬಾ ಧನ್ಯವಾದಗಳು ಚಿತ್ರದುರ್ಗ ಡಿವೋಟೀಸ್ಗೆ. ಸೊ ಹಿಂಗೆ ಎಲ್ಲ ಒಬ್ರೊಬ್ರು ಒಂದೊಂದು ಇದನ್ನ ತಗೊಂಡು ಸೇವೆಗಳನ್ನ ತಗೊಂಡು ಎಲ್ಲಾರು ಸೇವೆ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊತೀನಿ. ಸೊ ನಾನೊಂದು ಸಣ್ಣ ಪ್ರೇಯರ್ಸ್ ಆಫರ್ ಮಾಡ್ಬಿಡ್ತೀನಿ. ನಮೋ ವಿಶ್ವಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತಿ ಜಯಪತಾಕ ಸ್ವಾಮಿ ಇತಿ ನಾಮಾಚಾರ್ಯ ಪದಾಯನಿ ತೈಕಪ ಪದಾಯನಿ ಗೌರಕಥಾ ದಾಮದಯ ನಗರ ಗ್ರಾಮ. ನಮೋ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿ ಇತಿ ಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾ ಈ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ. ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ನನ್ಗೆ ಯಾವ ಅರ್ಹತೆಗಳು ಇಲ್ಲ, ಎಲ್ಲ ನಮ್ಮ ಗುರು ಮತ್ತೆ ಗೌರಾಂಗರಿಗೆ ಸೇರಿದ್ದು. ಅದು ಎಲ್ಲರೂ ನನ್ನ ಬಿಸಿ ಅಂತೀರಾ, ಏನೂ ಇಲ್ಲ, ಇರೋ ಸೇವೆಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇನೆ. ಎಸ್. ಸೊ ಇವತ್ತು ನಾವು 2 ಕ್ಲಾಸ್ಗಳಿಂದ ಕೇಳಿದೀವಿ. ಪರೀಕ್ಷಿತ್ ಮಹಾರಾಜರ ಒಂದು ಡೀಟೇಲ್ಸ್ನ. ಅದು ಪರೀಕ್ಷಿತ್ ಮಹಾರಾಜರು ಕಲಿ ಪುರುಷನ ಹೇಗೆ ಸ್ವಾಗತಿಸ್ತಾರೆ, ಅವನಿಗೆ ಹೇಗೆ ದಂಡನೆಗಳನ್ನ ಕೊಡ್ತಾನೆ, ಅವ್ರಿಗೆ ಹೇಗೆ ಬಹುಮಾನಗಳನ್ನ ಕೊಡ್ತಾರೆ ಅನ್ನೋದೊಂದು ನೋಡಿರ್ಲಿಲ್ಲ. ಸೊ ಆ ಬಹುಮಾನವನ್ನ ಹೇಗೆ ಕೊಡ್ತಾರೆ ಅಂತ ಹೇಳಿ ಈ ವಾರ ನಾವು ನೋಡೋಣ. ಅದಕ್ಕೂ ಮುಂಚೆ ಒಂದ್ ಸ್ವಲ್ಪ ಏನಾರ ರೀಕ್ಯಾಪ್ ಮಾಡಕ್ಕಾಗತ್ತಾ, ಏನೇನ್ ಕಲ್ತಿದ್ವಿ ಇವತ್ತಿನವ್ರಿಗೆ? ಒಂದೊಂದು ಪಾಯಿಂಟ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಸ್, ಹೇಳಿ ಮಾತಾಜಿ. ರೇಣುಕಾ ಮಾತಾಜಿ. ಮಾತಾಜಿ ಮೊದ್ಲು ಶುರುವಾಗಿದ್ದು ಪರೀಕ್ಷಿತನ ಈ ಕಲಿಯುಗ ಅಂತ್ಯ ಆಗಕ್ ಶುರುವಾಗಕ್ಕೂ ಮುಂಚೆ ಶುರುವಾಗಿದ್ದು ಪರೀಕ್ಷಿತ ಮಹಾರಾಜನ ಪ್ರಶ್ನೆಗಳು ಸುಖಮಣಿಗಳ ಹತ್ರ ಕೇಳ್ತಾ ಅವ್ರು ಹೇಳ್ತಾರೆ, ವ್ಯಾಸರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಭಾಗವತನ ರಚಿಸಿದ್ದು. ಸೊ ಯಾಕೆ ಅಂದ್ರೆ ಕೃಷ್ಣನ ಅಲ್ಲಿ ಗುಣಗಾನ ಇರಲ್ಲ, ಅದಕ್ಕೋಸ್ಕರ ಅಲ್ಲಿಂದ ಶುರುವಾಗಿದೆ ಮಾತಾಜಿ. ವ್ಯಾಸದೇವರು ಎಲ್ಲಾ ಪುರಾಣಗಳನ್ನ, ಎಲ್ಲಾ ಉಪನಿಷತ್ತುಗಳನ್ನ ಬರ್ದಿರ್ತಾರೆ. ಬಟ್ ಎಲ್ಲೂ ಅಂದ್ರೆ ಪುರಾಣಗಳಲ್ಲೂ ಉಪನಿಷತ್ತುಗಳಲ್ಲೂ ಕೂಡ ಕೃಷ್ಣನ ಒಂದು ಗುಣಗಾನವೇ ಇರೋದು, ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಬಟ್ ಸ್ಟಿಲ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಬಂದಿರೋದಿಲ್ಲ. ಆವಾಗ ನಾರದ್ ಮುನಿಗಳು ಹೇಳ್ತಾರೆ, ನೀನು ಶ್ರೀಮದ್ ಭಾಗವತಂನಲ್ಲಿ ಕೃಷ್ಣನ ಅವತಾರಗಳ ಬಗ್ಗೆ, ಕೃಷ್ಣನ್ನ ನಾವು ಹೇಗೆ ನೋಡ್ಬೇಕು ಅನ್ನೋದ್ರ ಬಗ್ಗೆ ಬರ್ದಿದೆ. ಇಲ್ಲಿ ಜೊತೆಗೆ ಭಾಗವತಂನಲ್ಲಿ ಮಾತ್ರ ನಿಮ್ಗೆ ಭಕ್ತರು ಹೇಗೆ ಕೃಷ್ಣನ ಸೇವೆಗಳನ್ನ ಮಾಡ್ತಾರೆ ಅಂತ ಹೇಳಿ ಡಿಸ್ಕ್ರಿಪ್ಷನ್ ಇದೆ. ಪುರಾಣದಲ್ಲಿ ಉಪನಿಷತ್ತುಗಳಲ್ಲಿ ನಾವು ಕೃಷ್ಣನ್ ಸೇವೆ ಹೇಗ್ ಮಾಡ್ಬೇಕು ಅಂತ ಡೀಟೇಲ್ಸ್ ಜಾಸ್ತಿ ಇಲ್ಲ. ಬಟ್ ಭಾಗವತಂನಲ್ಲಿ ನಾವು ಕೃಷ್ಣನ ಭಕ್ತರು ಹೆಂಗಿರ್ತಾರೆ, ಕೃಷ್ಣನ ಭಕ್ತರಿಗೆ ಹೇಗೆ ಕೃಷ್ಣ ಅವ್ರನ್ನ ಕಾಪಾಡ್ತಾನೆ ಅನ್ನೋದಿರ್ತು ಭಾಗವತಂನಲ್ಲಿರೋದು. ಸೊ ಹಾಗಾಗಿ ನೀನು ಶ್ರೀಮದ್ ಭಾಗವತಂನ ರಚಿಸಿಲ್ಲ ಅಂತ ಹೇಳಿ ನಾರದ್ ಮುನಿಗಳು ಹೇಳಿದಾಗ, ಅವರು ಭಾಗವತಂನ ಬರೆದ್ವಾಗ ಅವಾಗ ವ್ಯಾಸದೇವರಿಗೆ ಆ ಒಂದು ಇನ್ನರ್ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ಎಸ್, ಇನ್ಯಾರ? ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ನಾನು ಇಷ್ಟೊಂದು ಹೇಳ್ದೆ, ಯಾರು ನೋಟ್ಸ್ ಮಾಡ್ಕೊಳ್ಳಿಲ್ವಾ? ಓಕೆ. ಸೊ
ಆ, ಶೌನಕಾದಿ ಋಷಿಗಳು, ಪರೀಕ್ಷಿತ್ ಮಹಾರಾಜರು ಸ್ಟಾರ್ಟಿಂಗ್ ಅಲ್ಲಿ ಶೌನಕಾದಿ ಋಷಿಗಳಿಗೆ 4 ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಅದಂತೂ ಫಸ್ಟ್ ಪ್ರಶ್ನೆ, ರೇಣುಕಾ ಮಾತಾಜಿ ಹೇಳ್ದಂಗೆ ಭಾಗವತಂ ಹಿಂಗೆ ಹುಟ್ಟಿ ಬಂತು. ಆಮೇಲೆ ಪರೀಕ್ಷಿತ್ ಮಹಾರಾಜರ ಹುಟ್ಟಿನ ಬಗ್ಗೆ, ಮತ್ತೆ ಆ ಪರೀಕ್ಷಿತ್ ಮಹಾರಾಜರಿಗೆ ಆ ಬ್ರಾಹ್ಮಣ ಹುಡುಗನಿಂದ ಶಾಪ ಬರುತ್ತೆ, ಅದು ಏನಕ್ಕೆ ಶಾಪ ಬಂತು, ಮತ್ತೆ ಆ ಸುಖದೇವ್ ಗೋಸ್ವಾಮಿಗಳು ಪರೀಕ್ಷಿತ್ ಮಹಾರಾಜರನ್ನ ಭೇಟಿಯಾಗಿದ್ದು. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹುಡುಕ್ತಾ ನಾವು ಶುರು ಮಾಡಿದ್ದು ಹಂಗೇನೆ. ಈ ಎಲ್ಲಾ ಪ್ರಶ್ನೆಗಳಿಗೆ ನಾವು ಉತ್ತರನ ಹುಡುಕ್ತಾ ಹೋದಾಗ ಪರೀಕ್ಷಿತ್ ಮಹಾರಾಜರಿಗೆ ಅವರು ಹುಟ್ಟಿದ ಮೇಲೆ ಏನಾಯ್ತು ಅವ್ರ ಜೊತೆ, ಅವ್ರಿಗೆ ಏನಕ್ಕೆ ಆ ಬ್ರಾಹ್ಮಣರ ಮಗನಿಂದ ಏನಕ್ಕೆ ಅವ್ರಿಗೆ ಶಾಪ ಬಂತು, ಆ ಎರಡರ ಮಧ್ಯದಲ್ಲಿ ಪರೀಕ್ಷಿತ್ ಮಹಾರಾಜರು ಕಲಿಪುರುಷನನ್ನ ಭೇಟಿ ಮಾಡ್ತಾರೆ. ಸೊ ಆ ಕಲಿಪುರುಷನ ಬಗ್ಗೆ ನಾವು ಇಲ್ಲಿ ಡೀಟೇಲ್ ಆಗಿ ಓದ್ತಾ ಇರೋದು. ಸೊ ಓಕೆ, ಭೂಮಿದೇವಿ ಯಾವ ಅವತಾರದಲ್ಲಿ ಬಂದಿದ್ದಾಳೆ ಮತ್ತೆ ಧರ್ಮ ಯಾವ ಅವತಾರದಲ್ಲಿ ಬಂದಿದ್ದಾರೆ ಅಂತ ಗೊತ್ತಾ? ಹರೇ ಕೃಷ್ಣ ಮಾತಾಜಿ, ಭೂದೇವಿ ಗೋವಿನ ರೂಪದಲ್ಲಿ ಬಂದು ಕಷ್ಟಗಳನ್ನ ಹೇಳ್ಕೊತಾಳೆ ಮಹಾವಿಷ್ಣು. ಧರ್ಮ ಎತ್ತು ಮಾತಾಜಿ. ಎತ್ತಿನ ರೂಪದಲ್ಲಿ ಬಂದು ಅವರಿಬ್ರು ಯಾರು ಹಿಂಸೆ ಮಾಡ್ತಾ ಇರ್ತಾರೆ? ಕಲಿಪುರುಷ ಯಾವ ರೂಪದಲ್ಲಿ ಇರ್ತಾನೆ? ಅವನು ರಾಜನ ವೇಷ ಹಾಕೊಂಡಿರ್ತಾನೆ ಮಾತಾಜಿ. ರಾಜನ ವೇಷ ಹಾಕೊಂಡಿರ್ತಾನೆ. ಎಲ್ಲಾರು ಯಾಕೋ ನಿದ್ರೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಓಕೆ, ವೈ ಡು ವಿ ನೀಡ್ ಟು ಗೈಡ್? ಓಕೆ, ನಮ್ಗೆ ಯಾಕೆ ಗುರುಗಳು ಬೇಕು? ಇಂಪಾರ್ಟೆಂಟ್ ಥಿಂಗ್, ಮಾರ್ಗದರ್ಶನ ಮಾತಾಜಿ. ಮಾರ್ಗದರ್ಶನ. ಓಕೆ, ಇನ್ನೇನಾರ ಆನ್ಸರ್ಸ್? ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಾನು ಹೇಳಿದ್ದೆ ಗುರುಗಳನ್ನ ನಾವು ಏನಕ್ಕೆ ತಗೋಬೇಕು ಅನ್ನೋ ಒಂದು ಪಾಯಿಂಟ್. ನಮ್ಮಲ್ಲಿ ಏನನ್ನ ಸಾಯಿಸಕ್ಕೋಸ್ಕರ ನಾವು ಗುರುಗಳನ್ನ ತಗೋಬೇಕು? ಅಹಂಕಾರನ ಸಾಯಿಸಕ್ಕೋಸ್ಕರ ನಾವು ಗುರುಗಳನ್ನ ತಗೋಬೇಕು. ಯಾಕೆ ಅಂದ್ರೆ ನಾವು ನಮ್ಮದು ಅನ್ನೋದು ಅಂದ್ರೆ ನಾವು ನಮ್ಮ ಆತ್ಮನ ಬಿಟ್ಟು ನಮ್ಮ ಈ ದೇಹಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಲ್ವಾ ಯಾವಾಗ್ಲೂ. ನಾವು ಗ್ರೇಟು, ನಾವು ಇದು ಅಂತ ಹೇಳಿ ಈ ದೇಹಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಆ ದೇಹ ಹೋಗಿ ಈ ಆತ್ಮ ಅನ್ನೋದು ಬರ್ಬೇಕಂದ್ರೆ ನಮ್ಮಲ್ಲಿರೋ ಅಹಂಕಾರ ಅಳಿಬೇಕು. ಆ ಅಹಂಕಾರ ಯಾವಾಗ ಅಳಿಯುತ್ತೆ? ನಾವು ಒಬ್ಬ ಗುರುವಿಗೆ ತಲೆಬಾಗಿದಾಗ ಮಾತ್ರ ನಮ್ಮ ಆ ಅಹಂಕಾರ ಅಳಿಯೋದು. ಅಲ್ಲಿ ತನಕ ನಮ್ಮ ಈ ಅಹಂಕಾರನ ಅಳಿಯೋದಿಕ್ಕೆ ಆಗೋದಿಲ್ಲ. ಓಕೆ ಓಕೆ, ಪರೀಕ್ಷಿತ್ ಮಹಾರಾಜರು ಪರೀಕ್ಷಿತ್ ಮಹಾರಾಜ ಏನಕ್ಕೆ ಕಲಿನ ಸಾಯಿಸಲ್ಲ? ಮೊದಲನೇ ಸಲ ಭೇಟಿಯಾದಾಗ ಪರೀಕ್ಷಿತ್ ಮಹಾರಾಜ ಏನಕ್ಕೆ ಕಲಿಯನ್ನ ಸಾಯಿಸಲ್ಲ? ಅವರೊಬ್ರು ಶುದ್ಧ ಭಕ್ತರಾಗಿರ್ತಾರೆ ಮಾತಾಜಿ. ಶುದ್ಧ ಭಕ್ತರು ಯಾರು ತೊಂದರೆ ಕೊಡಲ್ಲ. ಸೊ ಒಬ್ಬ ಶುದ್ಧ ಭಕ್ತ ಯಾವಾಗ್ಲೂ ಯಾರಿಗೂ ತೊಂದರೆ ಕೊಡಲ್ಲ. ಆಮೇಲೆ ಪರೀಕ್ಷಿತ್ ಮಹಾರಾಜರಿಗೆ ಅಲ್ಲಿ ಗೊತ್ತಿರುತ್ತೆ ಅವನು ಕಲಿ ಬಂದಿರೋದು ಅಂತ. ಅಂಡ್ ಎಲ್ಲರಿಗೂ ಗೊತ್ತಿದೆ ಕಲಿಯ ಪ್ರವೇಶ ಮಹಾಭಾರತ ಯುದ್ಧದಲ್ಲೇನೆ ಆಗೋಗಿರುತ್ತೆ. ಸೊ ಆ ಮಹಾಭಾರತ ಯುದ್ಧದಲ್ಲಿ ಕಲಿಯ ಪ್ರವೇಶ ಆಗಿದ್ದಾಗ ಕಲಿಯ ಪ್ರವೇಶ ಆಗೋಗಿರುತ್ತೆ. ಸೊ ಕಲಿನ ಸಾಯಿಸೋದು ಇಟ್ ವಾಸ್ ನಾಟ್ ಇನ್ ದ ಹ್ಯಾಂಡ್ ಆಫ್ ಪರೀಕ್ಷಿತ್ ಮಹಾರಾಜರ ಕೈಯಲ್ಲಿ ಅದು ಇರ್ಲಿಲ್ಲ. ಯಾಕೆ ಅಂದ್ರೆ ಕಲಿ ಬರ್ಬೇಕಾಗಿತ್ತು, ಯಾಕಂದ್ರೆ ಮುಂದೆ ಕಲಿಯುಗ ಬರೋದಿತ್ತಲ್ಲ. ಸೊ ಕಲಿ ಬರೋದಿತ್ತು. ಸೊ ಹಾಗಾಗಿ ಪರೀಕ್ಷಿತ್ ಮಹಾರಾಜರು ಶುದ್ಧ ಭಕ್ತರು ಆಗಿದ್ದರಿಂದ ಅವರು ಕಲಿಪುರುಷನನ್ನ ಹಾಗೆ ಬಿಟ್ಬಿಡ್ತಾರೆ. ಓಕೆ, ಓಕೆ, ಏನಾರ ಪಾಯಿಂಟ್ಸ್ ಇದೆಯಾ ಯಾರಿಗಾರ ಹೇಳಕ್ಕೆ?
ಯಾಕಂದ್ರೆ ನಾನು ಫುಲ್ ಈ ಟಾಪಿಕ್ ಸ್ಟಾರ್ಟಿಂಗ್ ಇಂದ ಹೇಳ್ಕೊಂಡ್ ಬಂದ್ರೆ ಮತ್ತೆ ಇವತ್ತು ಒಂದ್ ಕ್ಲಾಸ್ ಅದಕ್ಕೆ ಹೋಗ್ಬಿಡುತ್ತೆ ಆಮೇಲೆ. ಓಕೆ, ಸೊ ನಾನು ಇಲ್ಲೇ ಕಂಟಿನ್ಯೂ ಮಾಡ್ತೀನಿ ಹಾಗಾದ್ರೆ. ಓಕೆ, ಸೊ ನಮ್ಗೆಲ್ಲರಿಗೂ ಗೊತ್ತಿದೆ ಕಲಿಪುರುಷ ಎಂಟರ್ ಆದಾಗ ಕಲಿಪುರುಷ ಮತ್ತೆ ಇನ್ನೂ ಒಂದ್ಸಲ ಪರೀಕ್ಷಿತ್ ಮಹಾರಾಜರಿಗೆ 2ನೇ ಸಲ ಭೇಟಿ ಆಗ್ತಾನೆ. ಸೊ 2ನೇ ಸಲ ಭೇಟಿ ಆಗ್ಬೇಕಾದ್ರೆ ಕಲಿಪುರುಷ ಎತ್ತಿನ ಕಾಲುಗಳಿಗೆ ಒಂದು ಬೆತ್ತದ ಕಡ್ಡಿಯಿಂದ ಹೊಡಿತಾ ಇರ್ತಾನೆ. ಸೊ ಆ ಬೆತ್ತದ ಕಡ್ಡಿಯಿಂದ ಅವನು ಹೊಡಿತಾ ಇರ್ಬೇಕಾದ್ರೆ ಆ ಎತ್ತು ಅಳುತ್ತಾ ಅಲ್ಲಿ ಎಲ್ಲ ಮೂತ್ರ ವಿಸರ್ಜನೆ ಎಲ್ಲ ಮಾಡಿ ಅದು ಜಾಗ ಎಲ್ಲ ಫುಲ್ ಗಲೀಜಾಗಿರುತ್ತೆ. ಅದು ಆಮೇಲೆ ಫುಲ್ ಹೆದರ್ಕೊಂಡ್ಬಿಟ್ಟಿರುತ್ತೆ ಧರ್ಮ. ಸೊ ಅಷ್ಟೆಲ್ಲ ಆಗಿ ಇದಾದಾಗ ಅಲ್ಲಿ ಕರೆಕ್ಟ್ ಆಗಿ ಪರೀಕ್ಷಿತ್ ಮಹಾರಾಜರು ಬರ್ತಾರೆ. ಪರೀಕ್ಷಿತ್ ಮಹಾರಾಜರು ಬಂದಾಗ ಅವರು ಕೇಳ್ತಾರೆ, ನೀನು ಯಾಕೆ ಆ ಎತ್ತನ್ನ ಹೊಡಿತಾ ಇದೀಯಾ ಅಂತ. ಯಾಕಂದ್ರೆ ಅದು ಒಂದೇ ಒಂದು ಕಾಲ್ನಲ್ಲಿ ಕೂಡ ನಿಂತಿರುತ್ತೆ. ಸೊ ಅವಾಗ ಗೊತ್ತಾಗತ್ತೆ ಪರೀಕ್ಷಿತ್ ಮಹಾರಾಜರಿಗೆ ಅದು ಎತ್ತು ಒಂದು ಕಾಲ್ನಲ್ಲಿ ನಿಂತಿರೋ ಎತ್ತು ಧರ್ಮರಾಯ ಅಂತ. ಮತ್ತೆ ಹೊಡಿತಾ ಇರೋದು ಕಲಿಪುರುಷ ಯಾರು? ಶೂದ್ರರು ಕಲಿಪುರುಷರು. ಸೊ ಕಲಿಪುರುಷ ಒಬ್ಬ ಮಹಾರಾಜನ ವೇಷ ಹಾಕೊಂಡು ಫುಲ್ ಮಹಾರಾಜ ಹೆಂಗೆ ಕ್ರೌನ್ ಎಲ್ಲ ಹಾಕೊಂಡು ಜುವೆಲ್ಸ್ ಎಲ್ಲ ಹಾಕೊಂಡು ಎಲ್ಲ ಬಟ್ ಏನಂದ್ರೆ ಕಪ್ಪು ಕಲರ್ ಬಟ್ಟೆಯನ್ನ ಧರಿಸಿರ್ತಾನೆ. ಹಾಕೊಂಡು ಅವನು ಬಂದು ಹೊಡಿತಾ ಇರ್ತಾನೆ. ಅವನು ಕಲಿ ಅಂತ ಗೊತ್ತಾಗತ್ತೆ. ಅಲ್ಲೇ ಪಕ್ಕದಲ್ಲಿ ಗೋಮಾತೆನೂ ನಿಂತಿರ್ತಾಳೆ. ಅವಳು ಭೂಮಿ ತಾಯಿ ಅಂತ ಹೇಳಿ ಅವ್ರಿಗೆ ಗೊತ್ತಾಗತ್ತೆ. ಸೊ ಅದು ಗೊತ್ತಾದಾಗ ಇವಾಗ ಪರೀಕ್ಷಿತ್ ಮಹಾರಾಜರು ಕೇಳ್ತಾರೆ ಯಾರ್ಗೆ? ಆ ಎತ್ತಿಗೆ, ನೀನು ನಿನ್ನ ಈ ಸ್ಥಿತಿಗೆ ಯಾರು ಕಾರಣರು? ಯಾಕಂದ್ರೆ ಪರೀಕ್ಷಿತ್ ಮಹಾರಾಜರು ಆ ರಾಜ್ಯನ ಆಳ್ತಾ ಇದ್ದಿದ್ದ ಒಬ್ಬ ಅಧಿಕಾರಿ. ಅದ್ರಿಂದ ಅವ್ರಿಗೆ ಕೇಳ್ಬೇಕು ಏನಾಗಿದೆ ಅಂತ ಹೇಳಿ ಪರೀಕ್ಷಿತ್ ಮಹಾರಾಜರು ಅವನನ್ನ ಕೇಳ್ತಾ ಇದ್ದಾರೆ. ಸೊ ಅದು ಕೇಳ್ಬೇಕಾದ್ರೆ ಎತ್ತು ಉತ್ತರ ಕೊಡುತ್ತೆ, ನನ್ನ ಈ ಒಂದು ಕಾರಣಕ್ಕೆ, ನನ್ನ ಒಂದು ಈ ಸ್ಥಿತಿಗೆ ಯಾರು ಕಾರಣರಲ್ಲ ಅಂತ ಹೇಳುತ್ತೆ. ಆದ್ರೆ ಅದು ನಿಜನಾ? ಅದು ಆಗತ್ತಾ? ಇಲ್ಲಿ ಸ್ವಲ್ಪ ಪ್ರಶ್ನೆಗಳ ಇವೆ, ಸ್ವಲ್ಪ ಉತ್ತರ ಕೊಟ್ರೆ. ಧರ್ಮ ಅಂದ್ರೆ ಎತ್ತು ಏನಕ್ಕೆ ನನ್ನ ಈ ಒಂದು ಸ್ಥಿತಿಗೆ ಕಲಿ ಕಾರಣ ಅಲ್ಲ ಅಂತ ಹೇಳುತ್ತೆ. ಅದು ನಮ್ಮ ಈ ಭೌತಿಕ ಸ್ಥಿತಿಯ ಕಾರಣವೂ ಅದೇನೆ ಇರೋದು ಮೇನ್ ಆಗಿ. ಧರ್ಮದ 4 ಸ್ತಂಭಗಳಲ್ಲಿ ಒಂದ್ ಕಾಲ್ ಮುರಿದೋಗಿರುತ್ತಲ್ಲ ಮಾತಾಜಿ, ಅದಕ್ಕ? ಅಲ್ಲ ಮಾತಾಜಿ, ಧರ್ಮ ಏನಕ್ಕೆ ಅಂದ್ರೆ ಎತ್ತು ಏನಕ್ಕೆ ನನ್ನ ಈ ಒಂದು ಸ್ಥಿತಿಗೆ ಕಲಿ ಕಾರಣ ಅಂತ ಹೇಳಿ ಅದೆಲ್ಲೂ ಹೇಳೋಲ್ಲ ಡೈರೆಕ್ಟ್ ಆಗಿ. ಏನಕ್ಕೆ ಹಂಗೆ ಹೇಳುತ್ತೆ? ಈಗ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ನಮ್ಗೆ ಏನೋ ಒಂದು ಏಟಾಗುತ್ತೆ, ಯಾವುದೋ ಒಂದು ಗಾಡಿಯಲ್ಲಿ ಹೋಗ್ತಾ ಇರ್ತೀವಿ, ಎದುರುಗಡೆಯಿಂದ ಬಂದು ಒಂದು ಲಾರಿ ಅವನು ಹೊಡಿತಾನೆ ನಮ್ಗೆ. ನಾವೇನ್ ಮಾಡ್ತೀವಿ? ಪಟ್ ಅಂತ ಆ ಲಾರಿ ಅವನ್ ಬಂದ್ ಹೊಡ್ದ, ಅಥವಾ ಒಂದ್ ಚಿಕ್ಕ ಗಾಡಿನೇ ತಗೊಳ್ಳೋಣ, ಒಂದು ಟೂ ವೀಲರೇ ತಗೊಳ್ಳೋಣ. ಆ ಟೂ ವೀಲರ್ ಕರೆಕ್ಟಾಗಿ ಬರ್ತಿರ್ತಾನೆ, ನಾವು ಕರೆಕ್ಟಾಗಿ ಹೋಗ್ತಾ ಇರ್ತೀವಿ. ಬಟ್ ಏನೋ ಆಗಿ ಒಬ್ರಿಗೊಬ್ರು ಹೊಡ್ಕೊಂಡ್ಬಿಟ್ಟಾಗ ಎಲ್ಲಾರು ಏನ್ ಬ್ಲೇಮ್ ಮಾಡ್ತೀವಿ? ಅವನುವೆ ನೀನ್ ಯಾಕೆ ಈ ಕಡೆ ಬರ್ತಾ ಇದ್ದೆ, ನೀನ್ ಯಾಕೆ ಕೈ ತೋರ್ಸ್ಲಿಲ್ಲ ಅಂತ ಹೇಳಿ ಅವನೇನೋ ಒಂದು ಇದ್ ಮಾಡ್ತಾನೆ. ನಾನು ಇಲ್ಲ, ನೀವು ಬರ್ತಾ ಇದ್ದಿದ್ ತಪ್ಪು, ನೀವು ಕೈ ತೋರ್ಸ್ಲಿಲ್ಲ, ನೀವು ಏನೋ ತಪ್ಪು ಮಾಡಿದ್ರಿ ಅಂತ ಹೇಳಿ ನಾವು ಒಬ್ರಿಗೊಬ್ರು ಖಂಡಿತವಾಗ್ಲೂ ಬ್ಲೇಮ್ ಮಾಡ್ತೀವಿ ಅಲ್ವಾ? ಬ್ಲೇಮ್ ಮಾಡದೆ ಅಂತೂ ಬಿಡಲ್ಲ. ಸೊ ಆ ತರ ಒಂದು ಬ್ಲೇಮಿಂಗ್ ಏನಕ್ಕೆ ಇಲ್ಲಿ ಎತ್ತು ಮಾಡೋದಿಲ್ಲ? ಕೃಷ್ಣ ಮಾತಾಜಿ, ಕರ್ಮದ ಫಲಕ ಮಾತಾಜಿ. ಎಸ್, ವೆರಿ ಗುಡ್ ಮಾತಾಜಿ. ಸೊ ಕರ್ಮದ ಫಲ. ಸೊ ಕರ್ಮ ಯಾವಾಗ ಬರುತ್ತೆ? ನಮ್ಮ ಒಂದು
ಕರ್ಮದ ಫಲ ನಮ್ಮ ಒಂದು ಹೆಂಗೆ ನಮ್ಮ ಒಂದು ಸ್ವಭಾವ ಇದೆ, ನಮ್ಮ ಒಂದು ಹಿಂದಿನ ಜನ್ಮದ ಒಂದು ಪುಣ್ಯ ಪಾಪಗಳ ಒಂದು ಹೊರೆ ಏನಿರುತ್ತೋ ನಮ್ಮ ಮೇಲೆ, ಆ ಕರ್ಮದ ಫಲವಾಗಿ ನಮ್ಗೆ ಆ ಸಿಚುಯೇಷನ್ ಅಲ್ಲಿ ನಾವು ಬಂದಿರ್ತೀವಿ. ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಅವನೇನೋ ತಪ್ಪಂದ ಇವನೇನೋ ತಪ್ಪಂದ ಅಂತ ಯಾವುದೇ ಕಾರಣಕ್ಕೂ ಅಲ್ಲ, ನಮ್ಮ ಒಂದು ಕರ್ಮದ ಫಲವಾಗಿ. ಇವತ್ತು ನಾವು ಯಾವುದೇ ಒಂದು ಕಷ್ಟ ಸುಖಗಳನ್ನ ಅನುಭವಿಸ್ತಾ ಇದ್ದೀವಿ, ಯಾವುದೇ ಒಂದು ಪ್ರಾಬ್ಲಮ್ಸ್ ನಲ್ಲಿ ಇದೀವಿ ಅಥವಾ ನೋಡ್ತೇವಿ, ಇವತ್ತು ಚೆನ್ನಾಗಿರೋರು ಸಡನ್ ಆಗಿ ನಾಳೆ ಬೆಳಗ್ಗೆ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೆ, ಅಥವಾ ರಾತ್ರಿ ಫೋನ್ ಮಾಡಿ ಮಾತಾಡಿರ್ತೀವಿ, ಬೆಳಗ್ಗೆ ಹೋಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರ್ತಾರೆ. ಸೊ ಅದು ಏನಕ್ಕೆ? ಅವರ ಕರ್ಮದ ಫಲವಾಗಿ. ಯಾರದೇ ಒಂದು ಅಪ್ಪ ಇವ್ರಿಗೆ ಏನೋ ತೊಂದರೆ ಆಗ್ಲಿ ಅಂತ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಖಂಡಿತವಾಗ್ಲೂ. ಇಲ್ಲಿ ಅವರ ಒಂದು ಕರ್ಮದ ಫಲವಾಗಿ ಮಾತ್ರನೇ ಅವರು ಆ ಒಂದು ಕಷ್ಟಕ್ಕೆ ಸಿಲ್ಕೊಂಡಿರ್ತಾರೆ. ಸೊ ಇಲ್ಲೂ ಕೂಡ ಆ ಎತ್ತು ಅದನ್ನೇ ಹೇಳ್ತಾ ಇದೆ, ನನ್ನ ಒಂದು ಕರ್ಮದ ಫಲವಾಗೆ ಕಲಿ ಬಂದು ನನ್ನನ್ನ ಈ ಒಂದು ಸ್ಥಿತಿಗೆ ತಳ್ಳಿರೋದು. ಕಲಿ ಯಾವುದು ತಪ್ಪಿಲ್ಲ, ಕಲಿ ಕೂಡ ಅವನ ಒಂದು ಕರ್ಮದ ಫಲನ ಅವನು ಅನುಭವಿಸ್ತಾ ಇದ್ದಾನೆ. ಅವನು ಬಂದು ಹೊಡಿಬೇಕು ಅಂತ ಇರೋದು ಅವನ ಒಂದು ಕರ್ಮ ಫಲ. ನಾನು ಅವನು ಹೊಡಿತಾ ಇರೋದನ್ನ ನಾನು ಸ್ವೀಕರಿಸೋದು ನನ್ನ ಒಂದು ಕರ್ಮದ ಫಲ ಅಂತ ಹೇಳಿ ಧರ್ಮ ಹೇಳುತ್ತೆ. ಇನ್ನೇನ್ ಹೇಳ್ಬೋದು ಇದಕ್ಕೆ? ಈ ಸಿಚುಯೇಷನ್ ಅಲ್ಲಿ ಇನ್ನೇನೇನನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಹರೇ ಕೃಷ್ಣ ಮಾತೆ. ಕಲಿ ಬಂದಿದ್ರಿಂದ ಕಲಿಯುಗ ಸ್ಟಾರ್ಟ್ ಆಗಿದೆ ಅಂತ. ಕಲಿ ಪ್ರಭಾವ ಎಲ್ಲಾರು ಅದು ಅನ್ಭವಿಸ್ಲೇಬೇಕಾಗತ್ತೆ ಮಾತಾಜಿ, ಯಾರು ಅದರಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಕಲಿಯುಗದಿಂದ ಯಾರು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಅದು ದೇವತೆ ಸ್ವಲ್ಪ ಅವ್ರಿಗೆ ಭಗವಂತನ ಕರುಣೆಯಿಂದ ಅವ್ರಿಗೆ ರಕ್ಷಣೆ, ಕರ್ಮಿಗಳಿಗೆ ಶಿಕ್ಷೆ ಸ್ವಾಭಾವಿಕ. ಇನ್ನೂ 3 ಪಾಯಿಂಟ್ ಇದೆ ಇದ್ರಲ್ಲಿ ಹೇಳೋದಿಕ್ಕೆ. ಏನಾರ ಯೋಚನೆ ಮಾಡ್ತೀರಾ? ಭೌತಿಕ ಜನರಿಗೆ ತಿಳಿ ಹೇಳಕ್ ಮಾತಾಡಿ. ಯಾವ ತರ ತಿಳಿ ಹೇಳೋದು ಮಾತಾಡಿ? ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ಅರಿವು ಬರುತ್ತೆ. ಮತ್ತೆ ಅದೇ ಅರಿವು ಬರ್ಬೇಕಾದ್ರೆ ಯಾವ್ದಾರ ಒಂಥರದಲ್ಲಿ ಹೇಳ್ಬೇಕಲ್ವಾ ಮಾತಾಜಿ, ಸುಮ್ನೆ ಅರಿವು ಬರಲ್ಲ. ಈಗ ನಾನು ಕಲಿಪುರುಷನ ಬಗ್ಗೆ ಆಕ್ಚುಲಿ ಕಲಿ ಏನು ನಾವು ಈ ಒಂದು ಚಾಪ್ಟರ್ ಓದ್ತೀವಲ್ಲ ಮಾತಾಜಿ, ಇವತ್ತು ಈ ಒಂದು ಕಲಿಯುಗದಲ್ಲೇ ನಾವ್ ಏನ್ ಅನುಭವಿಸ್ತಾ ಇದೀವಿ ಅದನ್ನೇ ಈ ಚಾಪ್ಟರ್ ಅಲ್ಲಿ ಬರ್ದಿರೋದು. ನಮ್ಮ ಒಂದು ವರ್ತನೆನೂ ಅದ್ರ ಲೆಕ್ಕದಲ್ಲೇನೆ ಇದೆ ಮಾತಾಜಿ. ನಥಿಂಗ್ ಮೋರ್ ಡಿಫ್ರೆನ್ಸಸ್. ನಾನು ಓದ್ಬಿಟ್ಟಿದೀನಿ, ನಾನ್ ಜಾಸ್ತಿ ಇಲ್ಲ ಮಾತಾಜಿ, ನಾನು ಅನುಭವಿಸ್ತಾ ಇದ್ದೀವಿ, ನಾವು ಅದ್ರೊಳಗೆ ಇದ್ದೀವಿ. ಬಟ್ ಅದನ್ನ ನಮ್ಗೆ ಒಬ್ರು ತಿಳಿ ಹೇಳ್ತಾ ಇದ್ದಾರೆ, ಅದನ್ನ ನಾವು ಅರ್ಥ ಮಾಡ್ಕೋತಾ ಇದೀವಿ. ಕೆಲವರು ತಿಳಿ ಹೇಳ್ದೇ ಇದ್ರು ಅರ್ಥ ಮಾಡ್ಕೊಳಕ್, ಅಂದ್ರೆ ತಿಳಿ ಹೇಳಿಲ್ಲ ಅಂದ್ರೆ ಕೆಲವ್ರು ಅರ್ಥ ಮಾಡ್ಕೋತಾ ಇಲ್ಲ. ಅಥವಾ ಕೆಲವ್ರನ್ನ ಕರೀತಾ ಇದೀವಿ, ಬನ್ನಿ ದೇವಸ್ಥಾನಕ್ಕೆ ಬನ್ನಿ, ನಾವು ಅರ್ಥ ಮಾಡಿಸ್ತೀವಿ, ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡಿಸ್ತೀವಿ ಅಂತ ಕೆಲವ್ರನ್ನ ಕರೀತಾ ಇದೀವಿ. ಬಟ್ ಯಾರು ಬರ್ತಾ ಇಲ್ಲ ಕೆಲವರೆಲ್ಲ. ಯಾಕಂದ್ರೆ ಆಟಿಟ್ಯೂಡ್ಸ್ ತೋರಿಸ್ತಾರೆ ಮಾತಾಜಿ, ಅದು ಕಲಿಯ ಪ್ರಭಾವಗಳು. ಸೊ ಯಾವ ತರದಲ್ಲಿ ನಾವು ಅವ್ರಿಗೆ ತಿಳಿ ಹೇಳಿ ಕರಿಬಹುದು? ಇದು ಎಕ್ಸಾಂಪಲ್ ಕೊಡ್ಬೋದಲ್ಲ ಮಾತಾಜಿ, ಈ ತರ ಇದೆ, ಕಲಿ ಪುರುಷ ಬರ್ತದೆ ಮಾತಾಜಿ. ನೀವು ಯಾರಿಗಾರ ಹೋಗಿ ಫಸ್ಟ್ ಭಾಗವತಂ ಫಿಲಾಸಫೀಸ್ ಹೇಳ್ಬಿಟ್ರೆ ಭಾಗವತಂ ಹೇಳಕ್ ಆಗಲ್ಲ ಮತ್ತೆ ಸ್ಟಾರ್ಟಿಂಗ್. ಈವನ್ ಭಾಗವತಮೇ ಅಲ್ಲ ಮಾತಾಜಿ, ಅವರಿಗೆ ಕೃಷ್ಣನ ಮೇಲೆ ನಂಬಿಕೆ ಬರೋ ತನಕನೂ ನೀವು ಅವ್ರಿಗೆ ಯಾವುದೇ ತರ ಒಂದು ಎಕ್ಸಾಂಪಲ್ಸ್ ಕೊಡಿ, ನಿಮ್ಮ ಒಂದು ಸ್ವಂತ ಲೈಫಿನ ಎಕ್ಸಾಂಪಲ್ಸೇ ಕೊಡಿ, ಅವರು ಬಿಲೀವ್ ಮಾಡಲ್ಲ ಮಾತಾಜಿ. 90% ತುಂಬಾ ರೇರು ಹೌದಾ ಇರ್ಬೋದಾ ಅಂತ ಹೇಳಿ, ತುಂಬಾ ರೇರಲ್ಲಿ ಒಂದು 10 ಜನದಲ್ಲಿ ಒಬ್ರೇನಾರ ಬಿಲೀವ್ ಮಾಡ್ಬೋದು ಅಷ್ಟೇ. ಅದ್ ಬಿಟ್ರೆ ನಮ್ಮ ಜೀವನದಲ್ಲೇ ನಡೆದಿದೆ, ಕೃಷ್ಣ ನಮ್ಮನ್ನ ಕಾಪಾಡಿದಾನೆ ಅಂತ ಹೇಳಿದ್ರು ನೀವು ಅವ್ರು ಯಾರು ನಮ್ಮನ್ನ ನಂಬಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ನಮ್ಮ ಮಾತಾಜಿ. ಎಜುಕೇಶನ್
ಸಿಸ್ಟಮ್ ಅಲ್ಲಿ ಅದನ್ನ ತೋರಿಸ್ಬಿಟ್ಟು ಅವ್ರಿಗೆ ಹೇಳ್ಬೋದು ಮಾತಾಜಿ. ನಮ್ ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಯಾವ ರೀತಿ ನಮ್ ಗುರುಗಳ ಹತ್ರ ಅಂದ್ರೆ ರಾಜನ್ ಮಗ ಆಗಿದ್ರು ಕೂಡ ಅವರು ಗುರುಕುಲದಲ್ಲಿ ಹೋಗಿ 20 ವರ್ಷ ಅವ್ರು ವ್ಯಾಸಂಗ ಮಾಡ್ಬೇಕಾಗತ್ತೆ. ಬಿಕಾಸ್ ಆಫ್ ಗುರು ಅವ್ರನ್ನ ಅಬ್ಸರ್ವ್ ಮಾಡೋ ಕಾರಣಕ್ಕೆ. ಅದಕ್ಕೆ ಗುರು ಆಶ್ರಯ ಪಡೋದ್ರಿಂದ ಮಕ್ಳು ಯಾವ ರೀತಿ ಬೆಳೀತಾರೆ, ಈಗಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಹೇಗೆ ಬೆಳೀತಿದ್ದಾರೆ ಅನ್ನೋದನ್ನ ಹೇಳ್ಬೋದಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನನ್ನ ಪ್ರಶ್ನೆ ನೀವು ಡಿವೇಟ್ ಮಾಡ್ಬಿಟ್ರಿ. ನಾನ್ ಕೇಳಿದ್ದು ಧರ್ಮ ಕಲಿ ನನ್ನನ್ನ ಹೊಡೆದ ಅಂತ ಹೇಳಿದ್ದು ಅಲ್ವಾ? ಆಕ್ಚುಲಿ ನಮಗ್ ಗೊತ್ತಿದೆ ಧರ್ಮನ ಹೊಡೆದಿದ್ದು ಕಲಿನೇ ಅಲ್ವಾ? ಧರ್ಮನ ಹೊಡೆದಿದ್ದು ಕಲಿ ಅಂದ್ಮೇಲೆ ಧರ್ಮ ಕಲಿ ನನ್ನನ್ನ ಹೊಡೆದ ಅಂತ ಎಲ್ಲೂ ಬಾಯ್ಬಿಟ್ಟು ಹೇಳಲ್ಲ. ಬಟ್ ಇದರಿಂದ ನಾವು ಒಬ್ರನ್ನ ಬ್ಲೇಮ್ ಮಾಡ್ತಾ ಇದ್ದೀವಿ ಅಂದಾಗ ನಾವ್ ಏನೇನ್ ಕಲಿತೀವಿ ಪಾಠ ಅದ್ರಲ್ಲಿ? ಓಕೆ, ನಾನೇ ಹೇಳ್ತೀನಿ ಕೇಳಿ ಮಾತಾಡಿ. ಸೊ ಫಸ್ಟ್ ಥಿಂಗ್, ಮಾತಾಡಿ ಯಾವಾಗ್ಲೇ ಹೇಳ್ದಂಗೆ ಕರ್ಮ. ನಾವು ಇವತ್ತಿನ ಈ ಒಂದು ಸಿಚುಯೇಷನ್ಗೆ ಬರಕ್ಕೆ ಕರ್ಮನೇ ಕಾರಣ. ಎರಡನೇದು, ನಮ್ಮ ಈ ಸುತ್ತಮುತ್ತ ಏನ್ ನಡೀತಾ ಇದೆಯೋ, ನಾವು ಇವತ್ತಿಗೆ ಈ ಸಿಚುಯೇಷನ್ಗೆ ಬಂದಿದೀವಿ ಅಂದ್ರೆ ಅದು ಕೃಷ್ಣನ ಒಂದು ಇಚ್ಛೆಯಿಂದನೇನಾ? ನಾವು ಕೃಷ್ಣನ ಇಚ್ಛೆ ಬಿಟ್ಟು ಬೇರೆ ಏನು ಮಾಡೋದಕ್ಕಾಗೋದಿಲ್ಲ. ಈಗ ನಾವೇ ಅನ್ಕೋತೀವಿ, ಅಪ್ಪ ಇಲ್ಲಪ್ಪ ನಾಳೆ ಬೆಳಿಗ್ಗೆ ಎದ್ದು 4 ಗಂಟೆಗೆ ಆ ಮಂಗಳಾರತಿ ಹೋಗ್ಬಿಡೋಣ ಅಂತ ಹೇಳಿ ಮಲ್ಕೋತೀವಿ. ಆದ್ರೆ ಕೃಷ್ಣನ ಇಚ್ಛೆ ಇಲ್ದೇನೆ ನಾವು ಬೆಳಗ್ಗೆ ಮಂಗಳಾರತಿಗೆ ಹೋಗಕ್ಕಾಗತ್ತಾ? ಆಗಲ್ಲ. ಅದು ಕೃಷ್ಣನ ಇಚ್ಛೆ ಇರಬೇಕು. ಯಾಕೆ ಅಂದ್ರೆ ಕೃಷ್ಣನ್ಗೆ ನಾವು ಅಷ್ಟು ಕೇಳ್ಕೋಬೇಕು. ಕೃಷ್ಣ, ನಂಗೆ ನಾಳೆ ಬೆಳಿಗ್ಗೆ ಎದ್ದು ಮಂಗಳಾರತಿಗೆ ಹೋಗೋಷ್ಟು ನನಗೆ ಒಂದು ಶಕ್ತಿ ಕೊಡಪ್ಪ, ಇಲ್ಲ ಅಂದ್ರೆ ನನಗೆ ನಾಳೆ ಬೆಳಗ್ಗೆ ಮಂಗಳಾರತಿಗೆ ಹೋಗಿಲ್ಲ ಅಂದ್ರೆ ಬೇಜಾರಾಗುತ್ತೆ. ಕೃಷ್ಣ, ದಯವಿಟ್ಟು ನನಗೆ ಅಷ್ಟೊತ್ತಿಗೆ ಎಬ್ಸಪ್ಪ, ನನಗೆ ಕಣ್ಣು ಬಿಡೋಂಗ್ ಮಾಡಪ್ಪ ಅಂತ ಹೇಳಿ ನಾವು ಕೃಷ್ಣನ್ ಬೇಡ್ಕೋಬೇಕು. ಯಾಕಂದ್ರೆ ನಾನೇ ಸ್ವಂತ ಬೇಡ್ತೀನಿ ಮಾತಾಜಿ. ಯಾಕಂದ್ರೆ ಇಲ್ಲ ಅಂದ್ರೆ ಹೇಳ್ತೀನಿ, ಖಂಡಿತವಾಗ್ಲೂ ನನಗೆ ಬೆಳಗ್ಗೆ ಎದ್ದೇಳೋಕ್ ಆಗೋದಿಲ್ಲ. ಕೃಷ್ಣನ್ನ ನಾವು ಬೇಡ್ಕೊಂಡಿಲ್ಲ, ರಾತ್ರಿ ನಿದ್ರೆ ಹತ್ತೋ ತನಕನೂ ನಾನು ಕೇಳ್ಕೊಂತಾನೆ ಇರ್ತೀನಿ, ಕೃಷ್ಣ ನಾಳೆ ಬೆಳಿಗ್ಗೆ ಪ್ಲೀಸ್ ನಂಗೆ ಲೇಟ್ ಆಗ್ಬಿಡತ್ತೆ, ಬೆಳಿಗ್ಗೆ 5 ಗಂಟೆಗೆ ನಂಗೆ ಎಚ್ಚರ ಮಾಡೋಂಗ್ ಮಾಡಪ್ಪ, ಎಚ್ಚರ ಆಗೋಂಗ್ ಮಾಡಪ್ಪ ಅಂತ ಹೇಳಿ ನಾನು 100 ಸಲ ಬೇಡ್ಕೊಂಡು ನಿದ್ದೆ ಹತ್ತೋ ತನಕ ಬೇಡ್ತಿರ್ತೀನಿ. ಅವಾಗ ಹೋಗಿ ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ತೀನಿ. ಇಲ್ಲ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ, ಎಷ್ಟೋ ಸಲ ಬೆಳಿಗ್ಗೆ 5 ಗಂಟೆಗೆ ಎದ್ದು ಮಾಡಿದ್ರೆ ಆಯ್ತಪ್ಪ ಅನ್ಕೊಂಡ್ ಮಲ್ಕೊಂಡಾಗ 5 ಗಂಟೆಗೆ ಎದ್ದಿರಲ್ಲ ನಾನು. ಸೊ ನಾವು ಅಷ್ಟು ಕೃಷ್ಣನ ಒಂದು ಕೃಪೆ ಇಲ್ಲದೆ, ಕೃಷ್ಣನ ಒಂದು ಇಚ್ಛೆ ಇಲ್ಲದೆ ನಾವು ಏನು ಮಾಡೋಕ್ಕಾಗೋದಿಲ್ಲ. ಸೊ ನಾವು ಅವನ ಇಚ್ಛೆ ಅನುಸಾರವಾಗಿ ನಡೀತಾ ಇದ್ದೀವಿ. ಸೊ ಇಲ್ಲಿ ಕಲಿ ಧರ್ಮನನ್ನ ಹೊಡೆಯೋದು ಕೃಷ್ಣನ ಒಂದು ಇಚ್ಛೆಯಿಂದ. ಓಕೆನಾ? ಮೂರನೇದು, ಕೃಷ್ಣ ನಮ್ಗೆ ಈ ಕಷ್ಟಗಳನ್ನ ಕೊಡ್ತಾ ಇದ್ದಾನೆ ಭೌತಿಕ ಪ್ರಪಂಚದಲ್ಲಿ ಅಲ್ವಾ? ಸೊ ಏನಕ್ಕೆ ಇಷ್ಟು ಕಷ್ಟಗಳನ್ನ ಕೊಡ್ತಾ ಇದ್ದಾನೆ? ಸುಮ್ನೆ ಕೊಡ್ತಾ ಇದ್ದಾನ? ಇಲ್ಲ ಅಲ್ವಾ? ನಾವು ಇದರಿಂದ ಕೃಷ್ಣನ ಜಾಸ್ತಿ ನೆನಪಿಸ್ಕೊಳ್ಳೋಣ. ಯಾರೋ ಒಂದು ಎಕ್ಸಾಂಪಲ್ ಹೇಳ್ತೀರಾ ನಾವು ಯಾವಾಗ ಕೃಷ್ಣನ್ ಜಾಸ್ತಿ ನೆನ್ಸ್ಕೋತೀವಿ ಅಂತ? ನಮಗ್ ಕಷ್ಟ ನಮಗ್ ಕಷ್ಟ ಬಂದ ತಕ್ಷಣ ಕೃಷ್ಣ ನೆನ್ಪಾಗ್ಬಿಡ್ತಾನೆ. ಏನದು ಸಂಕಟ ಬಂದಾಗ ವೆಂಕಟರಮಣ ಅಲ್ವಾ? ಅದು ಆಗದೆ ಇರ್ಲಿ ಅಂತ ಹೇಳಿ, ನಮ್ಗೆ ಕಷ್ಟ ಬಂದಾಗೆಲ್ಲ ನೆನ್ಸ್ಕೊಳ್ಳದೆ ಇರ್ಲಿ ಅಂತ ಹೇಳಿ ಕೃಷ್ಣ ನಮಗ್ ಪರ್ಮನೆಂಟ್ ಆಗಿ ಕಷ್ಟ ಕೊಟ್ರೆ ಯಾವಾಗ್ಲೂ ಕೃಷ್ಣ ನೆನೀತಾ ಇರ್ಬೋದು ನಾವು. ಆದ್ರೆ ಕೃಷ್ಣ ಅಷ್ಟೊಂದು ಕಲ್ಲು ಹೃದಯನವನಲ್ಲ, ಅವ್ನು ತುಂಬಾ ಮೃದು ಹೃದಯದವನು. ಸೊ ಅವ್ನು ನಮ್ಗೆ ಯಾವಾಗ್ಲೂ ಕಷ್ಟ ಕೊಡ್ತಿರಲ್ಲ. ಸೊ ಕಷ್ಟ ಕೊಡ್ತಿಲ್ಲ ಅಂತ ಅನ್ಬೇಕಾದ್ರೂ ನಾವು ಕೃಷ್ಣನ ನೆನೆಸ್ತಾನೆ ಇರ್ಬೇಕು. ನಮ್ ಹ್ಯಾಪಿನೆಸ್ ನಲ್ಲಾಗ್ಲಿ ಸ್ಯಾಡ್ನೆಸ್ ನಲ್ಲಾಗ್ಲಿ ಎಲ್ಲೇ ಏನೇ ಆಗ್ಲಿ ಕೃಷ್ಣ 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 ಯೋಚನೆ ಮಾಡ್ತಾನೆ ಇರ್ಬೇಕು ಕೃಷ್ಣನ್ ಬಗ್ಗೆ. ನಾವು ಎಷ್ಟೋ ಸಲ ಅನ್ಕೋತೀವಿ, ಅಪ್ಪ ಇವತ್ತು ನಾವು ಹೋಗಿ ನಮ್ಗೊಂದು ಬಟ್ಟೆ ತಗೊಂಡ್ ಬಂದ್ಬಿಡೋಣ ಅಂತ ಯೋಚನೆ ಮಾಡ್ತೀವಿ. ಅದೇ ನಾವು 5 ನಿಮಿಷ ಯೋಚನೆ ಮಾಡ್ಬೇಕಲ್ವಾ? ಕೃಷ್ಣನ ಜನ್ಮಾಷ್ಟಮಿ ಬರ್ತಾ ಇದೆ, ಕೃಷ್ಣನ ಒಂದು ರಥಯಾತ್ರ ಬರ್ತಾ ಇದೆ, ಜಗನ್ನಾಥನ ಒಂದು ರಥಯಾತ್ರ ಬರ್ತಾ ಇದೆ. ಅದು ಬರ್ತಾ ಇದೆ ಅಂದ್ರೆ ನಾವು ಕೃಷ್ಣನ್ಗೆ ಒಂದಿನ ಶಾಪಿಂಗ್ ಹೋಗಿ ಬಟ್ಟೆ ತಗೊಂಡ್ ಬರ್ಬೇಕು ಅಂತ ಯೋಚನೆ ಮಾಡ್ಬೇಕಲ್ವಾ? ಅದ್ ಮಾಡ್ಲಿಲ್ಲ ಅಂದ್ರೆ ನಾವು ಹುಟ್ಟಿ ಏನೂ ಯೂಸ್ ಇಲ್ಲ ಲೆಕ್ಕಕ್ಕೆ. ಯಾಕಂದ್ರೆ ಅವನು ನಮ್ಗೆ ಈ ದೇಹ ಕೊಟ್ಟಿದ್ದಾನೆ, ಈ ಮನಸ್ಸು, ಇದನ್ನೆಲ್ಲ ಕೊಟ್ಟಿರ್ಬೇಕಾರೆ ನಾವು ಅವನಿಗೋಸ್ಕರ ಅಂತ ಹೇಳಿ ಒಂದಿನ ಡೆಡಿಕೇಟ್ ಮಾಡ್ಬೇಕು. ಅದ್ರ ಅವಾಗ ನಾವು ಅಪ್ಪ ನಾವು ಕೃಷ್ಣನಿಗೆ ಸೇವೆ ಮಾಡ್ತಾ ಇದೀವಿ ಅಂತ ಹೇಳಿ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಶುರು ಆಗುತ್ತೆ. ಸೊ ನಾವು ಕೃಷ್ಣನ ಎಷ್ಟಾಗತ್ತೆ ಅಷ್ಟು ನೆನೀತಾ ಇರೋದಕ್ಕೋಸ್ಕರನೇ ಕೃಷ್ಣ ನಮ್ಗೆ ಕಷ್ಟಗಳನ್ನ ಕೊಡೋದು.
ಓಕೆ, ಬರೀ ಭಕ್ತರಿಗೆ ಕೊಡಲ್ಲ, ಎಲ್ಲಾರ್ಗೂ ಕೊಡ್ತಾರೆ. ನಾವು ಭಕ್ತರು ಸ್ವಲ್ಪ ಏನಂತಾರೆ ಸಾಸಿವೆ ಕಾಳಷ್ಟು ಇಂಟೆಲಿಜೆಂಟ್ ಆಗಿದ್ದೀವಿ. ಸೊ ಆ ಇಂಟೆಲಿಜೆನ್ಸ್ ನಲ್ಲಿ ನಾವು ಕೃಷ್ಣನ್ನ ಯೋಚನೆ ಮಾಡ್ತಾ ಇರ್ತೀವಿ. ಕೃಷ್ಣ ಈ ಕಷ್ಟ ಕೊಟ್ರುವೆ ನಿನ್ನನ್ನ ಯೋಚನೆ ಮಾಡಕ್ ಕೊಟ್ಟಿದ್ಯಲ್ಲಪ್ಪ, ಅದಕ್ಕೆ ನೀನು ನಾನು ಕಷ್ಟ ಕೊಟ್ಟಿದ್ದೀರಾ ಅಂತ ಹೇಳಿ ನಾವು ಯೋಚನೆ ಮಾಡ್ತಿರ್ತೀವಿ. ಅದೇ ನಾಸ್ತಿಕರು ಅಥವಾ ದೇವ್ರ ಮೇಲೆ ನಂಬಿಕೆ ಇಲ್ಲದೆ ಇದ್ದವರು, ಅಥವಾ ದೇವ್ರ ಮೇಲೆ ನಂಬಿಕೆನೂ ಇದ್ದು ಅರೆ ನಂಬಿಕೆಗಳೆಲ್ಲ ಇರುತ್ತಲ್ವಾ, ಬೇರೆ ದೇವ್ರುಗಳನ್ನ ಆರಾಧನೆ ಮಾಡೋ ಅವರೆಲ್ಲರೂ, ಅಪ್ಪ ದೇವ್ರೆ ಏನಪ್ಪ ನೀನ್ ಯಾವಾಗ್ಲೂ ನನ್ಗೆ ಬಂದ್ ಕಷ್ಟ ಕೊಡ್ತೀಯಲ್ಲ, ನನ್ಗೆ ಕಷ್ಟ ಕೊಡಕ್ಕೆ ನೀನು ಇದ್ ಮಾಡಿರೋದ, ನಮ್ನ ಕಷ್ಟ ಕೊಡಕ್ಕೆ ನೀನ್ ಹುಟ್ಸಿರೋದ ಅಂತ ಹೇಳಿ ಕೃಷ್ಣನ್ನೇನೆ ಅಂದ್ರೆ ದೇವ್ರನ್ನ ಬೈತಾರೆ. ಬಟ್ ಆಕ್ಚುಲಿ ದಟ್ ಈಸ್ ಅ ವೆರಿ ವೆರಿ ಬಿಗ್ ಫಾಲ್ಟ್ ವಾಟ್ ವಿ ಡೂ. ಅಂದ್ರೆ ಕರ್ಮಿಗಳು ಏನ್ ಮಾಡ್ತಾರೋ ಅದು ದೊಡ್ಡ ಒಂದು ತಪ್ಪು. ನಾವು ಅದನ್ನ ಮಾಡ್ಕೂಡ್ದು. ದೇವರನ್ನ ನಾವು ನಿಂದನೆ ಮಾಡಬಾರ್ದು. ಸೊ ಅವನು ಕಷ್ಟ ಕೊಟ್ಟಿದ್ದಾನೆ ಅಂದ್ರೆ ಅದಕ್ಕೆ ಪರಿಹಾರಗಳನ್ನೂ ಅವನೇ ಕೊಡ್ತಾನೆ ಎಲ್ಲಕ್ಕೂ. ಸೊ ಆವಾಗ ನಾವು ಅವನನ್ನ ಎಷ್ಟಂದ್ರೆ ಅಷ್ಟು ನೆನೆಸ್ಕೋತೀವಿ. ಆಮೇಲೆ ಕೃಷ್ಣ ಕಲಿನ ಪರೀಕ್ಷಿತ್ ಮಹಾರಾಜರು ಖಂಡಿತವಾಗ್ಲೂ ಅವನಿಗೆ ಒಂದು ದಂಡನೆನ ಕೊಡ್ತಾರೆ. ಯಾಕೆ ಅಂದ್ರೆ ಪರೀಕ್ಷಿತ್ ಮಹಾರಾಜರು ಇಲ್ಲಿ ಜಡ್ಜ್ ಆಗಿ ಪರೀಕ್ಷಿತ್ ಮಹಾರಾಜರಿದ್ದಾರೆ. ಒಂದ್ ಕಡೆ ಧರ್ಮ ಇದ್ದಾನೆ, ಒಂದ್ ಕಡೆ ಕಲಿ ಇದ್ದಾನೆ. ಸೊ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ನಮ್ಗೆ ಯಾರು ತಪ್ಪು ಮಾಡ್ತಾರ ಆ ತಪ್ಪು ಮಾಡಿದವ್ರಿಗೆ ಅದು ನಾವೇನಕ್ಕೆ ಹೇಳಿ ಎಲ್ಲರೂ ನ್ಯಾಯಾಲಯಕ್ಕೆ ಹೋಗ್ತೀವಿ. ನಮ್ಗೇನೇ ಒಂದು ತೊಂದರೆ ಆದ್ರೂ ನಾವು ನ್ಯಾಯಾಲಯಕ್ಕೆ ಏನಕ್ಕೆ ಹೋಗ್ತೀವಿ? ಏನಕ್ಕೆ ಅಂದ್ರೆ ಅಲ್ಲಿ ಒಬ್ಬ ನ್ಯಾಯಾಧೀಶರು ಇರ್ತಾರೆ. ಅವರು ನಮ್ಗೇನು ತಪ್ಪಾಗಿದೆಯೋ ಅದನ್ನ ಅವರು ಸರಿಪಡಿಸ್ತಾರೆ ಅಥವಾ ಅದಕ್ಕೊಂದು ಪರಿಹಾರ ಕೊಡ್ತಾರೆ ಅಂತ ಹೇಳಿ ನಾವು ನ್ಯಾಯಾಲಯಕ್ಕೆ ಹೋಗ್ತೀವಿ. ಸೊ ಆ ನ್ಯಾಯಾಲಯ ಇಲ್ಲಿ ಪರೀಕ್ಷಿತ್ ಮಹಾರಾಜರು. ಸೊ ಅವರು ಧರ್ಮದ ಮೇಲೆ ಕಲಿ ಆಕ್ರಮಣ ಮಾಡಿದಾನೆ. ಸೊ ಇವಾಗ ಕಲಿಗೆ ಒಂದು ದಂಡನೆನೆ ಕೊಡ್ಬೇಕು. ಅದು ಒಬ್ಬ ಅಂದ್ರೆ ಲೈಕ್ ಒಬ್ಬ ರಾಜನಾಗಿ ಅಥವಾ ಒಬ್ಬ ಅಡ್ಮಿನಿಸ್ಟ್ರೇಟರ್ ಆಗಿ ಅವನ ಒಂದು ಕರ್ತವ್ಯ ಆಗಿರುತ್ತೆ. ಸೊ ಇಲ್ಲಿ ಒಂದು ಭಾಗವತಂನ 7ನೇ ಸ್ಕಂದದಲ್ಲಿ 1ನೇ ಅಧ್ಯಾಯ 28ನೇ ಶ್ಲೋಕದಲ್ಲಿ ಒಂದು ಉಲ್ಲೇಖ ಇದೆ. ನಾವು ಯಾರಿಗೆ ಅಂದ್ರೆ ಇವಾಗ ನಾವು ನೋಡ್ತೀವಿ ಇವತ್ತಿನ ಒಂದು ಕಲಿಯುಗದಲ್ಲಿ, ಅಪ್ಪ ಈಗ ಒಂದು ಎಕ್ಸಾಂಪಲ್ ಅಷ್ಟೇ ಇದು, ನಾನು ಯಾರಿಗೆ ಯಾವುದೇ ಒಂದು ಅಫೆಂಡ್ ಮಾಡ್ತಾ ಇಲ್ಲ ಅಥವಾ ಯಾರದೇ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ತಗೋತಾ ಇಲ್ಲ. ಈಗ ನಾವು ನೋಡ್ತೀವಿ ಲಂಚಕೋರರು, ಲಂಚಕೋರರು ನಾವು ಯಾಕೆ ಲಂಚಕೋರರಾಗಿದ್ದೀವಿ ಕಲಿಯುಗದಲ್ಲಿ? ಮೇನ್ ಆಗಿ ಏನಕ್ಕೆ ಅಂದ್ರೆ ನಾವು ಈ ಪೊಸಿಷನ್ ಬರೋದಿಕ್ಕೆ ನಾವು ಹಿಂದೆ ಇದ್ದವ್ರಿಗೆ ಲಂಚ ಕೊಟ್ಟಿದ್ದೀವಿ. ಹೌದಾ? ನಾವು ಎಷ್ಟೊಂದ್ ಕಡೆ ನೋಡ್ತೀವಿ, ಅಪ್ಪ ನಮ್ಗೆ ಆ ಪೋಸ್ಟ್ ಬೇಕಿದ್ರೆ ನಾವು ಇಷ್ಟು ದುಡ್ಡು ಕೊಟ್ರೆ ನಮ್ಗೆ ಆ ಪೋಸ್ಟ್ ಅಲ್ಲಿ ಅಥವಾ ಇದಕ್ಕೆ ಒಂದು ಕೊಡ್ತಾರಂತೆ, ಆ ಒಂದು ಪೋಸ್ಟಿಂಗ್ ಕೊಡ್ತಾರಂತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಏನ್ ಮಾಡ್ತೀವಿ ನಾವು, ನಮ್ಮ ಹಿಂದೆ ಇದ್ದವ್ರಿಗೆ ಅಥವಾ ಆ ಜಾಗಕ್ಕೆ ಬರೋದಕ್ಕೆ ನಾವು ಲಂಚ ಕೊಡ್ತೀವಿ. ಸೊ ನಾನೇನ್ ಮಾಡ್ತೀನಿ, ಈಗ ನಾನು ಆ ಜಾಗಕ್ಕೆ ಬರ್ಬೇಕಾದ್ರೆ ಇಷ್ಟು ಲಂಚ ಕೊಟ್ಟಿದ್ದೀನಿ. ಆ ಲಂಚ ಕೊಡಕ್ಕೆ ನಾನು ಎಲ್ಲೆಲ್ಲೋ ಸಾಲ ಮಾಡಿರ್ತೀನಿ, ಅದೆಲ್ಲ ದುಡ್ಡೆಲ್ಲ ಹೆಂಗೋ ಹೊಂದಿಸಿರ್ತೀವಿ. ಆ ದುಡ್ಡನ್ನೆಲ್ಲ ರಿಕವರಿ ಹೆಂಗ್ ಮಾಡೋದು? ಅದ್ ರಿಕವರಿ ಮಾಡಕ್ಕೆ ನಾನು ಒಬ್ರ ಹತ್ರ ಲಂಚನ ತಗೋತೀನಿ. ಸೊ ನನಗ್ ಲಂಚ ಕೊಡೋರು ಏನ್ ಮಾಡಿರ್ತಾರೆ, ಅವ್ರು ಇನ್ಯಾರ ಹತ್ರನೋ ಸಾಲ ಗಿಲ ಎಲ್ಲ ಮಾಡಿ ಏನೋ ಮಾಡಿ ಅವ್ರೇನೋ ಮಾಡ್ಕೊಂಡು ಬಂದು ನನಗ್ ಲಂಚ ಕೊಟ್ಟಿರ್ತಾರೆ ಅಲ್ವಾ? ಇದು ತಲಾಂತರದಿಂದ ನಡ್ಕೊಂಡು ಬರ್ತಾ ಇದೆ. ಈ ಕಲಿಯುಗ ಬಂದಾಗಿಂದ ಇದನ್ನ ನಡ್ಕೊಂಡು ಬರ್ತಾ ಇದೆ ಒಂದ್ ಲೆಕ್ಕದಲ್ಲಿ. ಸೊ ಇದು ಏನು ಮಾಡ್ತಾ ಇದೆಯಲ್ಲ, ಇದು ಮಾಡೋದು ತುಂಬಾ ದೊಡ್ಡ ತಪ್ಪು. ನಾವು ಅಂದ್ರೆ ಈಗ ನಮ್ಮನ್ನ ಒಬ್ರು ತೊಂದರೆ ಕೊಟ್ರು ಅಂತ ಹೇಳಿ ನಾವು ಅವ್ರಿಗೆ ತೊಂದರೆ ಕೊಡ್ತೀವಿ ಅಂತ ಹೇಳಿ ಮಾಡಿದ್ರೆ ಅದು ತಪ್ಪು. ಅಂದ್ರೆ ಇವಾಗ ನಾನ್ ಲಂಚ ಕೊಟ್ಟಿದ್ದೀನಿ ಅದಕ್ಕೆ ನಾನ್ ಬೇರೆಯವ್ರ ಹತ್ರ ಲಂಚ ತಗೋಬೇಕು, ಅದು ಖಂಡಿತವಾಗ್ಲಿ ತಪ್ಪು. ಆಯ್ತು, ಅದ್ ನಿಮ್ಮ ಇಷ್ಟ, ನೀವು ಲಂಚ ಕೊಟ್ಟು ನೀವು ಕೆಲಸ ತಗೊಂಡಿರೋದು ಅದ್ ನಿಮ್ಮ ಇಷ್ಟ. ಆದ್ರೆ ನಾವು ಮತ್ತೆ ಬೇರೆಯವ್ರ ಹತ್ರ ಲಂಚ ತಗೊಳ್ಳೋದು ಅಂದ್ರೆ ನಾವು ಬೇರೆಯವರ ಪಾಪಗಳನ್ನ ನಾವು ತಗೊಂಡಂಗೆ ಅದು. ಸೊ ಹಾಗಾಗಿ ಇಲ್ಲಿ ಅದನ್ನೇ ಹೇಳ್ತಾ ಇರೋದು, ಪರೀಕ್ಷಿತ್ ಮಹಾರಾಜರು ಆಯ್ತು ಹೋಗ್ಲಿ ಬಿಡು ಅಂತ ಹೇಳಿ ಕಲಿನ ಬಿಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಅವನು ಒಂದು ಅಪರಾಧನ ಮಾಡಿದಾನೆ.
ಸೊ ಹಾಗಾಗಿ ಕಲಿಪುರುಷನ್ನ ಅವನು ಪನಿಷ್ ಮಾಡ್ಲೇಬೇಕು ಇಲ್ಲಿ ಫಸ್ಟ್ ಥಿಂಗು. ಆದ್ರೆ ಧರ್ಮ ಏನಕ್ಕೆ ಅವನ ಹೆಸರು ಹೇಳಲಿಲ್ಲ ಅಂದ್ರೆ, ಧರ್ಮ ಅವನು ಮಾಡಿದ ತಪ್ಪನ್ನ ಧರ್ಮ ಮಾಡಕ್ ಇಷ್ಟಪಡ್ಲಿಲ್ಲ. ಓಕೆ, ಅರ್ಥ ಆಯ್ತಾ? ಕನೆಕ್ಟ್ ಆಯ್ತಾ ಇಲ್ಲಿ ಪಾಯಿಂಟ್? ಸೊ ಧರ್ಮ ಕಲಿ ಮಾಡಿದ ತಪ್ಪನ್ನ ಧರ್ಮ ಮಾಡಕ್ ಇಷ್ಟಪಡ್ಲಿಲ್ಲ. ಧರ್ಮ ನನ್ನ ಕಲಿ ಹೊಡೆದ ಅಂತ ಹೇಳಿದ್ರೆ ಅದು ಧರ್ಮ, ಅದು ಮತ್ತೆ ಧರ್ಮ ಕಲಿ ಮಾಡಿದ ಪಾಪಗಳನ್ನ ಧರ್ಮ ತಗೊಂಡಂಗ ಆಗ್ತಾ ಇತ್ತು. ಸೊ ಹಾಗಾಗಿ ಧರ್ಮ ಕಲಿ ನನ್ನನ್ನ ಹೊಡೆದ ಅಂತ ಹೇಳಿ ಪರೀಕ್ಷಿತ್ ಮಹಾರಾಜರಿಗೆ ಹೇಳಲಿಲ್ಲ. ಬಟ್ ಸಿನ್ಸ್ ಪರೀಕ್ಷಿತ್ ಮಹಾರಾಜರು ಒಬ್ಬ ಶುದ್ಧ ಭಕ್ತರು, ಆಮೇಲೆ ಒಳ್ಳೆ ರಾಜನಾಗಿದ್ದರಿಂದ ಮಾತ್ರ ಅವ್ರಿಗೆ ಹೌದು ಕಲಿನ ಧರ್ಮ ಹೊಡಿತಾ ಇದ್ದ ಅಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ. ಅದು ಬಿಟ್ರೆ ಇಲ್ಲಿ ಯಾವುದೇ ತರ ಧರ್ಮ ಕಲಿಗೆ ಬಾಯಿ ಬಿಟ್ಟು ಯಾವುದೇ ತರ ನನ್ ಹೊಡ್ದ ಮಾಡ್ದ ಅಂತ ಹೇಳಿ ಹೇಳಲ್ಲ. ಸೊ ನಾವು ಕೂಡ ಹಂಗೇನೆ ಭಕ್ತರು, ನಾವು ಅಪ್ಪ ಇವ್ರು ನಮ್ಗೆ ಹೇಳಿದ್ರು, ಅಂದ್ರೆ ಇವ್ರು ನಮ್ಗೆ ಅಂದ್ರೆ ಮೈಟ್ ಬಿ ನಾವ್ ಇಸ್ಕೊನಿಗೆ ಬಂದ್ವಿಪ್ಪ, ನಾವ್ ಹಿಂಗ್ ಮಾಡಿದ್ವಿ, ಅದಕ್ಕೆ ನಾವು ಹಂಗೆ ಮಾಡೋಣ, ಹಂಗಿರ್ಬಾರ್ದು. ಭಕ್ತರು ತಪ್ಪಾಗಿರುತ್ತೆ, ಮನುಷ್ಯ ಅಂದ್ಮೇಲೆ ತಪ್ಪಾಗೋದು ಸರಿ ಮಾಡೋದು ಎಲ್ಲ ಸಹಜವಾದ ಒಂದು ಸ್ಥಿತಿ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ನಮಗೆ ಒಬ್ರು ಭಕ್ತರು ಏನೇ ಒಂದು ತಪ್ಪು ಮಾಡಿದ್ರು ನಾವು ಫರ್ಗಿವ್ ಮಾಡಿ ಮುಂದಕ್ಕೆ ಹೋಗ್ತಾ ಇರ್ಬೇಕು. ಅದನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಹ್ಞೂ ಅಪ್ಪ ಅವ್ರು ನಮ್ಗೆ ಅವತ್ ಹಂಗ್ ಮಾಡಿದ್ರು, ಅದಕ್ಕೆ ನಾವ್ ಇವತ್ತು ಇವ್ರಿಗೆ ಬುದ್ಧಿ ಕಲಿಸ್ತೀವಿ ಅಂತ ಹೇಳಿ ನಾವು ಮಾಡಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಅದ್ ಮಾಡಿದ್ರೆ ನಾವೇ ಆ ಪಾಪಗಳನ್ನ ನಾವೇ ತಗೊಳ್ಳೋದು, ಅದು ಯಾರಿಗೂ ಹೋಗೋದಿಲ್ಲ ಪಾಪಗಳು. ಸೊ ಆ ಪಾಪ ನಮ್ಗೆ ಬರುತ್ತೆ. ಸೊ ಹಾಗಾಗಿ ನಾವು ಈ ಒಂದು ಇದನ್ನ ರಿವೆಂಜ್ ಅನ್ನೋದನ್ನ ನಾವು ತಗೋಬಾರ್ದು. ಸೊ ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ಕುರುಕ್ಷೇತ್ರ ಯುದ್ಧ ಈ ತರದೇ ಒಂದು ಧರ್ಮಕ್ಕಾಗಿ ನಡೆದಿದ್ದ ಯುದ್ಧನೋ ಅಥವಾ ಈ ತರ ನನ್ನ ರಾಜ್ಯನ ಕಿತ್ಕೊಂಡ ಅದರಿಂದ ನಾನು ಅವ್ರನ್ನ ಸಾಯಿಸ್ಬೇಕು ಅಂತ ಹೇಳಿ ಒಂದು ಏನಂತಾರೆ ರಿವೆಂಜ್ ಅನ್ನಕ್ಕೆ ಸೇಡಿನ ಯುದ್ಧ ಆಗಿದ್ದ ಇದು? ಧರ್ಮಕ್ಕಾಗಿ ನಡೆದಿದ್ದ, ಧರ್ಮಕ್ಕೋಸ್ಕರ ನಡೆದ ಒಂದು ಮಹಾಯುದ್ಧ ಮಹಾಭಾರತ. ಸೊ ಹಾಗಾಗಿ ನಾವು ಮಹಾಭಾರತದಲ್ಲಿ ಸತ್ತವ್ರೆಲ್ಲರೂ ಕೃಷ್ಣನ ಗೋಲೋಕ ವೃಂದಾವನಕ್ಕೆ ಹೋದ್ರೆ ಹೊರ್ತು ಯಾರು ಒಂದು ಹ್ಞೂ ಅಪ್ಪ ಅವರು ಇದಕ್ ನರಕಕ್ಕೆ ಹೋದ್ರು, ಇವ್ರು ಸ್ವರ್ಗಕ್ಕೆ ಹೋದ್ರು ಯಾರು ಹೇಳಲಿಲ್ಲ. ಅಲ್ಲಿ ಮಹಾಭಾರತ ಯುದ್ಧದಲ್ಲಿ ಸತ್ತಿದವರು ಎಲ್ಲರೂ ಸ್ವರ್ಗಕ್ಕೆ ಹೋಗಿತ್ತು. ಏಕೆಂದ್ರೆ ಅದು ನಡೆದಿದ್ದು ಒಂದು ಧರ್ಮದ ಯುದ್ಧ, ಅದು ಯಾವುದೇ ಒಂದು ರಿವೆಂಜ್ಗೋಸ್ಕರ ಪಾಂಡವರು ಮಾಡಿದ್ದಲ್ಲ. ಅದು ಕೃಷ್ಣನ ಒಂದು ಇಚ್ಛೆಯ ಮೇರೆಗೆ ಅವರು ನಡೆಸಿದ್ದ ಒಂದು ಯುದ್ಧ. ಸೊ ಹಾಗಾಗಿ ನಾವು ಒಬ್ರು ಮಾಡಿದ್ವಿ ಅಂತ ಹೇಳಿ ನಾವು ಅದನ್ನ ಮಾಡಬಾರ್ದು. ನಾವು ಅವ್ರಿಗೆ ಪನಿಷ್ಮೆಂಟ್ ಕೊಡೋದಾಗ್ಲಿ ಅಥವಾ ಹ್ಞೂ ಅಪ್ಪ ಅವ್ರು ನಮ್ಗೆ ಹಿಂಗ್ ಮಾಡಿದ್ರು ನಾವು ವಾಪಸ್ ಮಾಡೋಣ ಆತರ ಅಂತ ಹೇಳಿ ಆತರ ಒಂದು ಭಾವನೆಗಳನ್ನ ನಾವು ಬೆಳೆಸ್ಕೋಬಾರ್ದು. ಎಸ್ಪೆಷಲಿ ಡಿವೋಟೀಸ್ ಆದ್ಮೇಲೆ ನಾವು ಆತರ ಒಂದು ಭಾವನೆಗಳನ್ನ ಬೆಳೆಸ್ಕೋಬಾರ್ದು. ಓಕೆ, ಸೊ ಅದೆಲ್ಲ ಆದ್ಮೇಲೆ ಪರೀಕ್ಷಿತ್ ಮಹಾರಾಜರು ಕೊನೆಗೆ ಇಲ್ಲಿ ಧರ್ಮನೇ ಕಲಿನೇ ಧರ್ಮಂಗೆ ಹೊಡಿತಾ ಇದ್ದಿದ್ದು ಅಂತ ಹೇಳಿ ಅವರು ಫೈನಲ್ ಕನ್ಕ್ಲೂಷನ್ಗೆ ಬರ್ತಾರೆ. ಸೊ ಇಲ್ಲಿ ಶ್ಲೋಕ 17ನೇ ಅಧ್ಯಾಯದಲ್ಲಿ ಶ್ಲೋಕ ಸಂಖ್ಯೆ 27ನಲ್ಲಿ ಹೇಳ್ತಾರೆ, ಸತ್ಯಯುಗದಲ್ಲಿ ನಿಮಗೆ ತಪಸ್ಸು, ಶುಚಿ, ದಯೆ, ಸತ್ಯ ಎಂಬ ನಾಲ್ಕು ತತ್ವಗಳು ಪಾದಗಳಾಗಿದ್ದವು. ಆದರೆ ಗರ್ವ, ಸ್ತ್ರೀ ಸಂಗ, ಮತ್ತತ್ತೆ ಎಂಬ ಧರ್ಮಗಳಿಂದ ನೀನು 3 ಪಾದಗಳನ್ನು ಮುರಿದು ಹೋಗಿವೆ ಎಂದು ತೋರುತ್ತದೆ. ಸೊ ನಮಗ್ ಗೊತ್ತಿದೆ ಈ ಕಲಿಯುಗದಲ್ಲಿ ಏನಾಗ್ತಾ ಇದೆ, ತಪಸ್ಸು, ಶುಚಿ, ದಯೆ, ಸತ್ಯ ಇವ್ 4 ಧರ್ಮದ 4 ಕಾಲುಗಳು ಅಲ್ವಾ. ಈ 4 ಕಾಲುಗಳಲ್ಲಿ ಗರ್ವ ಅನ್ನೋದು, ತಪಸ್ಸು ಎಲ್ಲ ಹೊಟ್ಟೋಗಿರೋದ್ರಿಂದ ಗರ್ವ ಹೋಗಿದೆ. ಶುಚಿತ್ವ, ಸ್ತ್ರೀಯರು ಸಂಗ ಮಾಡಿ ಶುಚಿತ್ವ ಹೋಗ್ಬಿಟ್ಟಿದೆ. ಮತ್ತೆ ಕುಡ್ದು ಅಮಲ್ನಲ್ಲಿ ಎಲ್ಲಾರು ದಯೆನ ಕಳ್ಕೊಂಡ್ಬಿಟ್ಟಿದೀವಿ ಅಲ್ವಾ. 3 ಹೋಗ್ಬಿಟ್ಟಿದೆ. ಸೊ ಕೊನೆಗೆ ಯಾವ್ದೊಂದು ಉಳ್ಕೊಂಡಿದೆ ಇವಾಗ?
ಯಾವ್ದು ಒಂದು ಉಳ್ಕೊಂಡಿರೋದು? ಸತ್ಯ ಮಾತಾಜಿ. ಸೊ ಈ ಕಲಿಯುಗದಲ್ಲಿ ಸತ್ಯ ಮಾತ್ರ, ಅಂದ್ರೆ ಧರ್ಮದ 4 ಕಾಲುಗಳಲ್ಲಿ ಸತ್ಯ ಮಾತ್ರ ಉಳ್ಕೊಂಡಿದೆ. ಸೊ ನಮ್ಮ ಒಂದು ಧರ್ಮ ಸತ್ಯದಲ್ಲಿ ಮಾತ್ರ ನಿಂತಿರೋದು ಈಗ. ಸೊ ಈ ಸತ್ಯಕ್ಕೂ ಏನಾಗಿದೆ ಆದ್ರೆ, ಸತ್ಯಕ್ಕೂ ಕುಂದು ಬಂದಿದೆ ಇವತ್ತಿನ ಇದ್ರಲ್ಲಿ. ಯಾವ ತರದಲ್ಲಿ ಕುಂದು ಬಂದಿದೆ? ಹರೇ ಕೃಷ್ಣ. ರೆಡ್ಮಿ A2 ನೀವು ಏನಾರು ಮಾತಾಡ್ತಿದ್ದ ಕೇಳಿಸ್ತಾ ಇಲ್ಲ. ಹೆಂಗೆ ಕುಂದು ಬಂದಿದೆ ಈ ಸತ್ಯಕ್ಕೂವೆ? ಮತ್ತೆ ಎಷ್ಟೋ ಸತಿ ನಾವು ಸತ್ಯ ಹೇಳಕ್ ಹೋದ್ರೆ ನಾವೇ ಸಂಕಷ್ಟದಲ್ಲಿ ಸಿಕ್ಕಾಕೊಂಡ್ ಬಿಡ್ತೀವಿ ಮಾತಾಜಿ. ಹರಿ ಬೋಲ್. ಅದಕ್ಕೆ ಬೇರೆ ಯಾವ ದಾರಿ ಇರ್ಲಾರ್ದೆ ಒಂದೊಂದ್ಸತಿ ಒಳ್ಳೇದಕ್ಕನು ಸ್ವಲ್ಪ ಸುಳ್ಳು ಹೇಳ್ಬೇಕಾಗತ್ತೆ ಸತ್ಯ ಮಾತಾಜಿ. ಹೇಳೋದಕ್ಕಿಂತ ಹಿಂಜರಿತಾ ಇದೀವಿ. ಸೊ ಏನಕ್ಕೆ ಇದೆಲ್ಲ ಕಾರಣ ಅಂದ್ರೆ, ನಮ್ಮಲ್ಲಿ ಅಡಗಿರುವಂತ ಈ ಒಂದು ಮೋಸ ವಂಚನೆಗಳು ಮಾಡೋ ಒಂದು ಪ್ರವೃತ್ತಿಯಿಂದಾಗಿ. ಸೊ ಜಗಳ ಅನ್ನೋದು ಜಾಸ್ತಿ ಆಗಿದೆಯಾ ಈ ಒಂದು ಕಲಿಯುಗದಲ್ಲಿ? ಎಲ್ಲಿ ನೋಡಿ ಅಲ್ಲಿ ಜಗಳ ನಡೀತಾನೆ ಇರುತ್ತಾ? ಬೆಳಗ್ಗೆ ಏನಾರು ಒಂದು ನ್ಯೂಸ್ ಚಾನಲ್ ಹಾಕಿ ನೀವು, ಆ ನ್ಯೂಸ್ ಚಾನಲ್ ಬೆಳಗ್ಗೆ ನಾವ್ ಯಾಕಾದ್ರೂ ನೋಡ್ತೀವೋ ಅನ್ಸ್ಬಿಡುತ್ತೆ ಅಲ್ವಾ? ಅದು ಅಲ್ಲಿ ಅವ್ರು ಹೊಡೆದ್ರಂತೆ, ಇವ್ರು ಹೊಡೆದ್ರಂತೆ, ಅವರು ಇವ್ರನ್ ಕೊಂದ್ರಂತೆ, ಇವ್ರು ಎಷ್ಟು ಇದು ಅಂದ್ರೆ ನಿಜವಾಗ್ಲೂ ಆ ನ್ಯೂಸ್ ನೋಡೋದೇ ಬೇಡಪ್ಪ ಅನ್ಸ್ಬಿಡುತ್ತೆ ಅಲ್ವಾ? ನಿನ್ನೆ ಯಾವ್ದೋ ಒಂದು ನ್ಯೂಸ್ ಅಲ್ಲಿ ಹೇಳ್ತಾ ಇದ್ರು, ಇಲ್ಲಿ ಮೈಸೂರಲ್ಲಿ ಏನೇನೋ ನಡೆದಿರೋದಂತೆ. ಆ ಹುಡುಗಿ ಒಂದು ಹಳ್ಳಿ ಹುಡುಗಿ ಅಂತೆ. ಅವ್ರಿಗೆ ಅರೌಂಡ್ ಒಂದು 6-7 ವರ್ಷದೊಂದು ಹೆಣ್ಮಗು ಇದೆ. ಆ ಅಮ್ಮ ಹೋಗಿ ನೇಣಾಕೊಂಡಿದೆ ಅಂತೆ. ಚೆನ್ನಾಗೇ ಇದ್ರು ಅಂತ ಹೇಳ್ತಾರೆ, ಏನೋ ಹೇಳ್ತಾ ಇದಾರೆ, ಎಲ್ಲ ಮಾಡ್ತಿದ್ದಾರೆ. ಬಟ್ ಆ ಅಮ್ಮ ಹೋಗಿ ನೇಣಾಕೊಂಡಿದ್ಯಂತೆ. ಸೊ ಏನಕ್ಕೆ ಏನು ಆ ಜಗಳದ ಕಾರಣಗಳೇ ಏನು ಅನ್ನೋದೇ ಗೊತ್ತಿಲ್ಲ ಅಲ್ವಾ? ಸೊ ಹಾಗಾಗಿ ಈ ಕಲಿಯುಗದಲ್ಲಿ ಜಗಳನೇ ಜಾಸ್ತಿ ಎದ್ದಿ ಓಡಾಡ್ತಾ ಇದೆ ಹೊರತು ಸತ್ಯ ಅನ್ನೋದು ಅಲ್ಲೇ ಸಾಯ್ತಾ ಇದೆ. ಸೊ ಹಾಗಾಗಿ ನಾವು ಈ ಸತ್ಯವನ್ನು ಕೂಡ ಒಂದು ಮಟ್ಟಿಗೆ ನಾವು ಕಡಿಮೆ ಮಾಡಬೇಕು. ಓಕೆ, ನಾನು ಅವತ್ತೊಂದು ಆನ್ಸರ್ ಹೇಳಿದ್ದೆ ಇದಕ್ಕೆ, ಜನ ಜ್ಞಾಪಕ ಇದೆ ನೋಡೋಣ. ಭೂದೇವಿ ಕೃಷ್ಣ ಭೂಮಿ ಮೇಲೆ ಇದ್ದಾಗ ತುಂಬಾ ಖುಷಿಯಾಗಿದ್ಲಂತೆ. ಕೃಷ್ಣ ಭೂಮಿ ಬಿಟ್ಟು ಹೋದ್ಮೇಲೆ ತುಂಬಾ ಬೇಜಾರಾಗ್ಬಿಟ್ಲಂತೆ. ಯಾಕೆ ಅಂತ ಯಾರಿಗಾರ ಗೊತ್ತಾ? ಕೃಷ್ಣ ಭೂಮಿ ಮೇಲೆ ತನ್ನ ಪಾದಗಳನ್ನ ಮಡಗ್ತಿದ್ರಲ್ಲ ಅದಕ್ಕೆ. ಸೊ ಜಸ್ಟ್ ಭೂದೇವಿ ಅವನ ಪಾದದ ಸ್ಪರ್ಶದಿಂದ ತುಂಬಾ ಖುಷಿಯಾಗಿರ್ತಿದ್ಲಂತೆ. ನಾವು ಕೃಷ್ಣನ್ ಜೊತೆ ಇದ್ವಿ ಅಂದ್ರೆ ಇನ್ನೂ ಎಷ್ಟಿರ್ಬೇಕಲ್ವಾ? ಎಸ್ಪೆಷಲಿ ಬ್ರಜವಾಸಿಗಳು ಗೋಪಿಕೆಯರು ಕೃಷ್ಣನ್ ಜೊತೆ ಇರ್ತಿದ್ರಂತೆ. ಕೃಷ್ಣನ್ ಜೊತೆ ಇರ್ಬೇಕಾದ್ರೆ ಅವ್ರಿಗೆ ಎಷ್ಟು ಆನಂದ ಇರ್ಬೋದಲ್ವಾ? ಭೂದೇವಿಗೆ ಬರೀ ಅವನ ಸ್ಪರ್ಶ ಮಾತ್ರದಿಂದ ಅಷ್ಟು ಖುಷಿ ಆಗ್ತಿತ್ತಂತೆ. ಅವನ್ ಭೂಮಿ ಮೇಲೆ ನಡೀತಾ ಇದ್ದಾನೆ, ನನ್ ಮೇಲೆ ನಡೀತಾ ಇದ್ದಾನೆ ಅಂತ ಹೇಳಿ ಭೂದೇವಿಗೆ ತುಂಬಾ ಖುಷಿ ಆಗ್ತಿತ್ತಂತೆ. ಸೊ ಅಷ್ಟು ಖುಷಿ ಇರ್ಬೇಕಾದ್ರೆ ಕೃಷ್ಣ ಭೂಮಿಯಿಂದ ಹೋದಾಗ ಆ ಭೂದೇವಿಗೆ ತಡ್ಕೊಳ್ಳಾರ್ದಿರೋಷ್ಟು ಸಂಕಟ ಅಂತೆ, ಅಷ್ಟು ನೋವಂತೆ ಅವಳಿಗೆ. ಸೊ ಹಾಗಾಗಿ ಭೂದೇವಿಗೆ ಅದು ಜಾಸ್ತಿ ಆಗೋಗಿರುತ್ತೆ. ಯಾಕಂದ್ರೆ ಭೂಮಿ ಮೇಲೆ ಸತ್ಯ ಅನ್ನೋದೇ ಇಲ್ಲ. ಆಮೇಲೆ ನಮ್ಗೆಲ್ಲರಿಗೂ ಗೊತ್ತಿದೆ, ಕೃಷ್ಣ ಭೂಮಿ ಮೇಲೆ ಬಂದಿದ್ದು, ಎಲ್ಲರೂ ಫೇಮಸ್ ಶ್ಲೋಕ ಇನ್ ಭಗವದ್ಗೀತೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಂ. ಯಾವಾಗ ಅಧರ್ಮಗಳು ಜಾಸ್ತಿ ಆಗ್ತಾ ಹೋಗುತ್ತೋ ಆವಾಗಲ್ಲ ಕೃಷ್ಣ ಭೂಮಿ ಮೇಲೆ ಹುಟ್ಟು ಬರ್ತಾನೆ. ಸೊ ಕೃಷ್ಣ ಭೂಮಿ ಮೇಲೆ ಬಂದಿದ್ದು ಅಧರ್ಮ ಜಾಸ್ತಿ ಆಗಿತ್ತು. ಸೊ ಆ ಅಧರ್ಮನ ಕಮ್ಮಿ ಮಾಡೋಕ್ಕೋಸ್ಕರ ಭೂಮಿ ಮೇಲೆ ಹುಟ್ಟು ಬಂದಿರ್ತಾನೆ. ಸೊ ಆವಾಗ ಭೂದೇವಿ ಕೃಷ್ಣ ಭೂಮಿ ಮೇಲೆ ಹುಟ್ಟು ಬಂದಾಗ ಅದಕ್ಕೆ ಅಷ್ಟು ಸಂತೋಷವಾಗಿರ್ತಾಳಂತೆ. ಕೃಷ್ಣ ಭೂಮಿಯ ಭಾರವನ್ನ, ಯಾಕಂದ್ರೆ ನಮ್ಗೆ ಗೊತ್ತಿದೆ ಕೃಷ್ಣ ಹೆಂಗ್ ಬಂದಿದ್ದು ಭೂಮಿಗೆ ಅನ್ನೋದು ನಮ್ಗೆ ಸ್ಟೋರಿ ಗೊತ್ತಿದೆ. ಭೂದೇವಿ ಹೋಗಿ ಬ್ರಹ್ಮದೇವನ್ನ ಕೇಳ್ಕೊಂಡು, ಬ್ರಹ್ಮದೇವ ಹೋಗಿ ಕ್ಷೀರಸಾಗರದಲ್ಲಿ ವಿಷ್ಣುವನ್ನ ಕೇಳಿದಾಗ ಅವಾಗ ಇಲ್ಲ, ಸ್ವತಃ ಕೃಷ್ಣನೇ ಈ ಭೂಮಿ ಮೇಲೆ ಭೂಭಾರವನ್ನ ಹರಿಸೋಕೆ ಬರ್ತಾರೆ ಅಂತ ಹೇಳ್ತಾನೆ. ಸೊ ಹಂಗೆ ಕೃಷ್ಣ
ಭೂಮಿಯಿಂದ ಈ ಭೂಭಾರನ ಇಳಿಸೋಕ್ಕೋಸ್ಕರ ಬಂದಿರ್ತಾನೆ. ಸೊ ಕೃಷ್ಣ ಹೋದ್ಮೇಲೆ ಭೂಮಿ ತಾಯಿಗೆ ಮತ್ತೆ ಆ ಭೂಭಾರ ಜಾಸ್ತಿ ಆಗೋಗಿ ಅವಳು ಮತ್ತೆ ತೊಡಲಾಡ್ತಾ ಇರ್ತಾಳೆ. ಅವಳಿಗೆ ಅಂದ್ರೆ ಒದ್ದಾಡ್ತಿರ್ತಾಳೆ, ತನ್ನ ಭೂಭಾರನ ಹೊರಕಾಗ್ದೇನೆ. ಭೂದೇವಿಗೆ ಭೂಭಾರನೇ ಹೊರಕಾಗಲ್ವಂತೆ, ಅಷ್ಟು ಅವಳಿಗೆ ನೋವು ಆಗ್ತಾ ಇರುತ್ತಂತೆ. ಆಮೇಲೆ ಭೂದೇವಿಗೂ ಅಷ್ಟು ಕಷ್ಟ ಆಗ್ತಾ ಇರತ್ತೆ. ಧರ್ಮಗುವೆ ಎಲ್ಲ ತನ್ನ 3 ಕಾಲುಗಳನ್ನು ಕಳ್ಕೊಂಡು ಬರೀ ಸತ್ಯ ಅನ್ನೋ ಒಂದೇ ಒಂದು ಕಾಲ್ ಮೇಲೆ ನಿಂತ್ಕೊಂಡು ಧರ್ಮನೂ ಕೂಡ ಒದ್ದಾಡ್ತಾ ಇರುತ್ತೆ. ಸೊ ಅವೆರಡೂ ಒದ್ದಾಡ್ತಾ ಇದ್ದಾಗ ಈ ಒಂದು ಕಲಿಯ ಪ್ರವೇಶವಾಗೋದು ಆವಾಗ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ನಾವೆಲ್ಲ ಶೂದ್ರರು, ನಾವೆಲ್ಲರೂ ಕಲಿಪುರುಷ ಅಂದ್ರೆ ನಮ್ಮ ಒಂದು ರಾಜ್ಯಗಳನ್ನ ಆಳ್ತಾ ಇರೋರೆಲ್ಲ ಕಲಿಪುರುಷರೇ. ಇವಾಗ ಯಾರು ಕೂಡ ಏನು ಬ್ರಾಹ್ಮಣರು ಅಲ್ಲ, ಕ್ಷತ್ರಿಯರು ಅಲ್ಲ ನಮ್ಮನ್ನೆಲ್ಲ ಆಳ್ತಾ ಇರೋರು. ಸೊ ಯಾವ ಬ್ರಾಹ್ಮಣರು ಇಲ್ಲ, ಯಾವ ಕ್ಷತ್ರಿಯರು ಇಲ್ಲ, ಎಲ್ಲರೂ ಬರೀ ಶೂದ್ರರಾಗಿರೋದ್ರಿಂದ ನಾವು ಈ ಭೂಮಿನ ಇದೆ. ಸೊ ಇದನ್ನೆಲ್ಲ ಕೇಳದ್ಮೇಲೆ ಪರೀಕ್ಷಿತ್ ಮಹಾರಾಜರು ತಮ್ಮ ಖಡ್ಗನ ಎತ್ಕೊಂಡು ಕಲಿಪುರುಷನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಹೋಗ್ತಾರೆ. ಸೊ ಕಲಿಪುರುಷನ ಸಾಯಿಸ್ತೀನಿ ಅಂತ ಹೇಳಿ ಹೋದಾಗ ಕಲಿಪುರುಷ ಗೊತ್ತಾಗತ್ತೆ, ಓ ಪರೀಕ್ಷಿತ್ ಮಹಾರಾಜರು ನನ್ನ ಸಾಯಿಸಕ್ಕೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಇವಾಗ ಹೇಳ್ತಾರಲ್ಲ ಏನದು ಸಮಯ ಬಂದಾಗ ಅಲ್ಲ, ಕೆಲವು ಟೈಮ್ ಕತ್ತೆ ಕಾಲ್ನೂ ಹಿಡಿಬೇಕು, ಕಷ್ಟ ಬಂದಾಗ ಕತ್ತೆ ಕಾಲ್ನೂ ಹಿಡಿಬೇಕು ಅಂತನೋ ಏನೋ ಒಂದು ಗಾದೆ ಹೇಳ್ತಾರಲ್ಲ. ಸೊ ಹಂಗೆ ಪರೀಕ್ಷಿತ್ ಕಲಿ ಪುರುಷ ಈಗ ಅವನನ್ನ ಸಾಯಿಸ್ಬಿಡ್ತಾನೆ. ಯಾರು? ಪರೀಕ್ಷಿತ್ ಮಹಾರಾಜ. ಯಾಕಂದ್ರೆ ಅವನ್ ಜಡ್ಜ್ಮೆಂಟ್ ಕೊಡಕ್ ಹೋಗ್ತಾ ಇದ್ದಾನೆ. ಸೊ ಜಡ್ಜ್ಮೆಂಟ್ ಕೊಡೋದ್ರಲ್ಲಿ ಕಲಿನ ಸಾಯಿಸ್ಬಿಡ್ಬೇಕು ಅಂತ ಹೇಳಿ ಪರೀಕ್ಷಿತ್ ಮಹಾರಾಜ ಯೋಚನೆ ಮಾಡ್ತಾನೆ. ಸೊ ತಕ್ಷಣ ಕಲಿಗೆ ರಿಯಲೈಸ್ ಆಗುತ್ತೆ, ಓ ನನ್ನ ಇವತ್ತು ಪರೀಕ್ಷಿತ್ ಮಹಾರಾಜರು ಮುಗಿಸ್ಬಿಡ್ತಾರೆ ಅಂತ ಹೇಳಿ. ಸೊ ಅದಕ್ಕೆ ಅವನು ತಕ್ಷಣ ಏನ್ ಮಾಡ್ತಾನೆ, ಅವನ ಒಂದು ವೇಷಭೂಷಣಗಳು ಅಂದ್ರೆ ರಾಜನಾಗಿ ಏನ್ ಮೆರೀತಿರ್ತಾನಲ್ಲ ಆ ಒಂದು ವೇಷಭೂಷಣಗಳನ್ನೆಲ್ಲ ಬಿಚ್ಚಿ ಆ ಕಡೆ ಹಾಕ್ಬಿಟ್ಟು ಅವನು ಒಂದು ದಾಸನಾಗಿ ಪರೀಕ್ಷಿತ್ ಮಹಾರಾಜರ ಕಾಲ್ಗೆ ಬಿದ್ದ್ಬಿಡ್ತಾನೆ. ಬಿದ್ದು, ಮಹಾರಾಜ ದಯವಿಟ್ಟು ನನ್ನ ಕ್ಷಮಿಸು, ನಾನೇನು ತಪ್ಪು ಮಾಡಿಲ್ಲ, ನನ್ನ ಒಂದು ಏನು ಧರ್ಮ ಇದೆ ಆ ಧರ್ಮನ ನಾನು ಪಾಲಿಸ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿ ಅವನು ಒಂದು ವೇಷಭೂಷಣಗಳನ್ನೆಲ್ಲ ತೆಗೆದುಬಿಟ್ಟು ತಕ್ಷಣ ಪರೀಕ್ಷಿತ್ ಮಹಾರಾಜರ ಕಾಲ್ಗೆ ಬಿಡ್ತಾನೆ. ಸೊ ಪರೀಕ್ಷಿತ್ ಮಹಾರಾಜರೆಂತವ್ರು? ಅವರು ಅರ್ಜುನ ವಂಶದವರು, ಅಂದ್ರೆ ಅರ್ಜುನನ ಮಗ ಅಲ್ವಾ. ಸೊ ಅರ್ಜುನನ ಮಗ ಆಗಿರೋದ್ರಿಂದ ಅವರು ಪರೀಕ್ಷಿತ್ ಮಹಾರಾಜರಿಗೆ ಶರಣಾಗತಿಯಾಗಿ ಬಂದವ್ರಿಗೆ ಯಾವತ್ತೂ ಇಲ್ಲ ಅಂತಿಲ್ಲ. ಶರಣಾಗತಿಯಾಗಿ ಬಂದ್ರೆ ಹೌದಾ ಅಂದ್ಬಿಟ್ಟು ಹೇಳಿ ಎಂಥ ದೊಡ್ಡ ಶತ್ರು ಆಗಿದ್ರು ಅವರನ್ನ ಕ್ಷಮಿಸ್ಬೇಕಾಗಿರುತ್ತೆ. ಸೊ ಹಾಗಾಗಿ ಪರೀಕ್ಷಿತ್ ಮಹಾರಾಜರು, ನೀನ್ ನನ್ನ ಶರಣಾಗತದಲ್ಲಿ ಬಂದಿರೋದ್ರಿಂದ ನಾನ್ ನಿನ್ನ ವಧೆ ಮಾಡ್ತಾ ಇಲ್ಲ ಅಂತ ಹೇಳಿ ತಮ್ಮ ಖಡ್ಗನ ಕೆಳಗಿಳಿಸ್ತಾರೆ. ಆದ್ರೆ ಪರೀಕ್ಷಿತ್ ಮಹಾರಾಜರು ಹೇಳ್ತಾರೆ, ನೀನು ಮಾಡಿರೋದು ಒಂದು ದೊಡ್ಡ ಅಪರಾಧ, ಅಂದ್ರೆ ಧರ್ಮನೂ ಮತ್ತೆ ಗೋಮಾತೆನೂ ನೀನು ಹೊಡೆದಿದ್ದು ತುಂಬಾ ದೊಡ್ಡ ಅಪರಾಧ ನೀ ಮಾಡಿದ್ದು. ಸೊ ಈ ಒಂದು ದೊಡ್ಡ ಅಪರಾಧಕ್ಕೆ ನಿನಗೆ ಒಂದು ಶಿಕ್ಷೆಯನ್ನ ನಾನು ಕೊಡ್ಲೇಬೇಕು. ನಿನ್ನ ಸಾಯಿಸಲ್ಲ, ಬಟ್ ನಾನು ನಿನಗೆ ಶಿಕ್ಷೆಯನ್ನ ಖಂಡಿತವಾಗ್ಲೂ ಕೊಡ್ಲೇಬೇಕು. ಇಲ್ಲ ಅಂದ್ರೆ ಅವನು ಜಡ್ಜ್ ಆಗು ಏನು ಉಪಯೋಗಕ್ಕಿಲ್ಲ ಅಲ್ಲ. ಈಗ ನೀವು ಕೋರ್ಟಲ್ಲೇ ನೋಡ್ಬೋದು, ಕೋರ್ಟು ಓಕೆ ಆಯ್ತು ನಿಮ್ಗೆ ಬಿಟ್ಬಿಡೋಣ, ಬಟ್ ಏನ್ ಮಾಡ್ತಾರೆ ಕೆಲವು ಟೈಮು, ಆಯ್ತು ನಿಮ್ಮದು ಇದೊಂದು ತಪ್ಪು ಅಂದ್ರೆ ಇವಾಗ ಎಷ್ಟೋ ಸಲ ನೋಡ್ತೀವಿ, ಈ ಏನೋ ಎಮರ್ಜೆನ್ಸಿಲೋ ಏನೋ ರೂಲ್ಸ್ ಬ್ರೇಕ್ ಮಾಡಿ ಹೋಗಿರ್ತಾರೆ. ಸೊ ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ನೀವು ಜೈಲಲ್ಲಿರಿ ಅಂತ ಹೇಳಕ್ಕಾಗುತ್ತಾ? ಆಗಲ್ಲ, ಸಣ್ಣ ವಿಷಯಕ್ಕೆಲ್ಲ. ಸೊ ಅವಾಗ ಏನ್ ಮಾಡ್ತಾರೆ, ಒಂದು ಫೈನ್ ಏನೋ ಇಷ್ಟು ಫೈನ್ ಕಟ್ಬಿಟ್ಟು ನೀವು ಹೋಗಿ ಅಂತ ಹೇಳ್ತಾರೆ. ಸೊ ಹಂಗೆ ಪರೀಕ್ಷಿತ್ ಮಹಾರಾಜರು, ಆಯ್ತು ನೀನ್ ಹೆದರ್ಕೋಬೇಡ, ನಾನು ನಿನ್ನ ಸಾಯಿಸೋದಿಲ್ಲ, ಸೊ ನಾನು ನಿನ್ನ ಸಾಯಿಸ್ತೇನೆ, ನಿನ್ಗೆ ಜೀವದಾನ ಮಾಡ್ತೀನಿ, ಆದ್ರೆ ನಾನು ನಿನಗೆ ಒಂದು ಶಿಕ್ಷೆಯನ್ನ ಖಂಡಿತವಾಗ್ಲೂ ನಾನು ಕೊಡಬೇಕು. ಶಿಕ್ಷೆಯನ್ನ ಕೊಡದೇ ಇದ್ರೆ ಸರಿಗಿರಲ್ಲ ಅಂತ ಹೇಳಿ ಅವರು ಹೇಳ್ತಾರೆ. ಸೊ ಹೇಳಿ ಆಮೇಲೆ ಹೇಳ್ತಾರೆ ಪರೀಕ್ಷಿತ್ ಮಹಾರಾಜರು, ನಾನ್ ನಿನ್ನ ಹಿಂಗೆ ಬಿಟ್ಬಿಟ್ರೆ
ನನ್ನ ಒಂದು ರಾಜ್ಯದಲ್ಲಿ ಲೋಭ, ಅಸತ್ಯ, ಕಳವು, ಅನಾಗರಿಕತೆ, ವಿಶ್ವಾಸಘಾತ, ದೌರ್ಭಾಗ್ಯ, ಮೋಸ ಮಾಡೋದು, ಕಲಹ, ಈ ಎಲ್ಲಾ ಕೆಟ್ಟ ಚಟಗಳು ಏನಿದೆಯಲ್ಲ, ಆ ಎಲ್ಲಾ ಚಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನನ್ನ ರಾಜ್ಯದಲ್ಲೇ ಉಳಿಸ್ಕೊಂಡ್ರೆ ನೀನು ಅಂದ್ರೆ ಈ ಎಲ್ಲ ಒಂದು ಘಟನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನನ್ನ ರಾಜ್ಯನ ನಾನು ಸೇಫ್ ಆಗಿ ಕಾಪಾಡ್ಕೋಬೇಕು. ಆ ಥರ ಒಂದು ಕಳ್ಳತನ, ಮೋಸ, ಇದು ಅನಾಗರಿಕತೆ ಮಾಡ್ಬೋದು, ಏನಾರೋ ಕೆಟ್ಟ ಕೆಲಸಗಳು ಎಲ್ಲ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ನಾನು ನನ್ನ ರಾಜ್ಯದಲ್ಲಿ ಉಳಿಸ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಒಂದ್ ಕೆಲಸ ಮಾಡು, ನೀನು ನನ್ನ ರಾಜ್ಯನ ಬಿಟ್ಟು ಹೊರಗಡೆ ಹೋಗ್ಬಿಡು. ನೀನ್ ನನ್ನ ರಾಜ್ಯದಲ್ಲಿ ಇರೋದಕ್ಕೆ ನಿನಗೆ ಅರ್ಹತೆ ಕೂಡ ಇಲ್ಲ. ಯಾಕಂದ್ರೆ ನೀನಿರೋದೇ ಇಂಥ ಜಾಗದಲ್ಲಿ, ಕಲಿ ಇರೋದೇ ಇಂಥ ಜಾಗದಲ್ಲಿ. ಸೊ ನೀನು ನನ್ನ ರಾಜ್ಯದಲ್ಲಿ ಇರೋದಕ್ಕೆ ಅನರ್ಹನು. ಸೊ ಹಾಗಾಗಿ ದಯವಿಟ್ಟು ನೀನು ಇಲ್ಲಿ ಇರಬೇಡ, ಇಲ್ಲಿಂದ ಹೊರಟೋಗು ಅಂತ ಹೇಳಿ ಪರೀಕ್ಷಿತ್ ಮಹಾರಾಜರು ಅವನನ್ನ ಹಸ್ತಿನಾಪುರದಿಂದ ಹೊರಗಡೆ ಹೋಗೋದಕ್ಕೆ ಹೇಳ್ತಾರೆ. ಸೊ ಆಮೇಲೆ ಎಲ್ಲಾರ್ಗೂ ಗೊತ್ತಿದೆ, ಹಸ್ತಿನಾಪುರ ಇಂಥದ್ದೆಲ್ಲ ಯಾಗಾದಿಗಳು ಮಾಡುವಂತಹ ಒಂದು ಪುಣ್ಯಕ್ಷೇತ್ರ ಅಲ್ವಾ. ಆ ಪುಣ್ಯಕ್ಷೇತ್ರದಲ್ಲಿ ಕಲಿಯುಗನ ವಾಸ ಏನಕ್ಕೆ ಬೇಕು? ಖಂಡಿತವಾಗ್ಲೂ ಬೇಕಾಗಿಲ್ಲ ವಾಸ. ಸೊ ಹಾಗಾಗಿ ನೀನು ಇಲ್ಲಿ ಇರ್ಬೇಡ, ಇಲ್ಲಿಂದ ನೀನು ದಯವಿಟ್ಟು ಹೊರಟೋಗು ಅಂತ ಹೇಳಿ ಪರೀಕ್ಷಿತ್ ಮಹಾರಾಜರು ಹೇಳ್ತಾರೆ. ಸೊ ಅವಾಗ ಹೇಳ್ತಾರೆ, ಅವಾಗ ಅವನ್ಗೆ ಅಂದ್ರೆ ಕಲಿಗೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಯಾಕೆಂದ್ರೆ ಈಗ ನಾವು ನಮ್ಮ ಮನೇಲಿ ಇರ್ತೀವಿ, ನಮ್ಮ ಮನೆಯಿಂದ ಯಾರೋ ಬಂದ್ಬಿಟ್ಟು ಸಡನ್ ಆಗಿ ನೀವು ಇಲ್ಲಿ ಇರಕ್ಕಾಗಲ್ಲ, ನೀವು ಹೊರಟೋಗಿ ಅಂತ ಹೇಳಿ ಯಾರ ಹೆದರ್ಸಿದ್ರು ಅಂದ್ರೆ ನಮ್ಗೇನನ್ಸುತ್ತೆ, ಯಪ್ಪ ಯಾರಪ್ಪ ಇವ್ರು ಬಂದು ಸಡನ್ ಆಗಿ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ, ನಾವೆಲ್ಲ ಹೋಗೋದು ಅಂತ ಹೇಳಿ ಹೆದರಿಕೆ ಹಾಗೆ ಆಗುತ್ತೆ ಅಲ್ವಾ. ಸೊ ಹಂಗೆ ಈವನ್ ಕಲಿಪುರುಷನ್ಗೂ ಕೂಡ ಈ ಒಂದು ಹೆದರಿಕೆ ಆಗತ್ತೆ. ಅಯ್ಯೋ ಇದೇನಪ್ಪ ಮಹಾರಾಜ ಹಿಂಗೆ ಹೇಳ್ತಿದ್ದಾನೆ, ತನ್ನ ರಾಜ್ಯದಿಂದ ನನ್ನ ಹೊರಗಡೆ ಹಾಕ್ತಾ ಇದ್ದಾನೆ, ನಾನು ಎಲ್ಲಿ ಹೋಗಿ ಇರೋದಕ್ಕಾಗತ್ತೆ ಅಂತ ಹೇಳಿ ಮಹಾರಾಜನಿಗೆ ಹೆದರಿಕೆ ಆಗುತ್ತೆ. ಸೊ ಅವಾಗ ಮತ್ತೆ ಕಲಿಪುರುಷ ರಾಜನ ಕಾಲಿಗೆ ಬಿದ್ದು ಕೇಳ್ಕೊತಾನೆ, ಮಹಾರಾಜ ನೀನು ನನ್ನ ಈ ತರ ರಾಜ್ಯದಿಂದ ಹೊರಗಡೆ ಹಾಕಿದ್ರೆ ನಾನು ಎಲ್ಲಿ ಹೋಗಿ ವಾಸ ಮಾಡ್ಲಿ? ನಾನು ಎಲ್ಲಿ ಹೋಗಿರಕ್ಕಾಗತ್ತೆ? ನಾನು ಎಲ್ಲಿ ಹೋದ್ರೂ ನಿನ್ನ ಒಂದು ಕಪ್ಪು ಛಾಯೆ ಅಂದ್ರೆ ಈಗ ನಾವ್ ಅಂತೀವಲ್ಲ, ನಾವ್ ಎಲ್ಲಿ ಹೋದ್ರೂ ನನ್ನ ಬೆನ್ ಬಿಡೋದಿಲ್ಲ, ಇದು ನನ್ನ ಛಾಯೆ ಹಾಗೆ ಇರುತ್ತೆ ಅಂತ ಹೇಳ್ತೀವಲ್ಲ. ಹಂಗೆ ಅವನು ಒಳ್ಳೆತನ, ಪರೀಕ್ಷಿತ್ ಮಹಾರಾಜರ ಒಳ್ಳೆತನ ಕಲಿಗೆ ಬೆನ್ ಹತ್ತಿ ಹೋಗ್ತಾ ಇರತ್ತೆ. ಅವನ್ ಎಲ್ಲೂ ಇರೋದಕ್ಕೆ ಆಗೋದಿಲ್ಲ, ನಾನು ಎಲ್ಲಿ ಹೋದ್ರೂ ನನ್ನ ಕಾಡ್ತಾ ಇರತ್ತೆ. ಸೊ ಹಾಗಾಗಿ ನಾನು ಎಲ್ಲಿ ಹೋಗಿ ಇರ್ಲಿ ಮಹಾರಾಜ, ನನ್ನ ದಯವಿಟ್ಟು ನಿನ್ನ ರಾಜ್ಯದಿಂದ ಹೊರಗಡೆ ಹಾಕ್ಬೇಡ ಅಂತ ಹೇಳಿ ಪರೀಕ್ಷಿತ್ ಮಹಾರಾಜರನ್ನ ಕೇಳ್ಕೊತಾರೆ. ಸೊ ಅವನು ಮತ್ತೆ ಅವನ ಕಾಲಿಗೆ ಬಿದ್ದು ಅವನನ್ನ ಕೇಳ್ಕೊಂಡಾಗ ಆಬ್ವಿಯಸ್ಲಿ ಪರೀಕ್ಷಿತ್ ಮಹಾರಾಜರು ಅವರ ಶರಣಾಗತಿಯಲ್ಲಿ ಬಂದಾಗ ಯಾರನ್ನೂ ಅವರು ರಾಜ್ಯದಿಂದ ಅವ್ರು ಎಂಥವ್ರೇ ಆಗಿರ್ಲಿ ಅವ್ರನ್ನ ರಕ್ಷಣೆ ಮಾಡದೆ ಬಿಡೋದಿಲ್ಲ. ಸೊ ಇಲ್ಲೂ ಕೂಡ ಅದೇ ಆಗುತ್ತೆ. ಅವರು ಮತ್ತೆ ಅವನ ಪರೀಕ್ಷಿತ್ ಮಹಾರಾಜರ ಕಾಲಿಗೆ ಬಿದ್ದು ಮತ್ತೆ ಕೇಳ್ಕೊಂಡಾಗ ಅವರು ಹೇಳ್ತಾರೆ, ಶ್ಲೋಕ ಸಂಖ್ಯೆ 38 17ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಕಲಿಪುರುಷನು ಹೀಗೆ ಪ್ರಾರ್ಥಿಸಿದಾಗ ಪರೀಕ್ಷಿತ್ ಮಹಾರಾಜನು ಅವನಿಗೆ ಜೂಜಾಟ, ಮದ್ಯ, ವ್ಯಭಿಚಾರ ಮತ್ತು ಪಶುವಧೆ ಮಾಡುವ ಸ್ಥಾನಗಳಲ್ಲಿ ನೆಲೆಸಲು ಅನುಮತಿಯನ್ನು ಕೊಟ್ಟರು. ಸೊ ಮದ್ಯಪಾನ, ಜೂಜಾಟ, ಮದ್ಯಪಾನ, ವ್ಯಭಿಚಾರ, ಪಶುವಧೆ 4. 5ನೇ ಜಾಗ ಯಾರು ಅಂತ ಹೇಳ್ತೀರಾ? ಚಿನ್ನ ಮಾತಾಜಿ. ಹರಿಬೋಲ್. ಐದನೇ ಜಾಗ ಬಂದು ಚಿನ್ನ. ಯಾಕೆಂದ್ರೆ ಹೇಳ್ತಾರಲ್ಲ, ಇಷ್ಟು ಕೊಟ್ರೆ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ. ಹಂಗೆ ಈ ಕಲಿಪುರುಷನಿಗೂ ಇಷ್ಟು ಕೊಟ್ಟಾಗ ಜಾಗ, ಅಯ್ಯೋ ಇಷ್ಟೇ ಆಗೋಯ್ತಾ ಜಾಗ, ನನಗೆ ಇಷ್ಟ ಜಾಗದಲ್ಲಿ ಇರಕ್ಕಾಗತ್ತಾ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಆ ತರ ಯೋಚನೆ ಮಾಡೋದಿಲ್ಲ ಅವನು. ಆಕ್ಚುಲಿ ಏನ್ ಗೊತ್ತಾ, ಪರೀಕ್ಷಿತ್ ಮಹಾರಾಜರ ಒಂದು ಕಾಲದಲ್ಲಿ ಇನ್ನೂ ಗೋ ಹತ್ಯೆ ಬಂದಿರ್ಲಿಲ್ಲ, ವ್ಯಭಿಚಾರ ಬಂದಿರಲ್ಲ, ಮದ್ಯಪಾನನೂ ಬಂದಿರಲ್ಲ, ಜೂಜಾಟ ಇವೆಲ್ಲನೂ ಯಾವುದು
ಆ, ಪರೀಕ್ಷಿತ್ ಮಹಾರಾಜರ ಒಂದು ರಾಜ್ಯದಲ್ಲಿ ಇದ್ಯಾವುದು ಇನ್ನೂ ಎಂಟರ್ ಆಗಿರೋದಿಲ್ಲ. ಕಲಿಪುರುಷ ಬಂದಿರ್ತಾನೆ, ಬಟ್ ಈ ಯಾವುದೇ ಒಂದು ಚಟುವಟಿಕೆಗಳು ಅಲ್ಲಿ ನಡೀತಾ ಇರಲ್ಲ. ಸೊ ಈ ಯಾವುದೇ ಒಂದು ಚಟುವಟಿಕೆ ಇಲ್ಲ ಅಂದ್ರೆ ಮತ್ತೆ ಅವನು ಎಲ್ಲಿರ್ತಾನೆ? ಕಲಿಪುರುಷ ಎಲ್ಲೂ ಇರೋದಿಕ್ಕೆ ಸಾಧ್ಯನೇ ಇಲ್ಲ ಅವಾಗ ಅವನಿಗೆ. ಸೊ ಎಲ್ಲೂ ಇರೋದಕ್ಕೆ ಜಾಗನೇ ಎಲ್ಲಿದ್ದಾಗ ಅವನು ನೀನ್ ರಾಜ್ಯದಲ್ಲಿ ಇಟ್ಕೊಂಡು ನಾನು ಎಲ್ಲಿರ್ಲಿ ಅಂತ ಕೇಳ್ತಾನೆ. ಸೊ ಅವಾಗ ಮತ್ತೆ ಪರೀಕ್ಷಿತ್ ಮಹಾರಾಜರು ಹೇಳ್ತಾರೆ, ಆಯ್ತು, ಸರಿ, ನಾನು ನಿನ್ಗೆ ಆ ಚಿನ್ನದಲ್ಲಿ ಇರೋದಿಕ್ಕೆ ನಿನಗೆ ಜಾಗವನ್ನ ಕೊಡ್ತೀನಿ. ಯಾಕೆ ಅಂದ್ರೆ ಚಿನ್ನ ಏನ್ ತೋರ್ಸುತ್ತೆ? ಅದು ಕೂಡ ನೆಗೆಟಿವ್ ಎನರ್ಜಿನ ತೋರಿಸುತ್ತೆ. ನೆಗೆಟಿವ್ ಎನರ್ಜಿ ಅಂದ್ರೆ ಅಸತ್ಯತೆ, ಮತ್ತೆ ಕಾಮುಕತೆ, ಅಸೂಯೆ, ದ್ವೇಷ ಅಲ್ವಾ? ಚಿನ್ನ ಕಂಡ್ರೆ ಎಲ್ಲರೂ ಬಾಯಿ ಬಿಡ್ತಾರಲ್ವಾ ಯೂಶಲ್ ಆಗಿ. ಸೊ ಹಾಗಾಗಿ ಆ ಒಂದು ಚಿನ್ನದಲ್ಲಿ ನೀನು ಇರು. ಚಿನ್ನನುವೆ ಆಕ್ಚುಲಿ ಚಿನ್ನನುವೆ ಈಗ ಎಲ್ಲರೂ ಹೇಳ್ತಾರೆ ಚಿನ್ನದಲ್ಲಿ ಮೂರ್ತಿ ಮಾಡ್ಬಿಡ್ಬೇಕು, ಚಿನ್ನದಲ್ಲಿ ವಿಗ್ರಹ ಮಾಡ್ಕೊಂಡು ಇಟ್ಕೋಬೇಕು ಅಂತ ಅಲ್ಲ. ಆಕ್ಚುಲಿ ಚಿನ್ನದಲ್ಲಿ ದೇವರನ್ನ ಪೂಜಿಸೋದು ಶ್ರೇಷ್ಠತೆ ಇಲ್ವಂತೆ. ಯಾಕೆ ಅಂದ್ರೆ ಅದರಲ್ಲಿ ಕಲಿಪುರುಷನಿದ್ದಾನೆ. ಸೊ ಕಲಿಪುರುಷನ ಇರೋ ಜಾಗದಲ್ಲಿ ಯಾವುದು ಶ್ರೇಷ್ಠತೆ ಇರೋದಿಲ್ಲ. ಸೊ ಹಾಗಾಗಿ ಚಿನ್ನ ಬೆಳ್ಳಿಗಳಲ್ಲಿ ಕಲಿಪುರುಷ ಇರೋದ್ರಿಂದ ಅದರಲ್ಲಿ ಏನೇ ಒಂದು ನಾವು ಯೂಸ್ ಮಾಡಿ ಸೇವೆಗೆ ಯೂಸ್ ಮಾಡಿದ್ರು ಅಲ್ಲಿ ಏನು ಒಂದು ಶ್ರೇಷ್ಠತೆ ಇಲ್ಲ. ಸೊ ಹಾಗಾಗಿ ಅವನಿಗೆ ಕೊನೆಗೆ ಚಿನ್ನದಲ್ಲಿ ಕೂಡ ಜಾಗವನ್ನ ಕೊಡ್ತಾನೆ. ಸೊ ಈ ಒಂದು 5 ಜಾಗಗಳಲ್ಲಿ ಪರೀಕ್ಷಿತ್ ಮಹಾರಾಜರು ಅವನಿಗೆ ಜಾಗ ಕಲಿಪುರುಷನಿಗೆ ಜಾಗ ಕೊಟ್ಟು ಅವನಿಗೆ ಈ ತರದಲ್ಲಿ ಬಹುಮಾನವನ್ನ ಕೊಡೋದು. ಓಕೆ, ಸೊ ಇದೆಲ್ಲ ಆದ್ಮೇಲೆ ಪರೀಕ್ಷಿತ್ ಮಹಾರಾಜರು ಕಲಿಪುರುಷನಿಗೆ ಒಂದು ದಂಡನೆನ ಕೊಟ್ಟರು, ಅವನಿಗೆ ಒಂದು ಬಹುಮಾನವನ್ನು ಕೂಡ ಕೊಟ್ಟು ಎಲ್ಲ ಆದ್ಮೇಲೆ ಅವರು ಭೂದೇವಿಯ ಭೂಭಾರವನ್ನು ಕಳಿಬೇಕಾಗಿತ್ತು. ಮತ್ತೆ ಧರ್ಮದ 4 ಕಾಲುಗಳನ್ನು ಕೂಡ ಅವರು ಸರಿ ಮಾಡ್ಬೇಕಾಗಿರುತ್ತೆ. ಸೊ ಹಾಗಾಗಿ ಪರೀಕ್ಷಿತ್ ಮಹಾರಾಜರು ಅವರು ಮುಂದೆ ಅವ್ರು ಏನು ಆ ಬ್ರಾಹ್ಮಣರ ಮಗನಿಂದ ಶಾಪ ಪಡೆಯೋದಕ್ಕೆ ಮುಂಚೆ ತನಕ ಅವರು ಯುಧಿಷ್ಠಿರ ಮಹಾರಾಜನ ಮೊಮ್ಮಗನಾಗಿ ಮತ್ತೆ ಹಸ್ತಿನಾಪುರದ ಸಾಮ್ರಾಜ್ಯನಾಗಿ ಅಂದ್ರೆ ಹಸ್ತಿನಾಪುರದ ರಾಜ್ಯನಾಗಿ ಅವರು ಈ ಧರ್ಮದ ಒಂದು 4 ಕಾಲುಗಳನ್ನ ರಕ್ಷಣೆ ಮಾಡೋದ್ರಲ್ಲಿ ಮತ್ತೆ ಭೂದೇವಿಯ ಭೂಭಾರವನ್ನ ಅಂದ್ರೆ ಅಧರ್ಮನ ಯಾರ್ಯಾರು ಕೆಟ್ಟವ್ರು ಇರ್ತಾರ ಅವ್ರದ್ದೆಲ್ಲಾರ್ದು ಅಧರ್ಮಗಳನ್ನ ನಾಶ ಮಾಡ್ತಾ ಅವರು ಅವರ ಒಂದು ಸೇವೆಗಳನ್ನ ಕೃಷ್ಣನ ಪರವಾಗಿ ಮಾಡ್ತಾ ಇರ್ತಾರಂತೆ. ಸೊ ಅದು ಅವಾಗ ಧರ್ಮದ 4 ಕಾಲುಗಳು ಪುನಃ ವಾಪಸ್ ಬರುತ್ತೆ. ಆಮೇಲೆ ಭೂದೇವಿಯ ಭೂಭಾರವನ್ನು ಕೂಡ ಅವರು ಕಳೀತಾರೆ. ಸೊ ಹೀಗೆ ಪರೀಕ್ಷಿತ್ ಮಹಾರಾಜರು ಕಲಿಪುರುಷನಿಗುವೆ ಮತ್ತೆ ಧರ್ಮಕ್ಕೂ ಮತ್ತೆ ಹಸುವಿಗೆ ಸೇವೆನ ಮಾಡ್ತಾರೆ. ಸೊ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬರೋದು ಪರೀಕ್ಷಿತ್ ಮಹಾರಾಜರಿಗೆ ಹೆಂಗೆ ಒಂದು ಬ್ರಾಹ್ಮಣ ಕುಮಾರನಿಂದ ಶಾಪ ಬರುತ್ತೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಆ ಒಂದು ಹಸು ಒಂದು ಹಾವು ಸತ್ತಿರುತ್ತೆ. ಆ ಸತ್ತಿರೋ ಹಾವನ್ನ ಅವರು ಆ ತಪಸ್ಸು ಮಾಡ್ತಾ ಇದ್ದಿದ್ದು ಬ್ರಾಹ್ಮಣನ ಕೊರಳಿಗೆ ಹಾಕಿದಾಗ ಆ ಬ್ರಾಹ್ಮಣನ ಮಗ ಅದನ್ನ ನೋಡಿ ಈ ಒಂದು ಹೇಸ ಕೃತ್ಯೆಯನ್ನು ಯಾರು ಮಾಡಿದ್ರು ಅವರು ಇನ್ನು 7 ದಿನಗಳಲ್ಲಿ ಈ ತಮ್ಮ ಜೀವನ ಅಂದ್ರೆ ಅವರು ಸತ್ತೋಗ್ಲಿ ಅಂತ ಹೇಳಿ ಅವರು ಒಂದು ಶಾಪನ ಕೊಡ್ತಾನೆ ಆ ಹುಡುಗ. ಆದ್ರೆ ಪರೀಕ್ಷಿತ್ ಮಹಾರಾಜರು ಅವನ ಶಾಪ ಕೊಟ್ಟರುವೆ ಪರೀಕ್ಷಿತ್ ಮಹಾರಾಜರು ಬೇಜಾರ್ ಮಾಡ್ಕೊಳ್ಳಲ್ವಂತೆ. ಯಾಕೆ ಅಂದ್ರೆ ಹಿ ವಾಸ್ ಸೋ ಪ್ಯೂರ್ ಡಿವೋಟಿ. ಅವ್ರು ಎಷ್ಟು ಒಂದು ಶುದ್ಧ ಭಕ್ತರಾಗಿದ್ರು ಅಂದ್ರೆ ಈ ಒಂದು ಶಾಪ ನನ್ನ ಒಂದು ಕರ್ಮದ ಫಲವಾಗಿ ಬಂದಿದ್ದು. ನಾವ್ ಇವಾಗ ಓದಿದ್ವಿ ಅಲ್ಲ, ಹೆಂಗೆ ನಾವು ಧರ್ಮ ಏನಕ್ಕೆ ಏನಕ್ಕೆ ಧರ್ಮ ಕಲಿನ ಯಾಕೆ ಬ್ಲೇಮ್ ಮಾಡ್ಲಿಲ್ಲ ಅಂತ. ಏನಕ್ಕೆ ಅಂದ್ರೆ ಅದಕ್ಕೆ ಅವ್ರಿಗೆ ಗೊತ್ತಿರತ್ತೆ ನಮ್ಮ ಕರ್ಮದ ಫಲವಾಗಿ ನಮ್ಗೆ ಇದು ಸಿಕ್ಕಿರೋದು ಅಂತ. ಸೊ ಹಂಗೆ ಪರೀಕ್ಷಿತ್ ಮಹಾರಾಜರು ಕೂಡ ನನ್ನ ಒಂದು ಕರ್ಮದ ಫಲವಾಗಿ ನನಗೆ ಇದು ಸಿಕ್ಕಿರೋದು. ಸೊ ಹಾಗಾಗಿ ನಾನು
ಇದು ಮಾಡಬಾರ್ದು. ಏನು ಆ, ಯಾರು ನನಗೆ ಶಾಪವನ್ನು ಕೊಟ್ಟರು ಅವ್ರ ಮೇಲೆ ನಾನು ದ್ವೇಷವನ್ನ ಮಾಡಬಾರ್ದು. ಜೊತೆಗೆ ನನಗೆ ಕೃಷ್ಣನ ಒಂದು ಕಥೆನ ಕೇಳೋದಿಕ್ಕೆ ಈ 7 ದಿನಗಳು ಸಮಯ ಸಿಕ್ತು. ನಮ್ಗೆ ಯಾರಿಗಾರ ಇದೆಯಾ ಆಪರ್ಚುನಿಟಿ? ಖಂಡಿತವಾಗ್ಲೂ ಇಲ್ಲ ಅಲ್ವಾ? ನಮ್ಗೆ ಹೂವಪ್ಪ ನಮ್ ಸಾಯೋ ದಿನ ಹತ್ರ ಬಂದಿದೆ, ನಮ್ಗೆ ಒಂದು ಸ್ವಲ್ಪ ಒಂಚೂರು ಏನು ಕತೆ ಕೇಳ್ಕೊಂಡು ಹೋಗ್ಬಿಡ್ಬೋದು ಅಂತ ಯಾರಿಗಾರ ಗೊತ್ತಿದ್ಯಾ? ಇಲ್ಲ ಅಲ್ವಾ? ನಮ್ಗೆ ಗೊತ್ತಿಲ್ಲ. ಸಂಜೆ ಇಲ್ಲ ನಾವ್ ಮಾತಾಜಿ, ಹರೇ ಕೃಷ್ಣ. ಇನ್ನು ಅಯ್ಯೋ ನಾನು ಸಾಯ್ತೀನಪ್ಪ, ಇನ್ನು ಅದು ತಿನ್ಬೇಕು ಇದು ತಿನ್ಬೇಕು, ಆಸೆ ತೀರ್ಸ್ಕೋಬೇಕು, ಮೊಮ್ಮಕ್ಳು ನೋಡ್ಬೇಕು, ಈ ದುರಾಸೆಗಳೇ ಜಾಸ್ತಿ ಮಾತಾಜಿ ಈಗ. ಅಲ್ವಾ ಮಾತಾಜಿ? ನಾವ್ ಎಷ್ಟು ಹೌದು, ಕೆಟ್ಟವರಲ್ವಾ? ಆ, ನಾವು ಶೂದ್ರರು ಅನ್ನೋದು ಇಲ್ಲೇ ಪ್ರೂವ್ ಆಗತ್ತೆ ಅಲ್ಲ ಮಾತಾಜಿ? ಹೌದು ಹೌದು ಹೌದು. ಸೊ ಹಾಗಾಗಿ ಪರೀಕ್ಷಿತ್ ಮಹಾರಾಜರಿಗೆ ಆ 7 ದಿನಗಳ ಅವಕಾಶ ಕೊಟ್ಟಿದ್ರು ಕೃಷ್ಣ. ಬಟ್ ನಮಗೆ ಆ ಒಂದು ಅವಕಾಶ ಇಲ್ಲ. ಸೊ ಆ ಒಂದು ಅವಕಾಶ ಇಲ್ಲದೆ ಇರೋದ್ರಿಂದ ನಾವೇನ್ ಮಾಡ್ಬೇಕು? ನಾನು ದಿನದಲ್ಲಿ 24 ಗಂಟೆಗಳು ಎಲ್ಲಾರ್ಗೂ ಕೃಷ್ಣನ ಬಗ್ಗೆ ಓದಿ, ಕೃಷ್ಣನ್ ಕಥೆ ಕೇಳಿ, ಕೃಷ್ಣನ್ ಲೆಕ್ಚರ್ಸ್ ಕೇಳಿ ಅಂತ ಹೇಳೋದಿಲ್ಲ. ಅಟ್ಲೀಸ್ಟ್ ನಾನು ದಿನಕ್ಕೆ 1 ಗಂಟೆಗಳ ಕಾಲ, ಬೆಳಗ್ಗೆ ಎಲ್ಲರೂ ನಿತ್ಯ ಭಾಗವತ ಸೇವೆಯ 90% ಅಟೆಂಡ್ ಮಾಡ್ತೀರಾ. ಸೊ 8 ರಿಂದ 9 ಗಂಟೆ ನಿತ್ಯ ಭಾಗವತ ಸೇವೆಯ ಎಲ್ಲರಿಗೂ ನಡೆದೋಗುತ್ತೆ, ಶ್ರವಣಂ ನಡೆದೋಗುತ್ತೆ. ಸೊ ಶ್ರವಣಂ ಆದ್ಮೇಲೆ ಮನನಂ ಮಾಡ್ಬೇಕು. ಮನನಂ ಮಾಡದಿದ್ರೆ ಶ್ರವಣಂ ಮಾತ್ರ ಮಾಡ್ಕೊಂಡಿದ್ರೆ ಏನೂ ಉಪಯೋಗಕ್ಕಿಲ್ಲ. ಬರೀ ಮನನಂ ಮಾಡ್ಕೊಂಡಿದ್ರೆ ಶ್ರವಣಂ ಮಾಡ್ಲಿಲ್ಲ ಅಂದ್ರೆ ಯಾವುದಕ್ಕೂ ಉಪಯೋಗಕ್ಕಿಲ್ಲ. ಸೊ ಶ್ರವಣಂ ಮನನಂ ಎರಡೂ ಒಟ್ಟಿಗೆ ನಡೀತಾ ಇರಬೇಕು. ಸೊ ಎರಡೂ ಒಟ್ಟಿಗೆ ನಡಿಬೇಕು ಅಂದ್ರೆ ನಾವು ಪ್ರಭುಪಾದರದ ಕೃಷ್ಣನ ಬಗ್ಗೆ ಪುಸ್ತಕಗಳನ್ನ ಖಂಡಿತವಾಗ್ಲೂ ಓದ್ಬೇಕು. ಅವಾಗ ಮಾತ್ರ ನಮ್ಗೆ ಆ ಮನನಂ ಮತ್ತೆ ಶ್ರವಣಂ ಕೇಳಿರೋದಕ್ಕೂ ನಮ್ಗೆ ಒಂದು ಸಾರ್ಥಕತೆ ಬರುತ್ತೆ. ಅವಾಗ ನಮ್ಮಲ್ಲಿ ಈ ಒಂದು ಏನು ಆಸೆ ಆಕಾಂಕ್ಷೆಗಳು ಭೋಗಗಳು ನಮ್ಮಲ್ಲಿ ಏನು ತುಳುಕಾಡ್ತಾ ಇದೆಯಾ ನಮ್ಗಳಲ್ಲಿ, ಆ ಒಂದು ಇದು ಕಮ್ಮಿ ಆಗ್ತಾ ಹೋಗುತ್ತೆ. ಇಲ್ಲ ಅಂದ್ರೆ ನಾವು ಶ್ರವಣಮ್ಮು ಮನನಂ ಮಾಡೋ ತನಕ ನಮ್ಮ ಒಂದು ಭೌತಿಕ ಆಸೆಗಳು ಖಂಡಿತವಾಗ್ಲಿ ಕಮ್ಮಿ ಮಾಡ್ಕೊಳಕ್ಕೆ ಆಗೋದಿಲ್ಲ. ನಾನು ಹೇಳ್ತಾ ಇರೋದು 0 ಮಾಡ್ಕೊಂಡ್ಬಿಡಿ, ನೀವು ಯಾವ ಆಸೆಗಳನ್ನೂ ಇಟ್ಕೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಕಮ್ಮಿ ಮಾಡ್ಕೋಬೇಕು. ಕಮ್ಮಿ ಮಾಡ್ಕೊಳ್ದೆ ವಿನ ನಾವು ಕೃಷ್ಣನ್ ಭಕ್ತಿ ಕೂಡ ಮಾಡೋದಕ್ಕಾಗೋದಿಲ್ಲ. ನಾವು ಅದನ್ನೇ ಅನ್ಕೋತಾ ಇದ್ವಿ. ಮೊನ್ನೆ ಡಾಕ್ಟರ್ ವೀಣಾ ಮಾತಾಜಿ ಮನೇಲಿ ಸಂಜೆ ಅಧಿಕ ಮಾಸದಕ್ಕೆ ಕೀರ್ತನೆ ಇಟ್ಟಿದ್ರು. ಸರಿ ಅಂತ ಹೇಳಿ ನಾನು, ಲೀಲಮಯ ಮಾತಾಜಿ, ಸುಭಾಷಿ ಮಾತಾಜಿ ಎಲ್ಲ ನಾವು ಕ್ಯಾಬ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಟೆಂಪಲ್ ಹತ್ರನೇ ಅಲ್ಲಿ ಕೆಳಗಡೆ ಒಂದು ಚೌಟ್ರಿ ಇದೆ. ಆ ಚೌಟ್ರಿಯಲ್ಲಿ ಒಂದು ದೊಡ್ಡದೇನೋ ಒಂದು ಎಕ್ಸಿಬಿಷನ್ ಹಾಕಿದ್ರು. ಆ ಕ್ಯಾಬ್ನವನ್ ಅಂತಿದ್ದ, ಮೇಡಮ್ ಬೆಳಗ್ಗೆಯಿಂದ ಎಷ್ಟೊಂದು ಪಿಕ್ ಆ್ಯಂಡ್ ಡ್ರಾಪ್ ಮಾಡಿದ್ದೀನಿ ಅಂತ ಹೇಳ್ತಿದ್ದ. ಮತ್ತು ನಮ್ಮಮ್ಮ ಅವರು ಹೋಗಿದ್ರಂತೆ. ಆಮೇಲೆ ನಮ್ಮಮ್ಮ ಅಂದರು, ಅದು ಚೌಟ್ರಿ ಏನು ದೊಡ್ಡ ಜಾಗ ಅಲ್ಲ, 15,000 ಜನ ವಿಸಿಟ್ ಮಾಡಿದ್ರಂತೆ ಒಂದು ದಿನದಲ್ಲಿ. ಸೊ ಆ ಒಂದು ಭೌತಿಕ ಆಸೆಗಳು ನಮ್ಗೆ ಯಾವಾಗ ಬರುತ್ತೆ? ನಮಗೆ ಕೃಷ್ಣನ ಒಂದು ಆಸೆಗಳು, ಕೃಷ್ಣನ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಇಲ್ದಿದ್ದಾಗ್ಲೇ ಅಲ್ವಾ ಆ ಥರ ಭೌತಿಕ ಆಸೆಗಳು ಬರೋದು. ಸೊ ನಮ್ಗೆ ನಾವು ಹೋಗ್ಬೋದಿತ್ತು, ಬಟ್ ನಮ್ಗೆ ಅಲ್ಲಿ ಹೋಗಕ್ಕೆ ಇಂಟ್ರೆಸ್ಟ್ ಬರಲ್ಲ. ಹ್ಞೂ ಅಪ್ಪ ಇವತ್ತು ಕೀರ್ತನ್ ಇದೆ, ಕೀರ್ತನ್ಗೆ ಹೋಗೋಣ ಅಂತ ಹೇಳಿ ನಾವು ಕೀರ್ತನ್ಗೆ ಹೋಗ್ತೀವಿ, ಅಥವಾ ಟೆಂಪಲ್ ಪ್ರೋಗ್ರಾಮ್ಸ್ ಇದ್ರೆ ಟೆಂಪಲ್ ಪ್ರೋಗ್ರಾಮ್ಸ್ಗೆ ಹೋಗ್ತೀವಿ. ಸೊ ಇವೆಲ್ಲ ಯಾವಾಗ ಬರುತ್ತೆ? ನಮ್ಗೆ ಕೃಷ್ಣನ ಮೇಲೆ ಪ್ರೀತಿ ಇದ್ದಾಗ ಕೃಷ್ಣನ್ಗೆ ಹತ್ರ ಹೋಗ್ಬೇಕಪ್ಪ ಅಂತ ಹೇಳಿ ಆಸೆ ಬರುತ್ತೆ. ಸೊ ಇಲ್ಲ ಅಂದ್ರೆ ನಾವು ಈ ತರ ಎಲ್ಲ ಒಂದು ಎಕ್ಸಿಬಿಷನ್ಸ್ ಹೋಗೋಣ, ಅಲ್ಲೋಗೋಣ ಇಲ್ಲೋಗೋಣ ಅನ್ನೋದು ನಮಗೂ ಆಸೆ ಬರ್ತಾ ಹೋಗುತ್ತೆ. ಸೊ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ ಕ್ಲಾಸು. ಯಾಕಂದ್ರೆ ನಿಮಗೂ ಎಲ್ಲರಿಗೂ ಪ್ರತಿ ಸಲ ಎಕ್ಸ್ಟೆಂಡ್ ಮಾಡಿ ಪಾಪ ತುಂಬ ಟೈಮ್ ತೊಗೊಂಡ್ಬಿಡ್ತೀನಿ. ಸೊ ಇವತ್ತು ಕರೆಕ್ಟಾಗಿ ಇಷ್ಟೇ ಟಾಪಿಕ್ಗೆ ಹೇಳಬೇಕಂತ ಹೇಳಿ ಮಾಡಿಕೊಂಡು ಅಷ್ಟನ್ನೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರಲ್ಲಿ ಏನಾರ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಇದರಲ್ಲಿ ಏನಾರ ಸ್ವಲ್ಪ ಆದರೂ ನಿಮಗೆ ಕರೆಕ್ಟಾಗಿ ಹೇಳಿದ್ರು ಮಾತಾಡಿ ಅಂದರೆ ಅದು ನನ್ನ ಗುರು ಮತ್ತು ಗೌರಾಂಗರ ಒಂದು ಆಶೀರ್ವಾದದಿಂದ, ನನ್ನ ಶಿಕ್ಷಾಗುರುಗಳ ಒಂದು ಪ್ರೇರಣೆಯಿಂದ ನಾನು ಇವತ್ತು ಈ ಒಂದು ಕ್ಲಾಸ್ನ ಕೊಡೋಕ್ಕೆ ಆಗಿದೆ. ಹರೇ ಕೃಷ್ಣ, ಹರಿ ಬೋಲ್. ಯಾರಿಗಾರ ಏನಾರ ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ, ಪ್ರಣಾಮ್ ಮಾತಾಜಿ. ಏನಾಗುತ್ತೆ ಮಾತಾಜಿ, ಹೇಳಿ ಮಾತಾಜಿ. ಮಾತಾಜಿ, ಕಲಿಯಿಂದ ಪ್ರಪಂಚಕ್ಕೆ ಇಷ್ಟೆಲ್ಲಾ ತೊಂದ್ರೆ ಆಗತ್ತೆ ಅಂತ ತಿಳಿದು ಕೃಷ್ಣ ಯಾಕೆ ಅವನಿಗೆ ಸೃಷ್ಟಿ ಮಾಡ್ದ ಅಂತ? ಮಾತಾಜಿ, ಇಷ್ಟೆಲ್ಲ ಆಗಿನೂ ತೊಂದರೆ ಆಗಿ ಕೂಡ ಕಲಿಯ ಪ್ರವೇಶ ಆಗತ್ತೆ ಅಂದ್ರೆ ನೋಡಿ, ಒಂದೇ ನಿಮಿಷ ಮಾತಾಡಿ, ಫ್ಯಾನ್ ಆನ್ ಮಾಡ್ಬಿಡ್ತೀನಿ.
ಮಾತಾಜಿ ನಮ್ಮ ಇದ್ರಲ್ಲಿ ಎಷ್ಟು ಯುಗಗಳಿದೆ ಮಾತಾಜಿ? 4 ಯುಗ. 4 ಯುಗ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಸೊ ಕಲಿಯುಗ. ಹ್ಮ್. ನಮ್ಮ ಯುಗ ನಾಶ ಹೆಂಗಾಗೋದು? ನಾಶ ಅಂದ್ರೆ ಈಗ ದ್ವಾಪರ ಯುಗದಲ್ಲಿ ಎಲ್ಲ ನಾಶ ಮಾಡ್ತಾನಲ್ಲ ಕೃಷ್ಣ ಮಹಾಭಾರತ ಯುದ್ಧದಿಂದ. ದ್ವಾಪರ ಯುಗದಲ್ಲಿ ನಾಶ ಆಯ್ತು ಮಾತಾಜಿ, ಬಟ್ ಅವನು ಅಧರ್ಮನ ನಾಶ ಮಾಡ್ದ ಅಲ್ವಾ? ಹ್ಮ್. ಅಧರ್ಮ ನಾಶ ಆದ್ಮೇಲೆ ಭೂಮಿ ಮತ್ತೆ ಸ್ವಚ್ಛವಾಗೋಯ್ತು, ಮತ್ತೆ ಎಲ್ಲ ಚೆನ್ನಾಗಿ ಜೀವನ ಜೀವಿಸ್ತಾ ಇರ್ತಾರೆ. ಎಲ್ಲ ಬರೀ ಭಕ್ತಿ ಮಾಡ್ಕೊಂಡೇ ಇದ್ರೆ ಭೂಮಿ ಸ್ವಚ್ಛವಾಗೇ ಇದ್ಬಿಡುತ್ತೆ ಅಲ್ವಾ? ಅವನು ನಮ್ಗೆ ಪ್ರಳಯ ಹೆಂಗ್ ತರಿಸ್ತಾನೆ? ಅಧರ್ಮ ನಡೆದ್ರೇನೆ ಅಲ್ವಾ ಪ್ರಳಯ ಬರಕ್ಕಾಗೋದು? ಅದು ಕೃಷ್ಣ ಇಚ್ಛೆನೆ. ಕೃಷ್ಣನ ಇಚ್ಛೆನೆ. ಬಟ್ ನಾವು ಬುದ್ಧಿವಂತರಾಗ್ಬೇಕು ಮಾತಾಜಿ. ಕೃಷ್ಣನ ಇಚ್ಛೆಯಿಂದ ಅಧರ್ಮ ಎಂಟರ್ ಆಗಿದೆ. ಈಗ ಕೃಷ್ಣ ನಮ್ಗೆ ಬುದ್ಧಿನೂ ಕೊಟ್ಟಿದ್ದಾನೆ, ಮನಸ್ಸು ಕೊಟ್ಟಿದ್ದಾನೆ ಅಲ್ವಾ? ಮನಸ್ಸಿನಲ್ಲಿ ಯಾರಿರೋದು? ಪರಮಾತ್ಮ ಇರೋದಾನೆ ಅಲ್ವಾ? ಬುದ್ಧಿಯಲ್ಲಿ ಯಾರಿರೋದು? ನಾನು. ಬುದ್ಧಿ ನಾನು, ಮನಸ್ಸು ಪರಮಾತ್ಮ ಅಲ್ವಾ? ಸೊ ನಾನು ಬುದ್ಧಿಯಿಂದ ಯೋಚನೆ ಮಾಡಿದ್ರೆ ಅಪ್ಪ ನಾನು ಈ ಭೌತಿಕ ಆಸೆಗಳನ್ನೆಲ್ಲ ಅನುಭವಿಸ್ಬೇಕು, ನಾನು ಭೌತಿಕತೆಯಲ್ಲಿ ಇರ್ಬೇಕು ಅನ್ನೋದು ನಮ್ಗೆ ಒಂದು ಇಂಟ್ರೆಸ್ಟ್ ಇರುತ್ತೆ ಅಲ್ವಾ? ನೀವು ಮನಸ್ಸಿನಿಂದ ಯೋಚನೆ ಮಾಡಿ. ಚಂಚಲ ಮನಸ್ಸು. ಯೋಚನೆ ಮಾಡಿದಾಗ ಮನಸ್ಸು ಇಲ್ಲ, ನಾನು ಇವತ್ತು ಟೆಂಪಲ್ಗೆ ಹೋಗ್ಬೇಕು, ನಾನು ನನ್ನ 16 ಮಾಲೆಗಳನ್ನ ಮಾಡ್ಬೇಕು, ನಾನು ಭಗವದ್ಗೀತೆ ಓದ್ಬೇಕು ಅಂತ ಹೇಳುತ್ತೆ ನಿಮ್ಗೆ ಅಲ್ವಾ? ಸರಿ. ಸೊ ನಾವು ನಮ್ಮ ಜಡ್ಜ್ಮೆಂಟ್ ಇಲ್ಲಿಂದ ಇದೆ ಅಂತ ನಾವು ಯೋಚನೆ ಮಾಡ್ಬೇಕು ಅಷ್ಟೇ ಮಾತಾಜಿ. ಯಾವಾಗ್ಲೂ ನೀವು ಯಾವುದೇ ಸ್ಕ್ರಿಪ್ಚರ್ಸ್ ಓದ್ದಾಗ್ಲೂ ಮಾತಾಜಿ ಎಲ್ಲರೂ ನಿಮ್ಮ ಮನಸ್ಸಿನಿಂದ ನೀವು ನೋಡಿ, ಮನಸ್ಸಿನಿಂದ ಮಾತಾಡಿ ಅಂತ ಹೇಳ್ತಾರಲ್ವಾ? ಏನಕ್ಕೆ? ನಮ್ಮ ಪರಮಾತ್ಮ ಕೂತಿರೋದೇ ಮನಸ್ಸಿನಲ್ಲಿ. ಆತ್ಮಸಾಕ್ಷಿಯಾಗಿ. ಆತ್ಮಸಾಕ್ಷಿ ಅಂದಾಗ ಪರಮಾತ್ಮ ಅಲ್ವಾ ಅಲ್ಲಿ ಬರೋದು? ಸೊ ಹಾಗಾಗಿ ಪರಮಾತ್ಮ ಅಲ್ಲೇ ಇರೋದ್ರಿಂದ ನಾವು ನಮ್ಮ ಒಂದು ಬುದ್ಧಿ ಮಾತು ಕೇಳ್ದೆ ನಾವು ನಮ್ಮ ಮನಸ್ಸನ್ನ ನಾವು ಹತೋಟಿಯಲ್ಲಿ ಇಟ್ಕೊಂಡು ನಾವು ಕೃಷ್ಣನ ಭಕ್ತಿ ಮಾಡಕ್ಕೆ ಆಗುತ್ತೆ. ಆಮೇಲೆ ನಮ್ಮ ಒಂದು ಮನಸ್ಸಿನ ಹತೋಟಿ ಅಂದ್ರೆ ಬುದ್ಧಿ ಹತೋಟಿ ಮತ್ತೆ ಮನಸ್ಸನ್ನ ಎರಡನ್ನೂ ಹತೋಟಿಗೆ ತರ್ಬೇಕಂದ್ರೆ ಮಾತಾಜಿ ಎರಡನ್ನೂ 50-50 ಕಾಂಟ್ರಿಬ್ಯೂಟ್ ಮಾಡ್ಬೇಕು ನಾವು. ಓಕೆ, ನಾವು ಬರೀ ಮನಸ್ಸಿನಿಂದ ಮಾಡ್ತೀವಿ ಅನ್ಬಿಟ್ಟು ಬುದ್ಧಿ ಬಿಟ್ಬಿಡಕ್ ಆಗಲ್ಲ ಫುಲ್ಲು, ಅಥವಾ ಬರೀ ಬುದ್ಧಿಯಿಂದ ಮಾಡ್ತೀವಿ ಅನ್ಬಿಟ್ಟು ಮನಸ್ಸನ್ನು ಬಿಟ್ಬಿಡಕ್ ಆಗಲ್ಲ. ಅದ್ ಎರಡದ್ದು 50-50 ಕಾಂಟ್ರಿಬ್ಯೂಷನ್ ಬಂದಾಗ ಮಾತ್ರ ನಾವು ಒಂದು ವಿಷಯದ ಮೇಲೆ ಕಂಟ್ರೋಲ್ ಇಟ್ಕೊಂಡು ನಾವು ಮಾಡ್ತೀವಪ್ಪ ಇದನ್ನ, ನಾವು ಇವತ್ತು ಇದನ್ನ ಓದ್ತೀವಿ ಅಂತ ಹೇಳಿ ನಮ್ಗೆ ಮನಸ್ಸು ಬರೋದು. ಇಲ್ಲಾಂದ್ರೆ ನಾವು ಕಂಟ್ರೋಲ್ ಮಾಡಕ್ ಆಗಲ್ಲ ಮಾತಾಜಿ ಯಾವ್ದನ್ನ. ಸೊ ಕೃಷ್ಣ ಕಲಿ ಪುರುಷನ್ನ ಮಾಡಿ ಕಲಿಯುಗನ ಸೃಷ್ಟಿ ಮಾಡಿದಾನೆ. ಬಟ್ ಅದ್ರ ಜೊತೆಗೆ ನಮಗೂ ಬುದ್ಧಿನ ಕೊಟ್ಟಿದ್ದಾನೆ, ನಮಗೂ ಸ್ವಾತಂತ್ರ್ಯನ ಕೊಟ್ಟಿದ್ದಾನೆ ಅಲ್ವಾ ಭಗವದ್ಗೀತೆಯಲ್ಲಿ ಹೇಳೋ ಪ್ರಕಾರ. ಸೊ ನಾವು ಆ ಸ್ವಾತಂತ್ರ್ಯನ ನಾವು ಆರಿಸ್ಬೇಕಾಗಿರೋದು ಇವಾಗ. ಯಾವ್ದು ಸರಿ ಯಾವ್ದು ತಪ್ಪು ನಾವು ನೋಡ್ಕೋಬೇಕು. ನಾವು ಇವಾಗ ನಾವು ಭಾನುವಾರ ಅಲ್ಲಿ ಯಾವ್ದೋ ಒಂದು ಎಕ್ಸಿಬಿಷನ್ ಇದೆ, ಅಲ್ಲಿಗೆ ಹೋಗೋದ್ ಸರಿನಾ ಅಥವಾ ದೇವಸ್ಥಾನದಲ್ಲಿ ಸತ್ಸಂಗ ಇದೆ, ಸತ್ಸಂಗ ಅಟೆಂಡ್ ಮಾಡೋದ್ ಸರಿನಾ? ಸತ್ಸಂಗಕ್ಕೆ ಹೋಗೋದು ಸರಿ ಅಲ್ವಾ? ಸತ್ಸಂಗ ಈ ತರ. ಸರಿ ಮತ್ತೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಎಸ್. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ್ಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶಿಲ್ಪಾ ಮಾತಾಜಿ ಹೇಳಿ ಮಾತಾಜಿ. ಮಾತಾಜಿ, ಈಗ ನನ್ನ ಪ್ರಶ್ನೆ ಏನು ಅಂದ್ರೆ, ಈಗ ನಾವು ಈಗ ಭಕ್ತಿಯಲ್ಲಿ ಇರೋದ್ರಿಂದ ತುಂಬಾ ಕೋಪ ಇದ್ರು ಸ್ವಲ್ಪನಾದ್ರೂ ಈಗ ಇರೋದ್ರಿಂದ ಚೂರಾದ್ರೂ ಇದೆಲ್ಲ ಕ್ಲಾಸಸ್ ಎಲ್ಲ ಕೇಳಿ ಕಡಿಮೆ ಮಾಡ್ಕೊಂತ ಇರ್ತೀವಿ ಮಾತಾಜಿ. ಆದ್ರೂ ಕೆಲವರು ಈಗ ಹಳೇ ದ್ವೇಷ ಇಟ್ಕೊಂಡು ನಮ್ಮನ್ನ ಪ್ರತಿ ಕ್ಷಣ ನೋಯಿಸ್ತಾ ಇದ್ರೆ ಈಗ ನಮಗೆ ಅವರಿಗೆ ಯಾವ ರೀತಿ ಮಾಡ್ಬೇಕು ಮಾತಾಜಿ? ಇದನ್ನ ಹೆಂಗ್ ತಗೊಬೇಕು? ಅದು ಹೇಳಿ ಮಾತಾಜಿ. ಅರಿಬೋದು ಮಾತಾಜಿ. ನಮಗೆ ಬೇರೆಯವರು ಏನೇ ತೊಂದರೆ ಮಾಡಿದ್ರು ನಿಜವಾಗ್ಲೂ ಹೇಳ್ತೀನಿ, ನಾವು ಅವಾಗ ಕೃಷ್ಣ ಈ ತೊಂದರೆಗೆ ನೀನೇ ನೋಡ್ಕೊಪ್ಪ, ನಾನೇನು ಮಾಡೋದಿಲ್ಲ ಅವ್ರಿಗೆ, ಈ ತೊಂದರೆನೆ ನೀನ್ ನೋಡ್ಕೊಪ್ಪ ಅಂತ ಹೇಳಿ ನಾವು ಕ್ಷಮಿಸ್ಬಿಡ್ಬೇಕು ಮಾತಾಜಿ. ಆಕ್ಚುಲಿ
ಮರ್ಸಿ ಆಫ್ ಡಿವೋಟಿ ಅಂತ ಹೇಳೋದು ಇದೇ ಒಂದು ಪಾಯಿಂಟ್ಗೋಸ್ಕರ ಮಾತಾಡಿ. ನಾವು ಡಿವೋಟೀಸ್ ಆಗಿ ನಾವು ಅವ್ರ ಮೇಲೆ ಜಿದ್ದನ್ನ ಸಾಧಿಸ್ತಾ ಇರೋದು, ಅಥವಾ ನಾವು ಅವ್ರಿಗೆ ಹ್ಞೂ ಅಪ್ಪ ಅವ್ರು ನಮ್ಗೆ ಹಿಂಗ್ ಮಾಡಿದ್ರು ನಾವು ವಾಪಸ್ ಹಿಂಗ್ ಮಾಡ್ಬೇಕು ಅವ್ರಿಗೆ ಅಂತ ಹೇಳಿ ನಮ್ಮ ಮನಸ್ಸನ್ನ ನಾವು ಈ ಬೇಡದೇ ಇರೋ ಒಂದು ವಿಷಯಗಳಿಗೆ ತೊಡಗಿಸೋ ಬದಲು ನಮ್ಮ ಮನಸ್ಸಿನಲ್ಲಿ ನಾವು ಮೊದಲು ಅದನ್ನ ಹುಟ್ಟಾಕೋಬೇಕು. ನಾವು ಯಾರು ನಮ್ಗೆ ಏನೇ ಮಾಡ್ಲಿ ನಾವು ಶಾಂತವಾಗಿದ್ಬಿಡ್ತೀವಿ. ನಾವೇನು ರಿಪ್ಲೈ ಮಾಡಲ್ಲ, ಅದಕ್ಕೆ ನಾವು ಶಾಂತವಾಗಿದ್ಬಿಡ್ತೀವಿ. ನಮ್ಮ ಮನಸ್ಸಿನಲ್ಲಿ ನಾವು ಅದನ್ನ ಮೊದಲು ಬೆಳೆಸ್ಕೊಳ್ಳೋಕೆ ಪ್ರಯತ್ನ ಪಡ್ಬೇಕು ಮಾತಾಜಿ. ನನ್ನ ಒಂದು ಸ್ವಂತ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಮಾತಾಜಿ. ಎಷ್ಟೋ ಸಲ ನನ್ಗೂವೆ ಹ್ಞೂ ಅಪ್ಪ ನನ್ಗೆ ಲೈಕ್ ನಮ್ದೇ ಆದ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ಸ್ ಇರುತ್ತೆ. ಸೊ ಆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ಸ್ ಅಲ್ಲಿ ನಮಗೂ ಎಷ್ಟೊಂದು ನೋವು ಆಗಿದೆ. ಪರ್ಸ್ನಲಿನೂ ನನಗೂ ಎಷ್ಟೊಂದು ನೋವು ಆಗಿದೆ. ಸೊ ನನಗೆ ಸುಳ್ಳು ಹೇಳೋದಲ್ಲ, ನನಗೆ ನನ್ನ ಸೋದರ ಮಾವನ್ ಕಂಡ್ರೆ ನನಗೆ ಇಷ್ಟ ಇಲ್ಲ. ಲೈಕ್ ನನ್ನ ಅಕ್ಕನ ಜೀವನದಲ್ಲಿ ಏನೇನೋ ಪ್ರಾಬ್ಲಮ್ಸ್ ಮಾಡಿದ್ರು. ಸೊ ಹಾಗಾಗಿ ನನಗೆ ಅವ್ರನ್ನ ಕಂಡ್ರೆ ಇಷ್ಟ ಇಲ್ಲ. ನನಗೆ ಫಸ್ಟ್ ಹೆಂಗ್ ಅನ್ಸ್ತಿತ್ತು ಅಂದ್ರೆ, ಕೃಷ್ಣ ಕಾನ್ಶಿಯಸ್ ಬರೋಕ್ಕೂ ಮುಂಚೆ ಅವ್ರು ನನ್ಗೆ ಎದುರುಗಡೆ ಸಿಕ್ಬಿಟ್ರೆ 4 ತದಕ್ ಬಿಡ್ಬೇಕು ಅವ್ರ ಮೇಲೆ ಅನ್ನೋ ಅಷ್ಟು ಸಿಟ್ಟು ಬರ್ತಾ ಇತ್ತು ನನಗೆ. ಆಮೇಲೆ ನಾನು ಯಾವಾಗ ಕೃಷ್ಣ ಕಾನ್ಶಿಯಸ್ ಬಂದ್ವಿ, ನಾವು ಈ ಬುಕ್ ಓದೋದೆಲ್ಲ ಶುರು ಮಾಡಿದ್ವಿ ಭಕ್ತರ ಬಗ್ಗೆ, ಈಗ ನಂಗೆ ಏನ್ ಅನ್ಸುತ್ತೆ ಅಂದ್ರೆ, ಅಯ್ಯೋ ಅವ್ರು ಮಾಡಿದ ಪಾಪ ಅವ್ರು ತಿಂತಾರೆ, ನಾನ್ ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕು? ಅವ್ರು ಇರೋ ತನಕ ಆ ಭೂಮಿ ಮೇಲೆ ಅವ್ರದ್ದೇನ್ ಪಾಪ ಇದೆಯೋ, ಅವ್ರು ಏನ್ ಪುಣ್ಯ ಇದೆಯೋ ಅವ್ರು ಮಾಡ್ಕೊಂಡು ಹೋಗ್ತಾರೆ. ನಾನು ಇರೋವರೆಗೆ ನಾನ್ ಕೃಷ್ಣನ್ ಭಕ್ತಿ ಮಾಡ್ಕೊಂಡಿರ್ಬೇಕಷ್ಟೇ. ಆ ಕೃಷ್ಣನ ಭಕ್ತಿ ಮಾಡೋದಕ್ಕೆ ನನ್ನ ಮನಸ್ಸು ತಿಳಿಯಾಗಿರ್ಬೇಕು ಅಷ್ಟೇ. ನಾನ್ ಯಾರ ಬಗ್ಗೆನೂ ದ್ವೇಷ ಕಾರಬಾರ್ದು. ಇವಾಗ ಅವ್ರು ನನಗೆ ನನ್ ಕಣ್ ಮುಂದೆ ಬಂದ್ರು ಕೂಡ ನನಗೆ ಅವ್ರ ಹತ್ರ ಮಾತಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಏನಿಲ್ಲ. ಐ ಫೀಲ್ ಲೈಕ್ ಅವ್ರು ಯಾರೋ ಒಬ್ರು. ಈಗ ನಾವು ಎಷ್ಟೋ ಯಾತ್ರೆಗಳಿಗೆ ಹೋಗ್ತಾ ಇರ್ತೀವಿ, ಯಾತ್ರೆಗಳಲ್ಲಿ ಎಷ್ಟೊಂದ್ ಜನ ನೋಡ್ತಾ ಇರ್ತೀವಿ, ಎಷ್ಟೊಂದ್ ಜನ ಮೀಟ್ ಮಾಡ್ತೀವಿ. ಹಂಗೆ ಯಾರೋ ನನ್ ಮುಂದೆ ಬಂದ್ರು ಹೋದ್ರು, ಆ ಒಂದು ಮನಸ್ಥಿತಿಗೆ ನಾವು ಬಂದ್ಬಿಡ್ತೀವಿ ಮಾತಾಜಿ. ಸೊ ನಾವು ಯಾವಾಗ ಅವ್ರನ್ನ ಕ್ಷಮಿಸ್ತೀವಿ, ನಾವು ಅವ್ರು ಏನೇ ಮಾಡಿದ್ರು ಅದು ಕೃಷ್ಣ ನೀನ್ ನೋಡ್ಕೊಳಪ್ಪ ಅನ್ನೋ ಒಂದು ಸ್ಥಿತಿಗೆ ನಮ್ಮ ಮನಸ್ಸನ್ನ ನಾವು ತಗೊಂಡ್ ಬಂದ್ಬಿಟ್ರೆ ಮಾತಾಜಿ, ನಾವು ಅವ್ರನ್ನ ಫಾರ್ಗಿವ್ ಮಾಡ್ಬಿಡ್ತೀವಿ. ನಮ್ಮ ಮನಸ್ಸಿಗೆ ಬಂದ್ಬಿಡತ್ತೆ, ನಾವು ಅವ್ರನ್ನ ಫಾರ್ಗಿವ್ ಮಾಡ್ಬಿಡ್ಬೇಕು ಅಂತ ಹೇಳಿ ನಮ್ಮ ಮನಸ್ಸಿಗೆ ಬಂದ್ಬಿಡತ್ತೆ ಮಾತಾಜಿ. ಅದು ನಾವು ನಮ್ಮ ಮನಸ್ಥಿತಿನ ನಾವು ಬೆಳೆಸ್ಬೇಕು ಮಾತಾಜಿ. ಅದು ಯಾವಾಗ ಸಾಧ್ಯ? ಒಂದು ಕರೆಕ್ಟಾಗಿ ಚಾಂಟಿಂಗು, ಎರಡನೇದು ಬುಕ್ ರೀಡಿಂಗು, ಶ್ರವಣಂ ಮನನಂ ಮಾಡಿ, ಮತ್ತೆ ಭಕ್ತರ ಸಂಘ ಇಸ್ ಆಲ್ವೇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವಿವಾಗ ಎಷ್ಟೊಂದ್ಸಲ ಅನ್ಕೋತೀವಿ, ಹ್ಞೂ ಅಪ್ಪ ನಾವು ಅಲ್ಲಿಗೆ ಹೋಗಿ ಸುತ್ಕೊಂಬರೋಣ, ಇಲ್ಲಿಗೆ ಹೋಗೋದ್ ಬೇಡ ಅಂತ ಹೇಳಲ್ಲ ನಾನು. ಬಟ್ ಅಟ್ ದ ಮೋಸ್ಟ್ ನಾವು ಭಕ್ತರ ಸಂಘ, ನಾವು ಭಕ್ತರ ಜೊತೆ ಎಷ್ಟಾಗತ್ತೆ ಅಷ್ಟು ಯಾತ್ರೆಗಳಿಗೆ ಹೋಗೋದು, ಭಕ್ತರ ಜೊತೆ ಯಾವಾಗ್ಲೂ ಇರೋದಕ್ಕೆ ನಾವು ಈಗ ಅಧಿಕ ಮಾಸದಲ್ಲಿ ಯಾತ್ರೆಗಳನ್ನ ಹಾಕ್ತಾರೆ ಅವರ ಸೆಂಟರ್ಗಳಲ್ಲಿ. ಹೌದು, ನಾವು ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೇಕು. ನಾವು ಹೋಗಿರೋ ಜಾಗ ಅಂತ ಹೇಳಿ ನಾವು ನೆಗ್ನೆಕ್ಟ್ ಮಾಡಬಾರ್ದು. ಈಗ ನಾವು ವೃಂದಾವನ ಎಷ್ಟೋ ಸಲ ಹೋಗಿರ್ತೀವಿ, ಜಗನ್ನಾಥ್ಪುರಿ ಎಷ್ಟೋ ಸಲ ಹೋಗ್ತೀವಿ, ಮಾಯಾಪುರ ಹೋಗ್ತಿರ್ತೀವಿ. ಬಟ್ ಸ್ಟಿಲ್ ಭಕ್ತರ ಜೊತೆ ನಾವು ಯಾತ್ರೆಗೆ ಹೋಗ್ಬೇಕು. ಆ ಒಂದು ಮನಸ್ಥಿತಿ ಇಟ್ಕೊಂಡು ಹೋಗ್ತಾ ಇರ್ಬೇಕು ಯಾವಾಗ್ಲೂ ಅವ್ರಗಳ ಜೊತೆ. ಆವಾಗ ನಾವು ಯಾವಾಗ ಅವ್ರಗಳ ಜೊತೆ ಜಾಸ್ತಿ ಇರ್ತೀವೋ ಮಾಡ್ತೀವೋ, ನಮ್ಮ ಮನಸ್ಥಿತಿ ನಮಗೇನೆ ಶುದ್ಧವಾಗಿ ಆಗ್ಬಿಡತ್ತೆ. ಸೊ ಇದೆಲ್ಲ ನನ್ಗೆ ನಿಜವಾಗ್ಲೂ ಎಷ್ಟೊಂದು ಥಿಂಗ್ಸ್ ನನ್ಗೆ ವೇಣುಕೃಷ್ಣ ಪ್ರಭುಜಿಯಿಂದಾನೇ ಕಲ್ತ್ಕೊಂಡಿರೋದು ನಾನು ಇಷ್ಟೊಂದೆಲ್ಲ. ಯಾಕಂದ್ರೆ ಅವರ ಒಂದು ಪೇಷನ್ಸ್ ಲೆವೆಲ್ಲು ತುಂಬಾ ಮೇಲಿದೆ, ವೇಣುಕೃಷ್ಣ ಪ್ರಭುಜಿ ಪೇಷನ್ಸ್ ಲೆವೆಲ್. ಸೊ ಅವ್ರ ಜೊತೆ ಯಾತ್ರೆಗಳಿಗೆ ನಾನು ಅದಕ್ಕೆ ಮಿಸ್ಸೇ ಮಾಡಲ್ಲ. ಎಷ್ಟು ಆಗತ್ತೋ ಅಷ್ಟು ಅವ್ರ ಜೊತೆ ಯಾತ್ರೆಗಳಿಗೆ ಹೋಗ್ತಾನೆ ಇರ್ತೀವಿ. ಸೊ ದಟ್ ನಾವು ಅವರಿಂದ ಹೆಚ್ಚು ಕಲಿಬಹುದು ಅಂತಾನೆ ಹೇಳಿ ನಾವು ಅವ್ರ ಜೊತೆ ಹೋಗ್ತಾ ಇರ್ತೀವಿ. ಸೊ ಹಂಗೆ ನೀವು ಕೂಡ ನಿಮ್ಮ ಸುತ್ತಮುತ್ತ ಯಾತ್ರೆಗಳೆಲ್ಲ ಏನೇನ್ ಹಾಕ್ತಿರ್ತಾರೆ ಅವ್ರ ಜೊತೆ ಎಲ್ಲ ಹೋದಾಗ ನಮ್ಗೆ ಆ ಭಕ್ತರ ಒಂದು ಸಂಘ ಬಂದಾಗ ನಮ್ಮ ಒಂದು ಮನಸ್ಸಿನ ಶುದ್ಧಿ ಆಗ್ತಾ ಹೋಗುತ್ತೆ. ಹೋಪ್ ನಿಮ್ಮ ಪ್ರಶ್ನೆಗೆ ಆನ್ಸರ್ ಮಾಡಿದೀನಿ ಅನ್ಕೊಂಡಿದೀನಿ ಮಾತಾಜಿ, ಕನ್ವಿನ್ಸ್ ಆಗೋ ತರದಲ್ಲಿ. ಹೌದು ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಅಂದ್ರೆ ನಾವೇನು ಅವರಿಗೆ ಆ ಕ್ಷಣಕ್ಕೆ ಏನು ರಿಯಾಕ್ಟ್ ಮಾಡೋದಿಲ್ಲ ಮಾತಾಜಿ. ಬಟ್ ಆ ಕ್ಷಣಕ್ಕೆ ನಮಗೆ ಅಂದ್ರೆ ಈಗ ನೀವ್ ಹೇಳಿದ್ರಲ್ಲ ರಿಲೇಟಿವ್ಸ್, ಅದೇ ತರ ರಿಲೇಟಿವ್ಸ್ ಮಾತಾಜಿ. ಅದನ್ನ ಮನಸ್ಸಿಗೆ ಆ ಕ್ಷಣಕ್ಕೆ ತುಂಬಾ ನೋವು ಆಗ್ತಿತ್ತು ಮಾತಾಜಿ. ಇದನ್ನ ಯಾವ ರೀತಿ ನಾವು ಧೈರ್ಯ ತಗೊಂಡು, ಎಷ್ಟು ಧೈರ್ಯ ತಗೊಂಡ್ರು ಒಂದೊಂದ್ಸಾರಿ ಮನ್ಸಿಗೆ ತುಂಬಾ ನೋವು ಆಗ್ತಿತ್ತು ಮಾತಾಜಿ. ಅದಕ್ಕೆ ಈಗ ಪ್ರಭುಜಿ ಹತ್ರ ಇದಕ್ಕೆ ಹೇಳಕ್ ಆಗಲ್ಲ ಅಂತ ನಿಮಗ್ ಕೇಳಿದೆ ಮಾತಾಜಿ. ಎಷ್ಟೊಂದ್ ಇರುತ್ತೆ ಪ್ರಶ್ನೆಗಳು, ಯಾರ ಹತ್ರನು ಹೇಳ್ಕೊಳಕ್ ಆಗಲ್ಲ. ಬಟ್ ಕೃಷ್ಣನ ಹತ್ರ ಒಂದ್ಸಲ ಮನಸ್ ಬಿಚ್ಚಿ ಮಾತಾಡಿ ಮಾತಾಜಿ, ಅವಾಗ ಕೃಷ್ಣನೇ ಒಂದು ಉತ್ತರ ಕೊಡ್ತಾನೆ. ಯಾಕಂದ್ರೆ ಎಷ್ಟೋ ಸಲ ನಾನು ಅನ್ಕೊಂಡಿದ್ದೀನಿ ನಾನು ಯಾರನ್ನ ಕೇಳಲಿ ಅಂತ, ಬಟ್ ನಾನು ಎಷ್ಟೋ ಸಲ ಕೃಷ್ಣನೇ ಕೇಳ್ಕೊಂಡಿದ್ದೀನಿ, ಕೃಷ್ಣನೇ ಉತ್ತರನೂ ಕೊಟ್ಟಿರ್ತಾನೆ ನಮ್ಗೆ. ಸೊ ಹಾಗಾಗಿ
ಅದನ್ನೆಲ್ಲ ನಾವು ಇನ್ನೊಂದೇನಂದ್ರೆ ಮಾತಾಡಿ ಇದನ್ನೆಲ್ಲ ನಾವು ಮನಸ್ಸಿನಿಂದ ತಳೆದಾಕೋ ತನಕ ನಮ್ಗೆ ಕೃಷ್ಣನ್ ಭಕ್ತಿ ಮನಸ್ಸಿನಲ್ಲಿ ಹುಟ್ಟಕ್ ಆಗಲ್ಲ ಮಾತಾಜಿ. ಹೌದು ಮಾತಾಜಿ. ಇದನ್ನೆಲ್ಲ ಬಿಟ್ಬೇಕು. ನಾವು ಬಿಟ್ಟಾಗ್ಲೇ ನಮ್ಗೆ ನಮ್ಮ ಮನಸ್ಸಿನಲ್ಲಿ ಭಕ್ತಿ ಹುಟ್ಟಕ್ಕೆ ಸಾಧ್ಯ ಆಗೋದು. ಹೌದು. ಥ್ಯಾಂಕ್ ಯು ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಇನ್ಯಾರ್ದಾರ ಏನಾರ ಪ್ರಶ್ನೆ ಇದೆಯಾ? ದಯವಿಟ್ಟು ಕ್ಷಮಿಸಿ, ನಾನು ಫಿಲಾಸಫಿ ಬಗ್ಗೆ ತುಂಬಾ ಯಾರಿಗಾರ ಏನಾರ ಹೇಳಿದ್ರೆ ಕ್ವಶನ್ ಅಂದ್ರೆ ತುಂಬಾ ಪ್ರಶ್ನೆಗಳನ್ನ ಕೇಳಿದ್ರೆ, ಯಾಕಂದ್ರೆ ನಾವು ಬರೀ ಪಾಸ್ಟ್ ಟೈಮ್ಸ್ ಓದಿದ್ರೆ ಮಾತ್ರ ಆಗೋದಿಲ್ಲ. ನಾವು ಆ ಫಿಲಾಸಫಿಗಳನ್ನೂ ಜೊತೆಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಮಾತ್ರನೇ ನಾವು ಒಂದು ಏನ್ ಅರ್ಥ ಮಾಡ್ಕೋಬೇಕು, ಕೃಷ್ಣ ಕಾನ್ಶಿಯಸ್ ನ ಏನ್ ಅರ್ಥ ಮಾಡ್ಕೋಬೇಕು, ಕೃಷ್ಣನ ಏನ್ ಅರ್ಥ ಮಾಡ್ಕೋಬೇಕು, ಅವ್ರ ಭಕ್ತನ ಹಿಂಗ್ ಅರ್ಥ ಮಾಡ್ಕೋಬೇಕು ಅನ್ನೋದು ನಮ್ಗೆ ಜೊತೆಯಲ್ಲೇ ಬರೋದು. ಇಲ್ಲ ಅಂದ್ರೆ ಬರೀ ಪಾಸ್ಟ್ ಟೈಮ್ಸ್ ಅಷ್ಟೇ ಕೇಳ್ಕೊಂಡು ಹೋಗ್ತೀವಿ ಅಂದ್ರೆ ನಮ್ಗೆ ಕೃಷ್ಣನ ಭಕ್ತಿ ಸಿಗೋದು ಸ್ವಲ್ಪ ನಿಧಾನ ಆಗ್ಬೋದು. ಎಸ್ ಮಾತಾಜಿ. ಲೀಲಾಮೆ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಶ್ವೇತಾ, ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ತುಂಬಾ ಸರಳವಾಗಿ ಎಲ್ಲರಿಗೂ ಅರ್ಥ ಮಾಡಿಸಿದ್ರಿ ಏನೇನ್ ವಿಷಯಗಳು ಅಂತ. ಬಟ್ ನಾನು ಮಾತಾಡಕ್ ಆಗ್ತಿರ್ಲಿಲ್ಲ, ಅದಕ್ಕೆ ಸುಮ್ಮನೆ ಡಾಕ್ಟರ್ಸ್ ಎಲ್ಲ ಬಂದಿದ್ರು ಇಲ್ಲಿ. ಹಿಂಗಿದ್ದಾಳೆ ಥರ್ಡ್ ಕ್ಲಾಸ್ ಕೊಟ್ಟಿದ್ದೀರಾ, ಅದನ್ನು 3ನೇ ಕ್ಲಾಸ್ ಇಷ್ಟೊಂದು ಟೈಮ್ ಕೊಟ್ಟಿದ್ದೀರಾ ಗೋಪಿಸೇನೆಗೆ. ಆಲ್ರೆಡಿ ಗೋಪಿಸೇನೆ ಕೆಲಸ ಎಲ್ಲ ನೀವೇ ಮಾಡ್ತಿದ್ದೀರಾ, ಕ್ಲಾಸು ನಿಮ್ಗೆ ಕೊಟ್ಟಿದ್ದೀವಾಗ. ಮಾತಾಜಿ ಕೃಷ್ಣನ ಸೇವೆ ಮಾತಾಜಿ ನಾವ್ ಯಾವಾಗ ಇಲ್ಲ ಅಂತೀವೋ ನಿಜವಾಗ್ಲೂ ನಾವು ಕೃಷ್ಣನ ಬಿಟ್ಟಂಗೆ ಅರ್ಧ ಅಲ್ಲಿ. ಬಟ್ ನಿಜವಾಗ್ಲೂ ಎಲ್ಲಾರು ಸೇವೆ ಬಂದು ತಗೋಬೇಕು ಮಾತಾಜಿ. ಇನ್ನು ಎಷ್ಟೊಂದ್ ಜನ ಇಲ್ಲ ಮಾತಾಜಿ, ಜಲಜಾಕ್ಷಿ ಮಾತಾಜಿ ಅವ್ರಿಗೆಲ್ಲ ಹೇಳಿದ್ರೆ ಅಯ್ಯೋ ಇಲ್ಲ ಮಾತಾಜಿ ನಾವು ಯಾವಾಗ ಒಂದು ಕ್ಲಾಸ್ ಕೊಡಕ್ಕೋ ಏನೋ ಒಂದ್ ಸೇವೆ ಮಾಡಕ್ ಮುಂದೆ ಬಂದಾಗ್ಲೇನೆ ನಾವು ಬುಕ್ನ ಎಸ್ಪೆಷಲಿ ಭಾಗವತಂನ ಮುಟ್ಟದು. ಇಲ್ಲ ಅಂದ್ರೆ ಅಲ್ಲಿ ತನಕ ನಾವು ಮುಟ್ಟಲ್ಲ ಅವ್ರು. ಹಾ, ಅದು ನಿಜ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾನು ಲಾಗೌಟ್ ಆಗ್ತೇನೆ ಶ್ವೇತಾ, ಡಾಕ್ಟರ್ ಬಂದಿದ್ದಾರೆ. ನೋ ಪ್ರಾಬ್ಲಮ್ ಮಾತಾಜಿ. ಎಸ್ ಮಾತಾಜಿ, ಹರೇ ಕೃಷ್ಣ. ಸೊ ಆಕ್ಚುಲಿ ಲೀಲಾಮೈ ಮಾತಾಜಿ ಅವರ ಮಗಳಿಗೆ ನಿನ್ನೆ ಅಪೆಂಡಿಸೈಟಿಸ್ ಆಪರೇಷನ್ ಆಗಿದೆ. ಮೊನ್ನೆ ಸ್ಯಾಟರ್ಡೆ ಪ್ರಿಡಿಕ್ಟ್ ಆಗಿತ್ತು, ಫ್ರೈಡೆ ಸ್ಯಾಟರ್ಡೆ ಪ್ರಿಡಿಕ್ಟ್ ಆಗಿತ್ತು. ಸೊ ಮಾತಾಜಿ ನಿನ್ನೆ ಮಧ್ಯಾಹ್ನ ಆಪರೇಷನ್ ಆಗಿದೆ. ಸೊ ಮಾತಾಜಿ ಅವರು ಇವತ್ತು ಹಾಸ್ಪಿಟಲ್ ಇವತ್ತು ಮೋಸ್ಟ್ಲಿ ಸಂಜೆ ಅಷ್ಟೊತ್ತು ಡಿಸ್ಚಾರ್ಜ್ ಆಗ್ತಾಳೆ ಅನ್ಸುತ್ತೆ. ಸೊ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಅದಕ್ಕೆ ಮಾತಾಜಿ ಬೇಗನೆ ಬಿಟ್ಟಿದ್ದಾರೆ. ಸೊ ಅಟ್ ದ ಎಂಡ್ ಅವಳ ಒಂದು ಸ್ಪೀಡ್ ರಿಕವರಿಗೆ ನಾವು ಒಂದು ಪ್ರಾರ್ಥನೆ ಮಾಡೋಣ. ಎಸ್ ಮಾತಾಜಿ. ಪ್ರೇಮದಾತ್ರಿ ಮಾತಾಜಿ ಮುಂದಕ್ಕೆ ಹೋಗ್ಬೋದು ಮಾತಾಜಿ ನರಸಿಂಹಾರ್ತಿಗೆ. ಲೀಲಾಮೆ ಮಾತಾಜಿ ಮಗಳು ಮಾತಾಜಿ ಅಪೆಂಡಿಸೈಟಿಸ್ ಆಗ್ಬಿಟ್ಟಿತ್ತು, ಅದಕ್ಕೆ ಆಪರೇಷನ್. ಆಪರೇಷನ್ ಆಯ್ತಾ ಮಾತಾಜಿ? ಹಾ ಆಯ್ತು ಮಾತಾಜಿ, ನೆನ್ನೆನೆ ಆಯ್ತು. ಇವತ್ತು ಮೋಸ್ಟ್ಲಿ ಡಿಸ್ಚಾರ್ಜ್ ಮಾಡ್ತಾರೆ ಸಂಜೆ ಅಷ್ಟೊತ್ತಿಗೆ. ಹರೇ ಕೃಷ್ಣ ಮಾತಾಜಿ. ತುಂಬಾ ಚೆನ್ನಾಗಿ ಕ್ಲಾಸ್ ಕೊಟ್ಟಿದ್ದಾರೆ ಮಾತಾಜಿ. ಪರೀಕ್ಷಿತ್ ಮಹಾರಾಜರು ಕಲಿಕೆ ಹೇಗೆ ವೆಲ್ಕಮ್ ಮಾಡ್ತಾರೆ, ದಂಡ ಕೊಡ್ತಾರೆ, ನಾವು ಹೇಗೆ ಈ ಕಲಿಯುಗದಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೇಕು, ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ ಮಾತಾಜಿ. ತಮಗೆ ತುಂಬಾ ಹೃದಯ ವಂದನೆಗಳು ಮಾತಾಜಿ. ಶಿಲ್ಪಾ ನಾಯಕ್ ಮಾತಾಜಿ, ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ ನಿಮ್ಮ ಒಂದು ಮೆಸೇಜ್ಗೆ. ಎಸ್ ಮಾತಾಜಿ. ಮಾತಾಜಿ ಒಂದ್ಸಲ ಲೀಲಾಮೆ ಮಾತಾಜಿ ಅವ್ರ ಮಗಳು ಸ್ಪೀಡ್ ರಿಕವರಿಗೆ ಒಂದ್ಸಲ ಹರೇ ಕೃಷ್ಣ ಮಂತ್ರನ ಎಲ್ಲಾರು ಅನ್ಮ್ಯೂಟ್ ಮಾಡ್ಕೊಂಡು ಒಂದ್ಸಲ ಜೋರಾಗಿ ಹೇಳ್ಬಿಡೋಣ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಸ್ ಮಾತಾಜಿ. ನರಸಿಂಹಾರ್ತಿ ತಗೊಳ್ಳಿ ಮಾತಾಜಿ ಮುಂದಕ್ಕೆ. ಇವಾಗ ನೆಕ್ಸ್ಟ್ ಕಾರ್ಯಕ್ರಮ ನರಸಿಂಹ ಭಜನೆ ಆಡ್ಲಿಕ್ಕೆ ಶಿಲ್ಪಾ ಮಾತಾಜಿ ಬರ್ತಿದ್ದಾರೆ. ಮಾತಾಜಿ ಅವ್ರದ್ದು ಒಂದು ಸಣ್ಣ ಕಿರು ಪರಿಚಯ. ಮಾತಾಜಿ ಅವರು ಮೂಲತಃ ಚಿತ್ರದುರ್ಗನವರಾಗಿದ್ದಾರೆ. ಮಾತಾಜಿ ಅವರು 7 ವರ್ಷದಿಂದ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾರೆ. ಮಾತಾಜಿ ಅವರು ಟೆಂಪಲ್ದಲ್ಲಿ ತುಂಬಾ ಉತ್ಸುಕತೆಯಿಂದ ತುಂಬಾ ಇಷ್ಟಪಟ್ಟು ಎಲ್ಲ ಸೇವೆಗಳನ್ನು ಮಾಡ್ತಾರೆ. ಭಗವಂತನಿಗೆ ಭೋಗ ರೆಡಿ ಮಾಡೋದು, ಆಮೇಲೆ ಸ್ವಚ್ಛತೆ, ಪ್ರತಿಯೊಂದು ಸೇವೆಯಲ್ಲಿ ಅವರು ಉತ್ಸಾಹದಿಂದ ಅವರು ಭಾಗವಹಿಸ್ತಾರೆ. ಮತ್ತು ಮಾತಾಜಿ ಅವರಿಗೆ
ಅವರು ಎಲ್ಲ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ತುಂಬಾ ಚೆನ್ನಾಗಿ ಮುಂದೆ ಬರೀತಿದ್ದಾರೆ. ಮಾತಾಜಿ ಅವರಿಗೆ 2 ಮಕ್ಕಳಿದ್ದಾರೆ. ಮಕ್ಕಳಲ್ಲಿ ಅವರಿಬ್ಬರು ಮಕ್ಕಳಿಗೂ ಸಹ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಅವರು ಬೆಳೆಸಿದ್ದಾರೆ. ಮಾತಾಜಿ ಅವರು ಇವಾಗ ನರಸಿಂಹನ ಹಾಡ್ತಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಓವರ್ ಟು ಮಾತಾಜಿ. ಶಿಲ್ಪಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಕೇಳಿಸ್ತಿದ್ಯಾ ಮಾತಾಜಿ? ಕೇಳಿಸ್ತಿದೆ ಮಾತಾಜಿ. ಕೇಳಿಸ್ತಿದ್ಯಾ ಮಾತಾಜಿ? ಹಾ ಕೇಳಿಸ್ತಿದೆ ಮಾತಾಜಿ. ಶ್ರೀ ಹೇಳಿ ಮಾತಾಜಿ. ನರಸಿಂಹ ಜೈ ನರಸಿಂಹ ಜೈ ಜೈ ಶ್ರೀ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ. ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ. ನಮಸ್ತೆ ನರಸಿಂಹಾಯ ಪ್ರಹ್ಲಾದದಾಯೋದಾಯಿನೇ ಹಿರಣ್ಯಾಕಾಶಿಪೂರ್ವಕ್ಷಃ शीलटङ्कानकालाये इतो नरसिंह परतो नरसिंह इतो यामि ततो नरसिंह बहिः नरसिंह हृदये नरसिंह नरसिंह महिं शरणं प्रपद्ये तव करकमलवरे नाका अद्भुत शृंगा दालिता हिरण्यकशिपु तनुभृंगा केशवदूता नरहरि रूपा जय जगदीश हरे जय जगदीश हरे जय जगदीश हरे जय केशवदूता नरहरि रूपा जय जगदीश हरे जय जगदीश हरे जय जय जगदीश हरे जय लक्ष्मी नरसिंह जयो अनंत दे लक्ष्मी जय सिंह जयो अनंत दे जय भक्तवत्सला जयो नरहरि भक्तवत्सला जय नरहरि जय जय प्रभुपा प्रभुपा जय जय शील प्रभुपा जय जय गुरुदेव 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 जय जय गुरुदेव। श्री लक्ष्मी नरसिंह देव भगवान की जय। जय शीला प्रभुपाद की जय। हरे कृष्ण माताजी ಪ್ರಣಾಮಗಳು. ತುಂಬಾ ಸಕ್ರಿಯವಾಗಿದ್ದಾರೆ ಮಾತಾಡಿದ್ರು. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ ಹರೇ. ಇವಾಗ ವಂದನೆಗಳು. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ಏಕೋ ದೇವೋ ದೇವಕಿ ಪುತ್ರ ಏವ ಏಕೋ ಮಂತ್ರಸ್ಯ ತಸ್ಯ ನಾಮಾನಿ ಯಾನಿ कर्माणि एकं तस्य देवस्य सेवा. त्वमेव माता च पिता त्वमेव बन्धुश्च सखा त्वमेव विद्या द्रविणं त्वमेव सर्वं मम देव. कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः. कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः. वसुदेवं सुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं. कात्यायनी महामाये महायोगी अधीश्वरी नन्दगोपसुतं देवी पतितं मे कुरु मे नमः. श्रीकृष्ण शरणं मम
दासोऽहं कृष्ण तमस्मि। हरे कृष्णा 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 हरे हरे, हरे राम 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 हरे हरे। वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः।